ಮಾಜಿ ಅಧ್ಯಕ್ಷರಾದಂಥ ಯೋಗೇಶ್ ಅಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ಸಲಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಊರಿನ ಮುಖಂಡರಾದಂಥ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಯೋಗಾನಂದ ಪಟೇಲ್ ಅವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅವರಿಗೂ ಸಲಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಒಂದು ಗ್ರಾಮ ಪಂಚಾಯತಿ ಅವರ ಮಧುರವರು ಕೂಡ ಒಂದು ಈ ಸಭೆಗೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ಇವು ಸಲಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಈ ಊರಿನ ಹಿರಿಯ ಮುಖಂಡರಾದ ಶ್ರೀಯುತ ನಾಗರಾಜಣ್ಣ ಅವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅವರಿಗೂ ಸಲಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ SDMC ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಜೋಗಿಗೌಡರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅವರಿಗೂ ಸಲಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ SDMC ಸದಸ್ಯರಾದ ಶ್ರೀಮತಿ ಸೌಮ್ಯರವರು ಈ ಒಂದು ಸಭೆಗೆ ಹಾಜರಾಗಿದೆ. ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಎಲ್ಲ ಈ SDMC ಪೋಷಕರೆಲ್ಲ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಎಲ್ಲರಿಗೂ ಕೂಡ ಸಲಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ಅಡುಗೆ ಸಿಬ್ಬಂದಿ ವರ್ಗರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ TP ಕಡೆಯಿಂದ ಶ್ರೀಯುತ ಜಗದೀಶ್ ಅವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇದುವರೆಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರುವಂತಹ ಗಣ್ಯರು, ಅತಿಥಿಗಳು ಹಾಗೂ ಪೋಷಕ ವರ್ಗದವರನ್ನ ಸ್ವಾಗತಿಸಿದ ಮುಖ್ಯ ಶಿಕ್ಷಕರಿಗೆ ವಂದನೆಗಳು. ಈಗ ಶಾಲಾ ಮಕ್ಕಳಿಂದ ಪ್ರಾರ್ಥನಾ ಶಾಲೆಯೇ ಶಾರದೆಯ ಸಿರಿ ಮಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ. ಶಾಲೆಯೇ ಶಾರದೆಯ ಸಿರಿ ಮಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ. ಚಂದಿರನ ಬೆಳಕಿನಲ್ಲಿ ಕತ್ತಲೆಯ ಅಂದರ, ಆ ಬಳಿ ಹೂ ಬಿಡಲು ಬಲು ಬಲು ಸುಂದರ, ಆ ಬಳಿ ಹೂ ಬಿಡಲು ಬಲು ಬಲು ಸುಂದರ. ಶಾಲೆಯೇ ಶಾರದೆಯ ಸಿರಿ ಮಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ. ಅಜ್ಞಾನದ ಕತ್ತಲೆಯನ್ನು ಕತ್ತರಿಸಿ ಹಾಕಮ್ಮ, ಸುತ್ತೆಲ್ಲ ಬೀಳಬೇಕು ಸುಜ್ಞಾನದ ಬೆಳಕಮ್ಮ. ಅಜ್ಞಾನದ ಕತ್ತಲೆಯನ್ನು ಕತ್ತರಿಸಿ ಹಾಕಮ್ಮ, ಸುತ್ತೆಲ್ಲ ಬೀಳಬೇಕು ಸುಜ್ಞಾನದ ಬೆಳಕಮ್ಮ. ಭಜಿಸುವೆನು ಅನುರಾಗದಿ ವೀಣೆಯನ್ನು ನುಡಿಸಮ್ಮ, ಬಲು ಹೊಳೆಯ ದಾರಿಯಲ್ಲಿ ನಮ್ಮನ್ನು ಹರಸಮ್ಮ, ಬಲು ಹೊಳೆಯ ದಾರಿಯಲ್ಲಿ ನಮ್ಮನ್ನು ಹರಸಮ್ಮ. ಶಾಲೆಯೇ ಶಾರದೆಯ ಸಿರಿ ಮಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ, ಮಂದಿರದೊಳು ಕಾಣಬೇಕು ಜ್ಞಾನ ಚಂದಿರ. ಇದುವರೆಗೂ ಪ್ರಾರ್ಥನೆ ಮಾಡಿದ ನಮ್ಮ ಶಾಲಾ ಮಕ್ಕಳಿಗೆ ವಂದನೆಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು. ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ.
ವಂದನೆಗಳು. ಈಗ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ರೂಪಾ ಮೇಡಮ್ ರವರು, ತಾಲೂಕು ಕಾರ್ಯಕ್ರಮ ಪರಿಶೋಧಕರು, ಸಾಮಾಜಿಕ ಕಲ್ಯಾಣ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇಂದು ನಮಗೆ ಹಿರಿಯರು ಹಾಕಿಕೊಟ್ಟಂತಹ ಸನ್ಮಾನದಲ್ಲಿ ತಂದೆ, ತಾಯಿ, ಗುರು ಹಾಗೂ ಅತಿಥಿಗಳನ್ನು ಪೂಜ್ಯಭಾವದಲ್ಲಿ ನೋಡುವುದು, ಅವರನ್ನು ಗೌರವಿಸುವುದು, ಸತ್ಕರಿಸುವುದು ನಮ್ಮ ಒಂದು ಈ ಸಭೆಗೆ ಕರೆಗೆ ಒಗ್ಗಟ್ಟು ಆಗಮಿಸಿ ಆಸೀನರಾಗಿರುವಂತಹ ಗೌರವಾನ್ವಿತ ರೈತ ಸಂಪರ್ಕ ಕೇಂದ್ರ ದೇವರಾಜು ಗೌಡರವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಸ್ವಾಗತಿಸುತ್ತಾ, ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, STMC ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, STMCಯ ಸಿಬ್ಬಂದಿಗಳು ಹಾಗೂ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲ 56 ಮಕ್ಕಳ ಪೋಷಕ ವರ್ಗದವರಿಗೂ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಸ್ವಾಗತಿಸುತ್ತಾ, ನಿಮ್ಮ ಶಾಲೆಯಲ್ಲಿ 2022-23ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಏನು ಅನುದಾನ ಬಂದಿತ್ತು, ಯಾವ್ಯಾವುದಕ್ಕೆ ಖರ್ಚಾಗಿದೆ ಅನ್ನೋದನ್ನ ಮೂಲಭೂತ ಸೌಕರ್ಯಗಳು ಹಾಗೂ ಮಕ್ಕಳ ಅಭಿಪ್ರಾಯ ಹಾಗೂ ಪೋಷಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ಸಾಮಾಜಿಕ ಪ್ರಕ್ರಿಯೆಯನ್ನು ಪೂರ್ಣಗೊಂಡಿದ್ದು, 4ನೇ ದಿನ ಪೋಷಕರ ಸಭೆಯನ್ನು ಆಯೋಜಿಸಲಾಗಿದ್ದು, ಪೋಷಕರ ಒಂದು ಕುಂದುಕೊರತೆಗಳು, ಅವರ ಅನಿಸಿಕೆ ಅಭಿಪ್ರಾಯಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ವರದಿಯನ್ನು ಮತ್ತು ನಡವಳಿಯನ್ನು ದಾಖಲಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗುತ್ತೆ. ಸರ್ಕಾರದಿಂದ ಏನು ಅನುದಾನ ಬಂದಿತ್ತು ಅದು ಸದ್ಬಳಕೆ ಆಗ್ತಿದೆಯಾ ಅನ್ನೋದು ಯೋಜನೆಯ ಮುಖ್ಯ ಉದ್ದೇಶ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಭಾರತದಲ್ಲಿ ಶಿಕ್ಷಣ ನೀತಿಗಳು 1986, 1992ರಲ್ಲಿ ಮಾರ್ಪಡಿಸಲಾಗಿದೆ. ಮತ್ತೆ ಪಠ್ಯ ಪುಸ್ತಕಗಳು ಮಾತ್ರವಲ್ಲದೆ ಸಾಮಾಜಿಕ ಪರಿಶೋಧನೆ, ಭಾವನಾತ್ಮಕ ಕೌಶಲ್ಯಗಳೊಂದಿಗೆ ಪರಿಷ್ಕರಿಸಿದ ಸಮಗ್ರ ಶಿಕ್ಷಣ ಕರ್ನಾಟಕ 2020ರೊಂದಿಗೆ ಒಗ್ಗೂಡಿಸಲಾಗಿದೆ. ಸರ್ವ ಶಿಕ್ಷಣ ಅಭಿಯಾನ SSK, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSC ಮತ್ತು ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಶನ್ ಪ್ರಾಯೋಜಿತ ಶಾಲೆಯ ಯೋಜನೆಗಳ ಒಗ್ಗೂಡಿಸುವಿಕೆಯಿಂದ ಸಮಗ್ರ ಶಿಕ್ಷಣ ಯೋಜನೆಯನ್ನು ರೂಪಿಸಲಾಗಿದೆ. ಕೇಂದ್ರ ಬಜೆಟ್ 2018 ಮತ್ತು 19ರಲ್ಲಿ ಶಾಲಾ ಶಿಕ್ಷಣ ಪ್ರಿ ನರ್ಸರಿಯಿಂದ 12ನೇ ತರಗತಿಯವರೆಗೆ ಸಮಗ್ರ ಶಿಕ್ಷಣ ಉಚಿತ. ಅಂದರೆ 2009 RTI ಕಾಯ್ದೆ ಮುಖಾರ ಒಂದು ಪ್ರಿ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಶಾಲೆಯ ಕಾರ್ಯಕ್ಷಮತೆ ಮತ್ತು ಶಾಲೆಯ ಫಲಿತಾಂಶವನ್ನು ಸುಧಾರಿಸಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಉದ್ದೇಶ ಸಮಗ್ರ ಶಿಕ್ಷಣದಾಗಿರುತ್ತೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶಗಳ ಬಗ್ಗೆ ಹೇಳೋದಾದ್ರೆ, ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವುದು ಮತ್ತು ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಲಿಂಗ ಸಮಾನತೆಯನ್ನು ಹೋಗಲಾಡಿಸುವುದು, ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಔದ್ಯೋಗೀಕರಣವನ್ನು ಉತ್ತೇಜಿಸುವುದು ಮತ್ತು ವೃತ್ತಿಪರಿ ತರಗತಿಗಳನ್ನು ಆಯೋಜಿಸ್ತಕ್ಕಂಥದ್ದು. ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣದ ಹಕ್ಕು ಆಗಿರುತ್ತೆ. ರಾಜ್ಯದಲ್ಲಿ ಇದನ್ನು ಬೆಂಬಲಿಸಲಾಗಿದೆ. ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಡಯಟ್ ಸಂಸ್ಥೆಗಳನ್ನು ಬಲಪಡಿಸಲಾಗಿದೆ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಮುಖ್ಯ ನಿರೀಕ್ಷಾ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ, ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ, ಶಿಕ್ಷಣದ ಔದ್ಯೋಗೀಕರಣವನ್ನು ಉತ್ತೇಜಿಸತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳ ಬಗ್ಗೆ ಹೇಳೋದಾದ್ರೆ, ಯೋಜನೆಯು ಅನುಷ್ಠಾನದಲ್ಲಿ ಪಾರದರ್ಶಕತೆ, ಉತ್ತರಾಯಕತ್ವ, ಜನರ ಸಹಭಾಗಿತ್ವ, ಸಾಮಾಜಿಕ ಪರಿಶೋಧನೆ, ಗ್ರಾಮ ಸಭೆಗಳ ಮುಖಾಂತರ ಯೋಜನೆಗಳು ಸಾರ್ವಜನಿಕರು, ಪೋಷಕರು ಮತ್ತು ಪೋಷಕರ ಮಕ್ಕಳಿಗೆ ಸಿಕ್ಕುವಂತಹ ಹಕ್ಕು ಅಧಿಕಾರಗಳ ಬಗ್ಗೆ ಪಾರದರ್ಶಕತೆಯಿಂದ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ಸರ್ಕಾರದ ಯೋಜನೆಗಳು ಪಾರದರ್ಶಕತೆ ಮತ್ತು ಉತ್ತರಾಯಕತ್ವದಿಂದ ಮಹತ್ವವನ್ನು ಕಂಡುಕೊಳ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ವಿಕೇಂದ್ರೀಕರಣಗಳನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಒಂದು ವೇದಿಕೆಯನ್ನ ನಿರ್ಮಿಸಲಾಗಿದೆ. ಯೋಜನೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸಲಾಗುವುದು. ಪರಿಣಾಮಕಾರಿ ಮತ್ತು ಯೋಜನೆಯ ಅನುಷ್ಠಾನದಲ್ಲಿ ತಪ್ಪುಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆಗಳ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥದ್ದು.
ಸಾಮಾಜಿಕ ಪರಿಶೋಧನೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಸಾಮಾಜಿಕ ಪರಿಶೋಧನೆಯು ಒಂದು ಸತ್ಯ ಶೋಧತೆಯ ಹೊರತು ಬೇರೆ ಶೋಧನೆ ಇರುವುದಿಲ್ಲ. ಅರ್ಹತೆಗಳು ಹಾಗೂ ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಅವಕಾಶವನ್ನ ಸೂಚನೆ ಮಾಡಿಸ್ತಕ್ಕಂಥದ್ದು. ವಿವಿಧ ಯೋಜನೆಗಳು ಮಧ್ಯಸ್ಥಿಕೆಗಾರರು ನಡುವೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವಲು ಮತ್ತು ಸ್ಥಳ ಮತ್ತು ಸೂಕ್ತ ವೇದಿಕೆಯನ್ನ ಒದಗಿಸ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯ ಸಂಯೋಜಿತ ಕುಂದುಕೊರತೆಗಳ ಪರಿಣಾಮವನ್ನ ಖಾತ್ರಿಪಡಿಸಿಕೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮತ್ತು ಸಂಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಕಾರ್ಯಕ್ರಮಗಳ ಉತ್ತಮ ಅನುಷ್ಠಾನವನ್ನ ಜನರಲ್ಲಿ ಒತ್ತಡವನ್ನ ಹೆಚ್ಚಿಸ್ತಕ್ಕಂಥದ್ದು. ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ನಿಮ್ಮ ಶಾಲೆಯಲ್ಲಿ ಒಂದು ಕಂಡುಬಂದಂತಹ ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳ ಬಗ್ಗೆ ಹೇಳೋದಾದ್ರೆ, ಶಾಲೆಯು ಸುಮಾರು 1 ಎಕರೆ 30 ಗುಂಟೆ ಪ್ರದೇಶವನ್ನ ಹೊಂದಿದ್ದು ಒಟ್ಟು 9 ಕೊಠಡಿಗಳು ವ್ಯವಸ್ಥೆ ಇರುತ್ತದೆ. 2022-23ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 84 ಆಗಿರುತ್ತೆ. ಈಗ 24-25ನೇ ಸಾಲಿನಲ್ಲಿ 55 ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತದೆ. ಅಂದ್ರೆ ವರ್ಷ ನಿಮ್ಮ ದಾಖಲಾತಿ ಕಡಿಮೆ ಆಗ್ತಿದೆ ಅನ್ನೋದು ಈ ಯೋಜನೆಯ ಉದ್ದೇಶ. ವರ್ಷ ಹೆಚ್ಚಾಗಬೇಕು, ಅಂದ್ರೆ ಕಡಿಮೆ ಆಗ್ತಾ ಇದೆ ಮಕ್ಕಳ ಒಂದು ಹಾಜರಾತಿ. ಮತ್ತೆ ಸರ್ಕಾರದಿಂದ ಬಂದಂತಹ ಅನುದಾನ ಕೂಡ ಮಕ್ಕಳಿಗೆ ಅನುಗುಣವಾಗಿರುತ್ತೆ. ಹಾಗಾಗಿ ಮಕ್ಕಳ ಹಾಜರಾತಿ ವರ್ಷ ಹೆಚ್ಚಬೇಕು. 2022-23ರಲ್ಲಿ 84 ಇದೆ. ಈಗ ಪ್ರಸ್ತುತ 55 ವಿದ್ಯಾರ್ಥಿಗಳು, ಒಂದು PC ಹೋಗಿದೆ. ಹಾಗೆ ಈಗ ಸ್ಟಾಟ್ಸ್ ಪ್ರಕಾರ 55 ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿರುವುದು ಕಂಡು ಬಂದಿದೆ. ಶಾಲೆಯ ಅಡುಗೆ ಕೇಂದ್ರದಲ್ಲಿ ಒಟ್ಟು ಅಡುಗೆ ಕೇಂದ್ರವು ಸ್ವಚ್ಛತೆ, ಗಾಳಿ ಬೆಳಕಿನಿಂದ ನೀರಿನ ವ್ಯವಸ್ಥೆ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿ ಇರುತ್ತದೆ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಕಚೇರಿಗೆ ಪ್ರತ್ಯೇಕವಾದ ಕೊಠಡಿ ಇರುವುದಿಲ್ಲ. ಶಾಲೆಯಲ್ಲಿ ಒಟ್ಟು 4 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ಹಾಗೂ ಫಲಿತಾಂಶವು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತದೆ. ಶಾಲಾ ಕೊಠಡಿಯು ಉತ್ತಮವಾಗಿದ್ದು ಎಲ್ಲ ಕೊಠಡಿಗಳು ಸಮರ್ಪಕವಾಗಿ ಶೈಕ್ಷಣಿಕ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ವಿದ್ಯಾರ್ಥಿಗಳ ಅನುಪಾತಕ್ಕೆ ತಕ್ಕಂತೆ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿದೆ. ಮತ್ತೆ ನಲಿಕಲಿಗೆ ಸಂಬಂಧಿಸಿದಂತೆ 1ರಿಂದ 3ನೇ ತರಗತಿವರೆಗೆ ನಲಿಕಲಿ ತರಗತಿಯನ್ನ ಮಾಡಬೇಕು ಅಂತ ಇದೆ. ಅದರಂತೆ ಅವರು ಕೆಲವು ಐಟಮ್ಸ್ಗಳನ್ನ ಮಕ್ಕಳಿಗೆ ಏನು ಕಲಿಕೆಗೆ ಆಸಕ್ತಿ ಇದೆ ಆ ಚಾರ್ಟ್ಗಳನ್ನ ಇಟ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಮಾಡುತ್ತಿರುವುದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಿದೆ. ಜೊತೆಗೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ಇದೆ, ಆದ್ರೆ ದುರಸ್ತಿಯಲ್ಲಿದೆ, ಅದು ಬಳಕೆ ಆಗ್ತಾ ಇಲ್ಲ. ಅದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಶೌಚಾಲಯನ ಕಟ್ಟಡನ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ. ಹೆಣ್ಮಕ್ಳು ಆ ಕಟ್ಟಡದ ಒಳಗಡೆನೆ ಹೋಗ್ತಾ ಇರೋದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಿದೆ. ಗಂಡು ಮಕ್ಕಳಿಗೂ ಇದೆ, ಆದ್ರೆ ಸ್ವಚ್ಛತೆಯಿಂದ ಇರೋದಿಲ್ಲ. ಏನು ಸಮಗ್ರ ಶಿಕ್ಷಣದಿಂದ ಅನುದಾನ ಬರುತ್ತೆ ಅದನ್ನು ಸ್ವಚ್ಛಗೊಳಿಸಲಿಕ್ಕೋಸ್ಕರ ಬಳಸಬೇಕು ಅಂತ ಇದೆ. ಹಾಗಾಗಿ ಅವರು 1 ವರ್ಷದಲ್ಲಿ ಬಳಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ನಾವು ನೋಡಿದಂತ ಸಂದರ್ಭದಲ್ಲಿ ಯಾವುದೇ ಶೌಚಾಲಯ ಕೂಡ ಮತ್ತೆ ಕೈ ತೊಳೆಯುವ ಸ್ಥಳಗಳಲ್ಲಾಗಿ ಕೂಡ ಸ್ವಚ್ಛತೆ ತುಂಬಾ ಕಡಿಮೆ ಇದೆ ಅನ್ನೋದು ನಮ್ಮ ಯೋಜನೆಯ ಉದ್ದೇಶ ಆಗಿದೆ. ಮಕ್ಕಳಿಗೆ ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿದೆ. ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಕ್ ಇಂದ ತಗೊಂಡ್ಬಂದು ಬಳಸ್ತಾ ಇದೀವಿ ಅಂತ ಟ್ಯಾಂಕ್ ಎಷ್ಟು ದಿನಕ್ಕೆ ಸ್ವಚ್ಛಗೊಳಿಸ್ತಿದ್ದಾರೆ ಅನ್ನೋದು ಅವರಿಗೆ ಮಾಹಿತಿ ಕೊಟ್ಟಿಲ್ಲ ನನಗೆ. ಆಲ್ರೆಡಿ ಅವರು ಒಂದು 15 ದಿನಕ್ಕೆ ತಿಂಗಳಿಗೆ ಒಂದೊಮ್ಮೆ ಆದ್ರೂ ನೀರಿನ ಟ್ಯಾಂಕ್ನ ಸ್ವಚ್ಛಗೊಳಿಸಿ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಮುಖ್ಯ ಶಿಕ್ಷಕರು ಗಮನ ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಅದನ್ನು ಕೂಡ ನಾವು ಮಾಹಿತಿಯನ್ನ ತಿಳಿದ್ವಿ. ಜೊತೆಗೆ ನಾವು ಮಕ್ಕಳ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳ್ಕೊಂಡಿದ್ದೀವಿ. ನಾವು ಎಷ್ಟು ಮಕ್ಕಳ ಪೋಷಕರಿದ್ರು ಅವ್ರ ಮನೆ ಭೇಟಿ ಮಾಡಿ ಶಾಲಾ ಸಭೆಗೆ ಆಹ್ವಾನಿಸಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಲೆ ಹಾಕಿದ್ದೀವಿ. ಜೊತೆಗೆ ಮಕ್ಕಳನ್ನು ಕೂಡ ನಾವು ವಿಚಾರಣೆ ಮಾಡಿದ್ದೀವಿ. ನಿಮಗೆ ಸಮವಸ್ತ್ರನ ವಿತರಣೆ ಮಾಡಿದ್ದಾರಾ? ಈಗ ಸರ್ಕಾರದಿಂದ ಅನುದಾನ ಬಂದಿದೆ, ನಿಮಗೆ ಬಂದಿರ್ತಕ್ಕಂಥದ್ರಲ್ಲಿ ಯೂನಿಫಾರ್ಮ್ಸ್ 2 ಸೆಟ್ ಯೂನಿಫಾರ್ಮ್ಸ್ ಕೊಡಬೇಕು, ಉಚಿತ ಪಠ್ಯ ಪುಸ್ತಕಗಳನ್ನ ಕೊಡಬೇಕು, ಮತ್ತೆ ಶೂ ಅಂಡ್ ಸಾಕ್ಸ್ಗೆ ಕೊಡಬೇಕು. ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅದನ್ನ ಕೊಡ್ತಾ ಇದ್ದಾರಾ? ಅದೇ ಕುಡಿಯೋ ನೀರಿಲ್ಲ ಮೇಡಮ್, ಟ್ಯಾಂಕ್ ಇಂದ ತಗೊಂಡು ಕೊಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಬಿಸಿ ಊಟದ ಬಗ್ಗೆ ಒಂದು ಅಭಿಪ್ರಾಯವನ್ನ ಕಲೆ ಹಾಕಿದಾಗ ಅವರ ಮನಸ್ಸಿನಲ್ಲಿ ಇದ್ದ ಭಾವನೆಗಳನ್ನ ಕೂಡ ಹಂಚ್ಕೊಂಡು ಇಲ್ಲಿ ಗೊಂದಲ ಮಾಡ್ಕೊಂಡಿದ್ದಾರೆ. ಸರ್ ಮುಖ್ಯ ಶಿಕ್ಷಕರು ನನಗೆ ಮಾಹಿತಿ ನೀಡಿದ್ರು. ನಾವು ಎಲ್ಲ ಭೌತಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ನಾವು ಎಲ್ಲ ಸಾರ್ವಜನಿಕರ ಮುಂದೆ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತೀವಿ. ಅವ್ರು ಏನೋ ಅವ್ರ ಕುಂದುಕೊರತೆಗಳನ್ನ ನಮ್ಮ ಮುಂದೆ ಹೇಳ್ತಾರೆ, ಅದನ್ನ ನಾವು ರೆಕಾರ್ಡ್ ಮಾಡಿ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಡ್ತೀವಿ. ಮಕ್ಕಳು ನಾವು ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಉಚಿತವಾಗಿ ಫ್ರೀ ಊಟ ಸಿಗ್ತಾ ಇದೆ. ಈಗ ಮೊದಲು ಮಂಗಳವಾರ ಶುಕ್ರವಾರ ಮೊಟ್ಟೆ ಕೊಡ್ತಾ ಇದ್ರು. ಈಗ 2 ದಿನದಿಂದ ಪ್ರತಿದಿನ ಮೊಟ್ಟೆ ಕೊಡ್ಬೇಕಂತ ಆದೇಶ ಆಗಿದೆ ಸರ್ಕಾರದಿಂದ. ಅದು ನಿಮ್ಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ? ಬಿಸಿ ಊಟ ಕೂಡ ಮಾಡ್ತಾ ಇದ್ದೀರಾ ಎಲ್ಲ ಮಕ್ಕಳು? ನಿಮ್ಮ ಊಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು?
ಮತ್ತೆ ಮೊಟ್ಟೆ ತಿಂದಿರುವಂಥ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಿದ್ದಾರೆ. ಬಾಳೆಹಣ್ಣು ಬೇಡ ಅಂದವ್ರಿಗೆ ಚಿಕ್ಕಿ ಕೊಡೋದು ಅವಕಾಶ ಇರುತ್ತೆ. ನಿಮ್ಗೆ ಅದೆಲ್ಲ ಸಿಗ್ತಾ ಇದೆಯಾ ಅನ್ನೋದು ನಾವು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲ ಪೋಷಕರು ಗೊಂದಲ ಇದ್ದಾರೆ. ಮಕ್ಕಳು ಹೇಳಿದ್ರು, ಉದಾಹರಣೆಗೆ ನಾವು ಬಂದಂಥ ದಿನದಿಂದ ಊಟ ಮಾಡಿ ಬಂದಾಗ ಮಗು ಕಲ್ಲಿತ್ತು ಕೂದಿತ್ತು ಅಂತ ತಗೊಬಂದು ನಮ್ಮ ಟೇಬಲ್ ಮೇಲೆ ಇಟ್ಟರು. ಅದಕ್ಕೆ ಮುಖ್ಯ ಶಿಕ್ಷಕರಿದ್ರು, ಸಹ ಶಿಕ್ಷಕರಿದ್ರು. ಸರ್ ಇದನ್ನ ಗಮನಿಸ್ಬೇಕಿತ್ತು ಸರ್, ನೀವು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಲ್ವಾ ಸರ್, ಅವು ನಮ್ಮ ಮಕ್ಳ ಥರನೇ ಅಲ್ವಾ, ಅವು ಮಕ್ಳ ಆರೋಗ್ಯ ಏನಾದರೂ ವ್ಯತ್ಯಾಸ ಆದರೆ ತಂದೆ ತಾಯಿ ಎಷ್ಟು ಆತಂಕ ಪಡ್ತಾರೆ, ನೀವು ಗಮನ ಇಡಬೇಕು ಅಂತ ನಾವು ಎಷ್ಟು ಹೇಳ್ತಾ ಇದ್ದೀವಿ ಮೇಡಮ್, ಕೇಳ್ತಾ ಇಲ್ಲ ಅಂದರು. ನೀವು ಮೇಲಿನ ಅಧಿಕಾರಿಗಳಿಗೆ ಒತ್ತಾಗಬೇಕಲ್ವಾ, ಅವರು ಸಹಾಯಕ ನಿರ್ದೇಶಕರಿದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕರಿದ್ದಾರೆ, ಅವರ ಗಮನಕ್ಕೆ ತಂದು ನಿಮ್ಮ ಶಾಲೆಯಲ್ಲಿ ಬಿಸಿಯೂಟ ಆಗಿರ್ಬೋದು, ಸಮಗ್ರ ಶಿಕ್ಷಣ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಕುಂದುಕೊರತೆ ಇದೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ, ಅವ್ರ ಗಮನಕ್ಕೆ ತಂದು ಈ ಸಮಸ್ಯೆನ ಬಗೆಹರಿಸ್ಬೇಕಲ್ವಾ. ಮಕ್ಕಳು ವಾಂತಿ ಮಾಡ್ಕೊಂಡ್ರು, 4 ಮಕ್ಕಳು ಅಂತ ಕೂಡ ನಮಗೆ ಮಾಹಿತಿಯನ್ನ ನೀಡಿದ್ರು. ಈಗ ಅವೇ ನಮ್ಮ ಮಕ್ಕಳು ಆಗಿದ್ರೆ ನಾವು ಎಷ್ಟು ಆತಂಕ ಇರ್ತೀವಿ. ಈಗ ಎಲ್ಲರಿಗೂ ಒಂದೊಂದೇ ಮಗು ಇರುತ್ತೆ, ಆ ಮಗುನೇ ನಮ್ಮ ಜೀವ ಅಂತ ಬೆಳೆಸ್ಕೊಂಡಿರ್ತೀವಿ. ಅವು ಒಂದು ನಾಡಿನ ಪ್ರಜೆ ಆಗಬೇಕು ಅನ್ನೋದು ನಮ್ಮ ಕನಸುಗಳಿರುತ್ತೆ. ಅವರ ಆರೋಗ್ಯನೂ ಇರಬೇಕು, ಜೊತೆಗೆ ವಿದ್ಯಾಭ್ಯಾಸನೂ ಇರಬೇಕು, ಅವರ ಊಟ ತಿಂಡಿ ಬಗ್ಗೆ ಕೂಡ ಗಮನ ವಹಿಸಬೇಕು ಅನ್ನೋದು ನಮ್ಮ ಯೋಜನೆಯ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾಗಿ ನಾನು ಮಕ್ಕಳನ್ನ ವಿಚಾರಿಸಿದಾಗ ನಾವು ಇವಾಗ ಕೂಡ ನಾವು ಏನು ಮಾತಾಡ್ತಾ ಇದ್ದೀವಿ ಅದನ್ನ ಲೈವ್ ಮಾಡ್ತೀವಿ, ಅದನ್ನು ಕೂಡ ನಾವು ಲೈವ್ಗೆ ಅಪ್ಡೇಟ್ ಮಾಡ್ಬೇಕಂತ ನಮಗೆ ಜಿಲ್ಲಾ ಪಂಚಾಯತಿಯಿಂದನೇ ಮಾಹಿತಿ ಕೊಟ್ಟಿರೋದ್ರಿಂದ ನಾವು ಏನೇ ಸಭೆಗಳ ಮಾಡಲಿ, ಈಗ ಗ್ರಾಮ ಪಂಚಾಯತಿ ಸಭೆ ಮಾಡ್ಬೋದು ಅಥವಾ ನಾವು ಶಾಲಾ ಸಭೆ ಮಾಡ್ಬೋದು, ಬಿಸಿ ಊಟದ ಸಭೆ, ಯಾವುದೇ ಸಭೆಗಳನ್ನ ಮಾಡಿದ್ರೂ ಕೂಡ ನಾವು ಲೈವ್ ಮಾಡಬೇಕು ಅಂತ ಆದೇಶ ಆಗಿತ್ತು. ಅದರಂತೆ ಲೈವ್ ಮಾಡಿ ನಾವು ಗ್ರೂಪಿಗೆ ಹಾಕಿದ್ವಿ. ಸರ್ ನಾನು ಬಂದ ತಕ್ಷಣ ಪ್ರಶ್ನೆ ಮಾಡಿದ್ರು, ನಮ್ಗೆ ಈ ತರ ಗೊಂದಲ ಗ್ರಾಮದವರು ಬಿಸಿಯೂಟದ ಬಗ್ಗೆ ನೀವು ಯಾಕೆ ಹಾಕಿದ್ರಿ ಅಂದ್ರೆ, ಸರ್ ನಮ್ಮ ಜವಾಬ್ದಾರಿನೇ ಅದು. ಏನೇ ಸಮಸ್ಯೆ ಆದ್ರೂ ಅದನ್ನ ಪರಿಹಾರ ಮಾಡಬೇಕು, ಅಧಿಕಾರಿಗಳ ಗಮನಕ್ಕೆ ಬರಬೇಕು. ನಾವು ಹೇಳ್ತೇನೆ ಅವರಿಗೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಹೇಗೆ ಮಾಹಿತಿ ಗೊತ್ತಾಗ್ತದೆ? ನೀವೆಲ್ಲ ನೋವನ್ನ ಹೊರಗಡೆನೆ ಇಟ್ಕೊಂಡ್ರೆ ಹೊರಗೆ ಬರೋದು ಯಾವಾಗ? ಆ ಸಮಸ್ಯೆ ಪರಿಹಾರ ಆಗೋದು ಯಾವಾಗ? ಆ ಮಕ್ಕಳು ನಮ್ಮ ಮಕ್ಕಳು ಅಂತಾನೆ ಅನ್ಕೊಳ್ಳಿ. ಈಗ ನಮ್ಮ ಶಾಲೆಗೆ ಅವು ಅಪ್ಪ ಅಮ್ಮನಿಂದ ನೈಟ್ ಇರ್ಬೋದು, ಬೆಳಿಗ್ಗೆ 10ರಿಂದ 9ರಿಂದ ಸಂಜೆ 4:15 ತನಕನೂ ನಮ್ಮ ಮಕ್ಕಳು ಅಂತಾನೆ ನಾವು ವಿದ್ಯಾಭ್ಯಾಸ ಮಾಡ್ತೀವಿ. ಆ ಮಕ್ಕಳ ಒಂದು ಟೇಕ್ ಕೇರ್ ನಾವಾಗಿರ್ತೀವಿ. ಮನೆಗೆ ತಂದೆ ತಾಯಿ ಆಗಿರ್ತಾರೆ, ಶಾಲೆನಲ್ಲಿ ಶಿಕ್ಷಕರಾಗಿರ್ತಾರೆ. ಅಷ್ಟೇ ಉದ್ದೇಶ ಅಲ್ವಾ ಸರ್? ನೀವ್ಯಾಕೆ ಗೊಂದಲ ಮಾಡ್ಕೊಂಡಿದ್ದೀರಾ? ನಾನು ಬೇಕಾದ್ರೆ ಮೇಡಮ್ ಹತ್ರನೇ ಹೇಳ್ತೀನಿ ಬನ್ನಿ ಅಂತ ಅಂದೆ. ನೀವು ಯಾಕೆ ಮೇಡಮ್ ಅಂತ ನನ್ನ ಪ್ರಶ್ನೆ ಮಾಡಿದ್ರು. ನಮ್ಮ ವಾಸ್ತವ್ಯ ಇಷ್ಟೇ ಸರ್, ನಾನು ಸಭೆಯಲ್ಲಿ ಮಕ್ಕಳ ಅನಿಸಿಕೆ ಮತ್ತೆ ಪೋಷಕರ ಅಭಿಪ್ರಾಯನೂ ಕೇಳ್ತೀನಿ. ಬಿಸಿ ಊಟದಾಗಿರ್ಬೋದು, ಯೋಜನೆ ಬಗ್ಗೆ ಎಷ್ಟು ಅನುದಾನ ಕುಡಿಯೋ ನೀರಿಗೆ ಬಂದಿದೆ, ಮತ್ತೆ ಶೌಚಾಲಯಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ನಾವು ನೇರವಾಗಿ ಒಂದು ಗ್ರಾಮ ಸಭೆಯ ಮುಖಾಂತರ ನಾವು ಮಂಡನೆ ಮಾಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಅದರಂತೆ ನಾನು ಅದನ್ನ ಮಾಡ್ತಾ ಇರೋದು. ನಿಮ್ಮ ಶಾಲೆಯಲ್ಲಿ 2022-23ನೇ ಸಾಲಿನಲ್ಲಿ 84 ವಿದ್ಯಾರ್ಥಿಗಳು, ಈಗ ಪ್ರಸ್ತುತ 55 ಮಕ್ಕಳು ಕಲಿಯುತ್ತಿರುವುದು ಕಂಡುಬಂದಿದೆ. ನಡವಳಿಕೆ ಕೊಡು, ನಡವಳಿಕೆ 2022-23ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕಕ್ಕೆ ಅನುದಾನ ಬಂದಿರತಕ್ಕಂಥದ್ದು 46,230, ಶಾಲಾ ಅನುದಾನ 6,550, ಇತರೆ ಖರ್ಚು 5,000 ಬಂದಿರತಕ್ಕಂಥದ್ದು ಅನುದಾನ. ಜೊತೆಗೆ ಶೌಚಾಲಯ ಮತ್ತು ಕುಡಿಯುವ ನೀರಿಗೆ 8,000 ಅನುದಾನ ಬಂದಿರುತ್ತೆ. ವಿದ್ಯಾರ್ಥಿ ಶುಲ್ಕ ಶೂಗೆ 836 ರೂಪಾಯಿ ಇರುತ್ತೆ. ಶೂ ಅಂಡ್ ಸಾಕ್ಸ್ಗೆ 23,965 ರೂಪಾಯಿ ಬಂದಿರುತ್ತೆ. ಜೊತೆಗೆ ಒಟ್ಟಾರೆ ಇನ್ನೊಂದು ಖರ್ಚಾಗಿರೋದು ನಿಮ್ಮ ಶಾಲೆಯಲ್ಲಿ 91,310 ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದು ಮಾಹಿತಿ ಹೇಳೋದಾದ್ರೆ, 29/3/2023ರಲ್ಲಿ 9,500 ರೂಪಾಯಿ ಶೌಚಾಲಯಕ್ಕೆ ಖರ್ಚು ಮಾಡಿದ್ದಾರೆ. ಒಂದು ಶೂಗೆ ಚೆಕ್ ವಿತರಣೆ ಮಾಡಿದ್ದಾರೆ 295, ಇತರೆ ಖರ್ಚು 5,000 ಮಾಡಿದ್ದಾರೆ. ಶಾಲಾ ಅನುದಾನ 1,350 ಖರ್ಚು ಮಾಡಿದ್ದಾರೆ. ಶೂ ಅಂಡ್ ಸಾಕ್ಸ್ಗೆ 23,965 ರೂಪಾಯಿ ಖರ್ಚಾಗಿದೆ. ಬಿಸಿ ಊಟ ಮತ್ತು ಚೇರ್ಗೆ ಸಂಬಂಧಿಸಿದಂತೆ 15,000 ಖರ್ಚಾಗಿದೆ. ನಿಮ್ಮ ಶಾಲೆಯಲ್ಲಿ ಒಟ್ಟು 54,810 ರೂಪಾಯಿ ಖರ್ಚಾಗಿರೋದು. ಇನ್ನು ಪಾಸ್ಬುಕ್ ಅಲ್ಲಿ 36,500 ರೂಪಾಯಿ ಉಳಿತಾಯ ಆಗಿದೆ. ಮೆಡಿಕಲ್ಗೆ ಸಂಬಂಧಿಸಿದಂತೆ ಮೊದಲು ಹೇಳಿದಾಗೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಕಲಿಕಾ ಚಾರ್ಟ್ಗಳನ್ನು ಲಭ್ಯವಿರುತ್ತದೆ. ಮಕ್ಕಳಿಗೆ ಸಾಮಾಜಿಕ ಪರಿಶೋಧನಾ ತಂಡದಲ್ಲಿ ಗಮನಿಸಿದಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಪಠ್ಯ ಪುಸ್ತಕಗಳು, ಅಭ್ಯಾಸ ಪುಸ್ತಕಗಳು, ಸಮವಸ್ತು
ಅಂಶಗಳು ಇರುವುದು ಕಂಡುಬಂದಿರುತ್ತದೆ. ಮಕ್ಕಳ ಒಂದು ಕಲಿಕೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಿದಾಗೆ ಮೊದಲೇ ಅವರು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಸಿಯೂಟದ ಬಗ್ಗೆ ಅವರ ಒಂದು ಬೇಡಿಕೆಗಳು, ಒಂದು ಅವರ ನೋವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ವಿದ್ಯಾರ್ಥಿಗಳು 1ನೇ ತರಗತಿನ 7 ತರಗತಿಗೂ ಹೋಗಿ ಅವರು ಅನುದಾನದ ಬಗ್ಗೆ, ಅವರ ಒಂದು ವೈಯಕ್ತಿಕ ವಿದ್ಯಾಭ್ಯಾಸದ ಬಗ್ಗೆ, ಬಿಸಿಯೂಟದ ಬಗ್ಗೆ, ಈ ಶಾಲೆಯ ಸ್ವಚ್ಛತೆ ಬಗ್ಗೆ, ಶೌಚಾಲಯದಂತೂ ತುಂಬಾನೇ ನಮಗೆ ಬೇಸರ ಆಗ್ತಕ್ಕಂಥದ್ದು. ಅಂದ್ರೆ ಪ್ರತ್ಯೇಕವಾದ ಶೌಚಾಲಯ ಇಲ್ಲ. ಅವರು ಹೊಸ ಬಿಲ್ಡಿಂಗ್ ಕಟ್ಟಿ ಅರ್ಧಾಗಿ ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ತಿವೆ ಹೆಣ್ಮಕ್ಳು. ಅದು ತುಂಬಾನೇ ಕಷ್ಟ ಆಗ್ತಿದೆ ಅವರಿಗೆ ಒಂದು ಈ ಶಾಲೆಯಲ್ಲಿ ಅನ್ನೋದು ನಮ್ಮ ಯೋಜನೆಯ ಮುಖ್ಯ ಒಂದು ಗುರುತಿಸ್ತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ನಾವು ಒಂದು ಪಾಯಿಂಟ್ ಔಟ್ ಮಾಡಿರೋದು ಬಿಸಿಯೂಟದ ಬಗ್ಗೆ, ಶೌಚಾಲಯದ ಬಗ್ಗೆ, ಶುದ್ಧ ಕುಡಿಯುವ ನೀರಿನ ಬಗ್ಗೆ. ಯಾಕಂದ್ರೆ ಮಕ್ಕಳು ತುಂಬಾನೇ ಹೆಣ್ಮಕ್ಕಳಿಗೆ ಎಲ್ಲ ಗಂಡು ಮಕ್ಳು ಹೆಣ್ಮಕ್ಳಿಗೆ ಯಾರೇ ಆಗ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇರಬೇಕು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶಾಲಾ ಒಂದು ಆವರಣ ಕೂಡ ಸ್ವಚ್ಛತೆಯಿಂದ ಇರಬೇಕು, ಒಂದು ಆರೋಗ್ಯದ ದೃಷ್ಟಿಯಿಂದ. ಈಗಿನ ಸಮಾಜದಲ್ಲಿ ಜಾಸ್ತಿ ಡೆಂಗು ಬರ್ತಾ ಇದೆ. ಮಕ್ಕಳು ಒಂದ್ಸರಿ ಹುಷಾರ್ ತಪ್ಪಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನು ನಾವು ಮಕ್ಕಳ ನೋಡಿದಾಗ ನಮ್ಗೆ ಬೇಸರ ಆಗ್ತು. ಊಟದಲ್ಲೇ ಆಗ್ಲಿ, ಅವ್ರು ಒಂದಿನ ವಾಂತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರತಿದಿನ ಹೇಗೆ ಮಕ್ಕಳು ಊಟ ಮಾಡ್ತವೆ, ಅವ್ರ ಆರೋಗ್ಯ ಏನಾಗಬೇಕು, ಅವ್ರ ವಿದ್ಯಾಭ್ಯಾಸ ಏನಾಗಬೇಕು ಅನ್ನೋದು ನಮ್ಮ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿ ಅದನ್ನು ಕೂಡ ನಾವು ನಡವಳಿಕೆ ಮಾಡಿದ್ದೀವಿ. ಜೊತೆಗೆ FLN ಮಾಡಬೇಕು ಅಂತ ಇದೆ. ಅಂದ್ರೆ ಏನು ರಜಾ ಕೊಟ್ಟಿರ್ತಾರೆ, ಜೂನಿಂದ ಮೇಯಲ್ಲಿ ರಜಾ ಇರುತ್ತೆ, ಒಂದು 15-20 ದಿನ ರಜಾ ಕೊಟ್ಟಿರ್ತಾರೆ ಮಕ್ಕಳಿಗೆ. ಆಗ ಹಿಂದೆ ಅವು ಮಕ್ಕಳು ಓದೋದನ್ನೆಲ್ಲ ಮರ್ತ್ಬಿಟ್ಟಿರ್ತವೆ. ಅಂತ ಸಂದರ್ಭದಲ್ಲಿ ಜೂನ್ ಅವರು ಬಾಕು ತೆರೆದಾಗ ಮೊದಲನೇ ದಿನದಿಂದ FLN ತರಗತಿಯನ್ನ ಮಾಡಬೇಕು. ಸೇತು ಬಂದ 1ರಿಂದ 5ನೇ ತರಗತಿವರೆಗೆ 40 ದಿನಗಳ ಕಾಲ ಅವರಿಗೆ ಇಂದಿನ ಒಂದು ಏನು ತರಗತಿಯಲ್ಲಿ ಕಲಿಕೆ ಇತ್ತು ಆ ಕಲಿಕೆನ ಪುನರ್ಮನನ ಮಾಡಬೇಕು. ಒಂದು ಟೆಸ್ಟ್ ಮುಖಾಂತರ ಆಗಿರ್ಬೋದು, ಒಂದು ಟ್ಯೂಷನ್ ಮುಖಾಂತರ ಆಗಿರ್ಬೋದು, ಯಾವುದೇ ಒಂದು ಅವ್ರಿಗೆ ಏನು ಆಸಕ್ತಿ ಇರುತ್ತೆ ಹಿಂದೆ ಕಲ್ತಿರೋದನ್ನ ಈಗ ಪುನರ್ಮನನ ಮಾಡಬೇಕು ಅನ್ನೋದನ್ನ ಮಾಡ್ಬೇಕಂತ ಹೇಳಿದ್ವಿ. ಅದರಲ್ಲಿ ಕೆಲವು ಮಾತ್ರ ವಹಿಗಳನ್ನ ಮಾಡಿದ್ದಾರೆ. ಅವರು ಇನ್ನೂ ಮುಖ್ಯ ಶಿಕ್ಷಕರು ಡಾಕ್ಯುಮೆಂಟ್ಸ್ನ ಮಾಡಬೇಕು. ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಕಲ್ತಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅನ್ನೋದು ಕೂಡ ಅವರು ಕ್ವಶನ್ ಕೊಟ್ಟು ಅವರು ಆನ್ಸರ್ ಮಾಡಬೇಕು. ಅದೊಂದು ನಮಗೆ ಸಾಮಾಜಿಕ ಪರಿಶೋಧನೆಗೆ ಅವರು ಒದಗಿಸ್ಕೊಡ್ಲಿಲ್ಲ. ಬರೀ ಮಾಡಿರೋದು ಅಷ್ಟೇ ಇಟ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಎಷ್ಟು ಅವರು ಉನ್ನತವಾಗಿ ಆ ವರ್ಷದಿಂದ ಆ ದಿನದಿಂದ ಎಷ್ಟು ಮುಂದುವರೆದಿದ್ದಾರೆ, ಕಲ್ತಿದ್ದಾರೆ ಅನ್ನೋದು ಕೂಡ ಅವರು ದಾಖಲಾತಿಗಳನ್ನ ಇಟ್ಕೋಬೇಕು ಅಂತ ಹೇಳ್ತಾ, ಒಂದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನಕ್ಕೆ ಕುರಿತಂತೆ ಹೇಳೋದಾದ್ರೆ ಒಂದು ಏನು ಸಂಖ್ಯಾ ಜ್ಞಾನ ಕುರಿತು ವಿದ್ಯಾರ್ಥಿಗಳು ಪ್ರತ್ಯೇಕವಾದ ಭಾಷಾ ಚಟುವಟಿಕೆಗಳು ವಾರದಲ್ಲಿ 4 ದಿನ ಶಿಕ್ಷಕರು ನಿರ್ವಹಣೆ ಮಾಡಬೇಕು. ಅದು ಗೂಗಲ್ ಫಾರ್ಮ್ನಲ್ಲಿ ಅಪ್ಡೇಟ್ ಮಾಡಬೇಕು. ಅದನ್ನು ಕೂಡ ಅವರು ಅಳವಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಇಷ್ಟು ಅಂಶಗಳು ಕಂಡು ಬಂದು ನಮಗೆ ತುಂಬಾ ಬೇಸರ ಆಗ್ತಿರೋದು 2 ವಿಷಯಕ್ಕೆ. ಎಲ್ಲ ಸದಸ್ಯರು ಇದ್ದೀರಿ, ನಿಮ್ಮ ಸಿಬ್ಬಂದಿ ವರ್ಗದವರು ಇದ್ದೀರಿ, ನೋಡಲ್ ಅಧಿಕಾರಿಯವರು ಇಒ ಮತ್ತು CO ಆದೇಶದಂತೆ ಇವರು ಕೃಷಿ ಸಂಪರ್ಕ ಕೇಂದ್ರ ಅಧಿಕಾರಿಗಳಿದ್ದಾರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳಿದೆ, ಮುಖ್ಯವಾಗಿ ನಮ್ಮ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಎಲ್ಲ STMC ಮೆಂಬರ್ಸ್ ಇದ್ದಾರೆ, ಗ್ರಾಮದ ಗಣ್ಯ ವ್ಯಕ್ತಿಗಳಿದ್ದಾರೆ. ಇದರೆಲ್ಲರಿಗೂ ನೀವು ಏನಾದರೂ ಒಂದು ತೀರ್ಮಾನ ಮಾಡಿ ಹೇಳಿದ್ರೆ ನಾವು ಅದನ್ನು ನಡವಳಿಕೆ ಮಾಡ್ತೀವಿ. ಜೊತೆಗೆ ಆ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ, ವಿದ್ಯಾಭ್ಯಾಸದ ದೃಷ್ಟಿಯಿಂದ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವರು ನಾಡಿನ ಪ್ರಜೆಗಳಾಗ್ತಾರೆ ಮುಂದಿನ ದಿನಗಳಲ್ಲಿ. ಈಗ 7ನೇ ತರಗತಿ ಆದರೆ ಅವರು ಮುಂದಿನ ಕ್ಲಾಸಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಒಂದು ಸಮಾಜದ ಒಂದು ಪ್ರಜೆ ಆಗಬೇಕು. ಗಾಂಧೀಜಿ ಅಂತೆ ಒಂದು ಸುಭಾಷ್ ಚಂದ್ರ ಬೋಸ್ ಅಂತ ಒಬ್ಬ ಕವಿ ಆಗಬೇಕು ಅನ್ನೋದು ನಮ್ಮ ಯೋಜನೆಯ ಮುಖ್ಯ ಉದ್ದೇಶ. ಅವರ ಶಿಕ್ಷಣ ಹಾಗೂ ಆರೋಗ್ಯ ದೃಷ್ಟಿಯಿಂದ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶವನ್ನ ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನು ಕೂಡ ಮುಖ್ಯ ಶಿಕ್ಷಕರು ಒಂದು ಗ್ರಾಮಸ್ಥರು ಗಮನಿಸಿ ಇದನ್ನ ಏನಾದರೂ ಒಂದು ಸಮಸ್ಯೆನ ಪರಿಹಾರ ಮಾಡಿ ಮಕ್ಕಳ ಒಂದು ಆಸೆ ಆಕಾಂಕ್ಷೆಗಳಿಗೆ ನೀವು ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾ, ಇಷ್ಟೊತ್ತು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಣ್ಯ ವ್ಯಕ್ತಿಗಳು, ಪೋಷಕರಿಗೆ ಧನ್ಯವಾದಗಳು. ಈಗ ನಮಗೆ ಈಗ ಪೋಷಕರ ಅಭಿಪ್ರಾಯ ಹೇಳಬೇಕು. ಜೊತೆಗೆ ನಮಗೆ 7ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನ ಕರೆಸಿ ಅವ್ರ ಅನಿಸಿಕೆ ಅಭಿಪ್ರಾಯನ ರೂಪಾ ಮೇಡಮ್ ರವರು ಇದುವರೆಗೂ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ಅವರ ಇಲಾಖೆ ಏನು ಉದ್ದೇಶ ಇತ್ತು, ಲಕ್ಷಣಗಳು ಏನಿದ್ವು, ಗುರಿಗಳೇನಿದ್ವು, ಮತ್ತು ಶೈಕ್ಷಣಿಕವಾಗಿ ಮತ್ತು ಸಮೀಕ್ಷೆ ಮಾಡಿರುವ ಬಗ್ಗೆ ಎಲ್ಲವನ್ನು ಶಾಲಾ 1ರಿಂದ 7ನೇ ತರಗತಿವರೆಗೂ ಅಂತ ನಡೆದಂಥ ಅವರ ಸಮೀಕ್ಷೆಯ ಪ್ರಕಾರ ಎಲ್ಲವನ್ನು ತುಂಬ ಸವಿವರವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಅವರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸ್ತೇನೆ. ಮಕ್ಕಳು ಕಲಿಸಿ ಅವರು ಆಮೇಲೆ ಪೋಷಕರು ನಿಮ್ಮ ಸಮಗ್ರ ಶಿಕ್ಷಣ
ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಹೇಳ್ಬೇಕು ಅಂತ ಕೇಳ್ತಾರೆ. ದಯವಿಟ್ಟು ಹುಡುಗರು ಮಾತಾಡ್ಬೇಕಾದ್ರೆ ಗೊಂದಲ ಮಾಡ್ಕೊಳ್ಬೇಡಿ. ಯಾವುದೇ ಪೋಷಕರು ಇದಕ್ಕಲ್ಲ, ನಿಮ್ಮ ಮಕ್ಕಳಾಗ್ಲಿ ಬೇರೆ ಮಕ್ಕಳಾಗ್ಲಿ ಅವ್ರ ಅನಿಸಿಕೆ ಹೇಳಿ. ನೀವು ಮಧ್ಯ ಯಾರು ಈಗ ಪೋಷಕರು ಹೇಳಿ. ಯಾರು ಮಾತಾಡ್ತಾರೆ ಅವರೇ ಬೆಳಿಗ್ಗೆ ಹಾಲಿಗೆ ರಾಗಿ ಮಾಲ್ಟ್ ಹಾಕ್ತಿದ್ದೀರಾ, ಬಾದಾಮಿ ಪೌಡರ್ ಹಾಕ್ತಿದ್ದೀರಾ? ಪ್ರತಿದಿನ ಕುಡಿತಿದ್ದೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತೀರಾ? ಹೇಳಿ. ಯಾರಾದ್ರೂ ನಿಮ್ಗೆ ಏನ್ ಅನ್ಸುತ್ತೆ? ಇದು ಊಟ ಮಾಡುವಾಗ ಬೆಳಗ್ಗೆ ಹೊತ್ತು ನಾಯಿಗಳು ಕ್ಲೀನ್ ಮಾಡಿಸ್ತಾರೆ ಮತ್ತು ವಾಂತಿ ಮಾಡೋದಕ್ಕೆ ಮಾಡ್ತಿರ್ತೀವಿ. ನಾಯಿ ತೊಳಿತಾರೆ ಮತ್ತು ಊಟದಲ್ಲಿ ಒಂದು ಪೂಜೆ ನಿಮ್ಗೆ ಶಿಕ್ಷಕರು ತಿಳಿಸಿದ್ದೀರಪ್ಪ? ಡೈಲಿ ಕೂದು ಮತ್ತೆ ಕಲ್ಲು ವಾಟರ್ ಸಿಗುತ್ತೆ. ಅವ್ರು ಕರ್ಸಿರಿ ಸರ್ ಅಡ್ಗೆ ಅವ್ರನ್ನ ಸಿಗ್ತಾರೆ ಎತ್ತಾಕ್ಬಿಡ್ತೀನಿ ಅಂತಿದ್ರು. ಹಂಗಾರ ಸೈಜ್ಗಳು ಎತ್ತಾಕ್ಬಿಟ್ಟಿದ್ವಿ. ಇವಾಗ ಅದು ಜಾಸ್ತಿ ಆಗುತ್ತೆ ಸ್ವಲ್ಪ. ಎಷ್ಟು ದಿನದಿಂದ ಹಿಂಗೆ ಆಗ್ತಿದ್ಯಪ್ಪ? ಒಂದ್ಸಲ ಒಂದು 6 ತಿಂಗಳಿಂದ ಹಂಗೆ. ಮದ್ದೆಲ್ಲ ಚೆನ್ನಾಗಿತ್ತು? ಮೊದಲು ಚೆನ್ನಾಗಿಲ್ಲ. ಅದು ಅವಾಗಲೂ ಸಿಕ್ತದ್ದು. 7 ದಿನಾಗ ಎತ್ತಾಕ್ಬಿಡ್ತೀನಿ ಅಂತಿದ್ರು. ನೀವು ನೋಡಿದಂತ ಸಂದರ್ಭದಲ್ಲಿ ನಿಮ್ಮ ಊಟ ಮಾಡುವಾಗ ಶಿಕ್ಷಕರು ನಿಮ್ಮ ಮುಂದೆ ಇರಲ್ವಾ ಬಡಿಸುವಾಗ? ಅವ್ರೇನಂತಾರೆ? ಅವರು ತೋರಿಸ್ತೀವಿ. ಯಾವ್ರು ಹೇಳ್ತಾರಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ. ನೆಕ್ಸ್ಟ್ ಇನ್ಯಾರು ಹೇಳ್ತಾರೆ? ಪಕ್ಕದಲ್ಲೇ ನಿಂತಿದ್ರೆ ಸಾಂಬಾರ್ ಕಡೆ ಕೇಳಿಸ್ಕೊಂತ ಹೋಗ್ತಾರೆ. ಆಮೇಲೆ ಇದು ಕೂದು ಅನ್ನದೊಳಗೆಲ್ಲ ಹುಳ ಸಿಗುತ್ತೆ. ನಿಮ್ಗೆ ಶುದ್ಧ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರಾ? ಇಲ್ಲ, ನಾವು ಹುಷಾರಿದ್ದವರೆಲ್ಲ ಬಿಸಿನೀರು ಕೊಡಂದ್ರೆ ಕೊಡಲ್ಲ. ನಿಮ್ಗೆ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರಾ? ಅಡುಗೆ ಕರೀರಿ, ಅವ್ರ ಮುಂದೆ ಈಗ ನಿಮ್ಗೆ ಯಾರು ತಂದೆ ಹೊಡೆದ್ರು ಅಂತ ಚಾನ್ಸ್ ಅಷ್ಟೇ ಕಲಿಸ್ತಾರೆ. ಅದು ತಲೆಗೆ ಏನು ಗೊತ್ತಿಲ್ಲ. ಇವಾಗಿನಿಂದ ನಿಮ್ಗೂ ಅದೇ ಆಗ್ತಿದ್ಯಾ? ಇನ್ಯಾರಾದ್ರೂ ಹೇಳಿ. ಇದು ಹಾಲನ್ನ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಹಾಕ್ತಾರೆ. ಅಷ್ಟು ಊಟದಲ್ಲಿ ಕೂತಿದಾಗ ಸಾಂಬಾರ ಜಾಸ್ತಿ ನನಗೆ ಹೊಸಿ ಹಾಕಿದ್ರು. ಹಾಲು ಹೊಸಿ ತಂದಲ್ಲ, ಅದಕ್ಕೆ ಸಾಂಬಾರ್ನ ಹೊಸಿ ಹಾಕಿ ತಗೊಂಡ್ರು. ಊಟ ಹೇಗಿರುತ್ತೆ? ಊಟ ಚೆನ್ನಾಗಿರಲ್ಲ. ಎಲ್ಲ ವಾಟುಳ, ಕಲ್ಲು, ಕೂದಲು, ಸತ್ತೆ ಅವೆಲ್ಲ ಬಿದ್ದಿರ್ತವೆ. ಹೇಳಿದ್ರೆ ನೀವೇ ಹಾಕ್ಬಿಟ್ಟಿದ್ದೀರಿ, ನೀವೇ ತೆಗ್ದಾಕಿದ್ದೀರಿ ಅಂತ. ನೀವೇ ಕಿತ್ತಾಕಿದ್ದೀರಿ. ನೀವು ಕೈ ತೊಳೆಯಕ್ಕೆ ಸೋಪ್ ಕೊಡ್ತಾವ್ರಾ? ಇಲ್ಲ. ತಟ್ಟೆ ತೊಳೆಯಕ್ಕೆ ಸೋಪ್ ಕೊಡ್ತಾವ್ರಾ? ಇಲ್ಲ. ಅದು ಕೊಡ್ತಾ ಇಲ್ವಾ? ನೀವು ಊಟ ಮಾಡಂತ ಸ್ಥಳನ ಡೈಲಿ ಕ್ಲೀನ್ ಮಾಡ್ತಾರಾ? ಇಲ್ಲ. ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟವ್ರಾ? ಶೂಸ್ ಎಲ್ಲ ಕೊಟ್ಟವ್ರಾ? ಶೌಚಾಲಯ ನೀರಿದ್ಯಾ? ಶೌಚಾಲಯ ನೀರಿದೆಯಾ? ನಲ್ಲಿ ನೀರು ಬರುತ್ತಾ? ಹೇಗೆ? ಮತ್ತೆ ಯಾಕೆ ನೀವು ಆ ರೂಮಿಗೆ ಹೋಗ್ತಿದ್ದೀರಾ? ಕಟ್ಟಡ ಕಟ್ಟಿಬಿಟ್ಟಿದ್ದಾರಲ್ಲ, ಆ ರೂಮಿಗೆ ಹೋಗ್ತಿದ್ದೀರಾ? ಹೆಣ್ಮಕ್ಳು ನಾನೇ ಗಮನಿಸಿದ್ದೀನಿ. ಶೌಚಾಲಯ ಹಾಳಾಗಿದೆ ಸರ್. 2 ಡೋರ್ ಇಲ್ಲ, ನೀರು ಸರಿಯಾಗಿ ಬರ್ತಿಲ್ಲ. ಒಂದು ಮಾತ್ರ ಬರ್ತಾ ಇದೆ, ನಾವೇ ಹೋಗಿ ನೋಡಿದ್ವಿ. ಅದು ಒಂದು ಸ್ವಲ್ಪ ಗಮನಿಸ್ಬೇಕು ಸರ್. ನೆಕ್ಸ್ಟ್ ಈಗ ನಿಮ್ಮ ಅನಿಸಿಕೆ ಹೇಳು. ಮಕ್ಕಳಿಗೆ ಇಷ್ಟ ಕೊಟ್ಟು ಅವ್ರು ಕವರ್ ತುಂಬಾ ತುಂಬ್ಕೊಂಡು ಹೋಗ್ತಾರೆ. ಬ್ಯಾಗ್ನು ಅಷ್ಟೇ ಹಂಗೆ ಮಾಡ್ತಾರೆ. ನಿಮ್ಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇಲ್ವಾ? ಎಲ್ಲ ಆಗ ತುಂಬ್ಕೊಂಡು ಹೋಗ್ತಾರೆ. ಆಮೇಲೆ ಮಕ್ಕಳೆಲ್ಲ ಪಲ್ಯ ಹಾಕಿದ್ರೆ ಪಲ್ಯ ಎಲ್ಲ ಖಾಲಿ ಅಂದ್ಬಿಟ್ಟು ತಗೊಂಡೋಗಿ ಕೂಸಿನ ಮನೆಯವ್ರಿಗೆ ಕೊಡ್ತಾರೆ. ಈಗ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡ್ತಾ ಇಲ್ಲ? ಚಾರ್ಟ್ ನೋಡಿದ್ದೀರಾ ನೀವು? ವಾರಕ್ಕೆ ಒಂದು ದಿನ ಇದೇ ಅಡುಗೆ ಮಾಡ್ಬೇಕಂತ ಅಡುಗೆ ಮನೇಲಿ ಚಾರ್ಟ್ ಹಾಕಿರ್ತಾರೆ. ಇಲ್ಲ ಸ್ಕೂಲ್ ಮುಂಭಾಗದಲ್ಲಿ ಹಾಕ್ತಾರೆ ಅಡುಗೆ ಮನೆ ಮುಂಭಾಗ. ನೀವು ಸಹಾಯಕ ನಿರ್ದೇಶಕರು ಬಂದಂತ ಸಂದರ್ಭದಲ್ಲಿ ನೀವು ಮಾಹಿತಿ ನೀಡಬೇಕು ಆಯ್ತಾ? ನಾನು ಅವ್ರಿಗೆ ಹೇಳಿದ್ದೆ ಇವತ್ತು. ಅವ್ರೇನೋ ಮೀಟಿಂಗ್ ಇದೆ ನಾಗಮಂಗಲದಲ್ಲಿ, ಲಿಸ್ಟ್ ಮೀಟಿಂಗ್ ಇದೆ ಅಂತ ಬಂದಿಲ್ಲ. ಬೇರೆ ದಿನ ಬಂದು ಒಂದಿನ ಪ್ರತ್ಯೇಕವಾಗಿ ವಿಸಿಟ್ ಕೊಡ್ತಾರಂತೆ. ಅವ್ರ ಗಮನಕ್ಕೂ ನಾನು ತಂದಿದ್ದೀನಪ್ಪ. ಆಮೇಲೆ ಕೂಸಿನ ಮನೆಯವ್ರಿಗೆ ತೊಂದರೆ ಆಗ್ತಿತ್ತು ನಮಗೆ. ಇದು ನಾವು ಪ್ರೇಯರ್ ಮಾಡಿದಾಗೆಲ್ಲ ಅವ್ರು ಈಚೆನೆ ಕುಣಿಸ್ಕೊಂಡು ಕಿರ್ಚಿಸ್ತಾರೆ ಮಕ್ಳು
ಮಕ್ಕಳು ಸೌಂಡೇ ಜಾಸ್ತಿ. ಊಟ ಮಾಡೋ ಟೈಮಲ್ಲೆಲ್ಲ ಗಲೀಜು ಮಾಡಿಸ್ತಾರೆ ಅಲ್ಲೆಲ್ಲ. ಇವರು ಅಡ್ಗೆಯವರೆಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿರ್ತಾರೆ. ಮತ್ತೆ ಕೂಸಿ ಮನೆಯವರೆಲ್ಲ ಬೌಂಡ್ರಿ ಒಳಗಡೆ ಬಂದಿರ್ತಾರೆ. ಮಕ್ಕಳ ಮೇಲೆ ಜಗಳ ಬರ್ತಾರೆ ಅವರು. ನಿಮ್ಮ ಬಂದು ಬರುತ್ತೆ ಆಯ್ತಮ್ಮ ವಿಡಿಯೋ ಮತ್ತೆ ಮೊಟ್ಟೆ ಹಿಡಿಯಕ್ಕೆ ಹೋಗಾಗ ಫೋನ್ ನೋಡ್ಕೊಂಡು ಮೊಟ್ಟೆ ಹಿಡಿತಾರೆ. ಸಿಪ್ಪೆ ಎಷ್ಟು ಸಗ ಸಿಗುತ್ತೆ. ಹುಷಾರಮ್ಮ, ಊಟ ತಿನ್ನು. ಮೊಟ್ಟೆ ತಿನ್ನುವಾಗ ಗಂಟ್ಲು ಸಿಗಾಕೊಂಡ್ರೆ ಕಷ್ಟ ಆಗ್ತದೆ. ಹಂಗೆ ಹೇಳಿದ್ರೆ ಚುಚ್ಕೊಂಡ್ರೆ ಮಕ್ಳಿಗೆ ಏನ್ ಮಾಡೋದು? ಗಮನಿಸ್ಬೇಕು, ನೀವು ಎಚ್ಚರಿಕೆ ಕೊಡ್ಬೇಕು. ಅವಾಗ ಮೊಟ್ಟೆ ತೋರಿಸಿದ್ರೆ ಎಡ್ದಾಕ್ಬಿಡ್ತೀನಿ. ಆಯ್ತಪ್ಪ, ಅವ್ರಿಗೆ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಎಲ್ಲಾ ವ್ಯಕ್ತಿಗಳು ಇದ್ದಾರೆ, ಗಮನಿಸ್ತಾರೆ. ಅದನ್ನ ಸರಿಪಡಿಸ್ಬೇಕು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪೋಷಕರ ಅಭಿಪ್ರಾಯ ಏನಾದ್ರು ಕಲ್ಲನ್ನ ಸಿಕ್ಕಿದ್ರೆ ತಗ್ಗಕ್ಕೆ ನಿಮ್ಮ ಮನೇಲಿ ಸಿಗಲ್ವ? ನಿಮ್ಮ ಅಮ್ಮವ್ರೆ ಹಾಕೊಂಡು ನಮ್ಮಮ್ಮ ಚೆನ್ನಾಗೇ ಮಾಡ್ಕೊಡ್ತಾರೆ. ನಮ್ಮ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಊಟ ಮಾಡಲ್ಲ ಬಾಕ್ಸ್ ಹಾಕ್ತಿದ್ದೀವಿ ಅಂದ್ರೆ ನೀವು ಏನು ಜಂಬ ಆಡ್ತೀರ, ಊಟ ಮಾಡಿದ್ರೆ ಮಾಡಿ ಎದ್ದು ಹೋಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪೋಷಕರ ಅಭಿಪ್ರಾಯ. ಮೊಟ್ಟೆ ಏನಪ್ಪ ಕಲ್ಸಿಕೈತೆ ಅವ್ರಿಗೆ ಗರ್ಕು ಮೊಟ್ಟೆ ಇರ್ತಾರೆ. ಇನ್ನೆಲ್ಲರಿಗೂ ಚೆನ್ನಾಗಿರೋ ಮೊಟ್ಟೆ ಇರ್ತಾರೆ. ಮೇಡಮ್ ಅವರೇ, ಈ ಸಮಸ್ಯೆ ಏನು ಗೊತ್ತಾ? ಹೈಸ್ಕೂಲಲ್ಲಿ ಚೆನ್ನಾಗಿ ನಡೀತೈತೆ. ಇಲ್ಲಿ ಶಾಲೆಗೆ ಮಕ್ಕಳು ಬರ್ತಿರೋ ಕಾರಣ ರಾಜಕೀಯ ಇಲ್ಲಿ. ಮೇಡಮ್ದಿರು ಎಲ್ಲ ಒಂದಷ್ಟು ಜನ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ ಎಲ್ಲ. ಕೇಳಿ ಮೇಡಮ್ ಅವರೇ, ಅದೇ ಸಮಸ್ಯೆ. ಮೇಡಮ್ ಏನು ಮೇಡಮ್ ಅವರೇ, ನಾವು ದಯವಿಟ್ಟು ಅಡುಗೆ ಅವರ ಚೇಂಜ್ ಮಾಡ್ತೀವಿ. ನಾವು ಚೇಂಜ್ ಮಾಡೋಕ್ಕೆ ಇಲ್ಲಾಂದ್ರೆ ಮಕ್ಕಳ ಒಂದು ಕಳ್ಸಲ್ಲ ನಾವು. ಮಕ್ಕಳ ಇವತ್ತಿಂದ ಕಳಿಸ್ಬಿಡ್ತೀನಿ. ಗೇಟ್ ಬಿ ಹಾಕ್ಸ್ಬಿಡ್ತೀವಿ. ಒಂದು ಕಳ್ಸಲ್ಲ ಯಾರನ್ನ. ಸ್ಕೂಲ್ ಬಾಗ್ಲು ಹಾಕ್ಸ್ಬಿಡ್ತೀವಿ ನಾವು. ನಡೀದೇ ಬೇಡ, ನಡೀದೇ ಬೇಡ ಸ್ಕೂಲ್ ಇದು ಮೇಡಮ್ ಅವರೇ. ಸ್ಕೂಲ್ ನಡೀದೇ ಬೇಡ. ಈಗ ಮಕ್ಕಳ ಅಭಿಪ್ರಾಯ ತಗೊಂಡು ಕೇಳೋಣ, ಮಕ್ಳು ಹೇಳ್ತಾರಣ್ಣ. ಅದನ್ನ ಡಿಸೈಡ್ ಮಾಡುತ್ತೆ ಅಧಿಕಾರಿಗಳು ಮಾಡ್ತಾರೆ. ಏನ್ ಮಾಡ್ಬೇಕು, ಡಿಸ್ಟ್ರಿಕ್ಟ್ ಏನ್ ಮಾಡ್ಬೇಕು, ಪನಿಷ್ಮೆಂಟ್ ಕೊಡ್ಬೇಕಾ, ಚೇಂಜ್ ಮಾಡ್ಬೇಕಾ, ಅಥವಾ ಟ್ರಾನ್ಸ್ಫರ್ ಮಾಡ್ಬೇಕಾ, ಅಧಿಕಾರಿಗಳಿಗೆ ಅದೆಲ್ಲ ಆಪ್ಷನ್ಸ್ ಇರ್ತದೆ, ಅದನ್ನ ಮಾಡ್ತಾರೆ. ನೀವೆಲ್ಲ ಡಿಸೈಡ್ ತಗೊಂಡ್ರೆ ಮಾತಾಡೋ ಅಭಿಪ್ರಾಯ ಹೇಳಿ, ಅವ್ರು ಹೇಳಿದಾರೆ ಅಲ್ವಾ? ಎಲ್ಲಾಗಳು ಒಂಥರಲ್ಲ, ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರುತ್ತೆ. ಅವ್ರು ಏನಂದ್ರು ಗೊತ್ತಾ? ಅಧಿಕಾರಿಗಳು ಬಂದವ್ರೆ, ಅವ್ರು ತೀರ್ಮಾನ ತಗೋತಾರೆ. ಹೇಳುದು ಅಷ್ಟೇ, ಏನು ಬೇರೆ ಏನು ಹೇಳಿ. ನಾನು ಅವರ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾತಾಡಿ. ಅವ್ರೇನ್ ಹೇಳ್ಬೇಕು, ನಮ್ಮ ಮಕ್ಕಳ ಸರ್ಕಾರಿ ಶಾಲೆಗೆ ಸೇರಿಸಿ ಅಚ್ಚುಕಟ್ಟಾಗಿ ಊಟ ಕೊಡಿ, ಬಿಸಿ ಊಟ ಕೊಡಿ, ಪಾಠ ಪ್ರವಚನಗಳು ಚೆನ್ನಾಗಿ ಕೊಡಿ ಅಂತ ಹೇಳ್ಬೇಕು. ಟೀಚರ್ಸ್ ಎಲ್ಲ ಪಾಠ ಮಾಡ್ತಾರೆ. ಸರ್, ಇದು ಇವತ್ತಿಂದಲ್ಲ, ಇದು ಸುಮ್ಮನೆ ಇವತ್ತಿಂದಲ್ಲ, ಇವತ್ತು ಬಂದವರು ಎಲ್ಲರೂ ಆಚಾರ ಬಂದಿಲ್ಲ ಸರ್. ಅವ್ರೊಬ್ರೇ ಅಂತಲ್ಲ, ಇವತ್ತಿಂದ ಆಗಿದ್ರೆ ಇವತ್ತೊಂದೇ ಇಲ್ಲಿ ಯಾವ್ದು ಬೇಡ, ಟೀಚ್ ಕೊಟ್ಬಿಡಿ ಸರ್, ನಾವು ಬೇರೆ ಕಡೆ ಸೇರಿಸ್ಕೊತೀವಿ. ಯಾವ್ದು ಬೇಕಾಗಿಲ್ಲ, ಸ್ಕೂಲ್ ನಮಗೂ ಕೇಳಿ ಸಾಕಾಗೋಗಿದೆ. ಕೊಡೋದು ಸರ್ಕಾರದಿಂದ 3 kg ಅಕ್ಕಿ ನಿಮ್ಗೆ ಹಾಲು ಕೊಬ್ಬು ನಿಮ್ಗೆ ಅಂತ ಕೇಳಿದ್ರೆ ಅದು ಅರ್ಧ ಕೆಜಿನಲ್ಲಿ 1 kg ಹೇಳಿ ಕೊಡು 3 kg ಅಕ್ಕಿ ನಿಮ್ಗೆ ಅದ್ರ ಕೊಬ್ಬಲ್ಲ ಅಂತ ಕೇಳಾರಂತೆ. ಯಾಕೆ ಅನ್ಬೇಕು? ನೋಡಿ ಸರ್, ಇಲ್ಲಿ ಕೂಲಿ ಮಾಡಿದ್ರು ಅಚ್ಚುಕಟ್ಟಾಗಿ ಮಕ್ಕಳು ಸಾಕ್ತಾರೆ. ಯಾರೇನು ಬಿಟ್ಬಿಟ್ಟಿಲ್ಲ, ಅಕ್ಕಿ ಅನ್ನ ಇಲ್ಲ ಮಕ್ಕಳು ಬಂದು ಇವ್ರು ಅಂದಿರೋದಕ್ಕೆ ತಾನೇ ಮಕ್ಕಳು ಬಂದು ಹೇಳಿದ್ರು ಮನೆಗೆ. ನನ್ನ ಮಕ್ಳು ಎಷ್ಟು ಸತಿ ಹೇಳಾರೆ ಗೊತ್ತಾ ಬಂದು ನಮ್ಮ ಮನೇಲಿ. ನಾನು ಹೇಳಿದ್ರು ನಮ್ಮ ಮನೇಲಿ ಇಲ್ಲ ಕನ್ಸುಮ್ನೀರು ಅವ್ರನ್ನ ನಾನೇ ತಟ್ಟು ಇಸ್ತೀನಿ ಅವ್ರನ್ನ ಅಂತಂದ್ರೆ ಸುಮ್ಮನೆ ಅವ್ರನ್ನ ಇಲ್ಲ ಅಂತ ನಾನ್ ಬಂದು ಸುಮ್ಮನೆ ಯಾವ್ದು ಬೇಡ ಸರ್, ನಮ್ಗೆ ತಲೆನೋವು ಆಗ್ಬಿಟ್ಟಿದೆ. ಟಿಸಿ ಕೊಟ್ಬಿಡಿ, ನಾವೆಲ್ಲರ ಕಷ್ಟ ಸುಖ ಸೊಬ್ರಸ್ ಬರೀ ಸಾಲಾಲಿ ಬೇರೆ ಕಡೆ ಓದಿಸ್ಕೊತೀವಿ. ಮೇಡಮ್ ಅವರೇ, ಆ ಮಕ್ಕಳು ಹೇಳಿದ್ರೆ ನಿನ್ನ ಕೆಲಸ ನೀನೇನು ನೋಡ್ಕೋ ಮುಚ್ಕೊಂಡು ಅಂದ್ರಂತೆ. ಇವ್ರದ್ದೇನು ಅಡುಗೆ ಮಾಡೋದು ಅಷ್ಟೇ. ಮಕ್ಳು ವಿಚಾರಕ್ಕೆ ಯಾಕೆ ಹೋಗ್ಬೇಕು ಇವರು?
ಹಾಂ ಅಡುಗೆ ಮಾಡಿ ಊಟ ಬಡಿಸ್ಬೇಕು ಹಾಂ ಅಷ್ಟೇ. ಮುಚ್ಕ ನೋಡಿ ಹೋಗು ನಿನ್ನ ಕೆಲಸ ನೀ ಏನಂತ ಮಾತಾಡ್ತಿದ್ದೆ ಮಹೇಶಣ್ಣ ಅವೆಲ್ಲ ಮಾತಾಡೋಣ ಇವರು ಕೇಳ್ತಾರೆ ಈಗ ಮತ್ತು ಸುಮ್ಮನೆ ಕೂತ ನಿಮ್ಗೆ ಏನು ಗೊತ್ತು ಬೇಡ ಸ್ಕೂಲು ಮುಚ್ಚಾಕ್ಸ್ಬಿಡ್ತೀನಿ ಮಾಡುದೇ ಬೇಡ ನಾನು ಕಳಿಸ್ತೀನಿ ಸೇರಿಸ್ತೀನಿ ಮಾಡ್ತೀನಿ ಈಗ ಜೋಗಿ ಸುಮ್ನಿರು ಈಗ ಬಂದವ್ರೆ ಅಧಿಕಾರಿಗಳವ್ರೆ ಕೇಳ್ತಾರೆ ಸುಮ್ನಿರು ಈಗ ಕೇಳ್ತಾರೆ ಈಗ ಅಧಿಕಾರಿಗಳು ಬಂದಿಲ್ವಾ ಈಗ ಸುಮ್ನಿರು ಈಗ ಅವ್ರೇನು ಉತ್ತರ ಕೊಡ್ತಾರೆ ಇರೋ ಅಧಿಕಾರಿಗಳಿಗೆ ಸಮಸ್ಯೆ ನಾನು ಇದು ತಗೊಂಡು ಕಂಡಿದೆ ಇದು ಇವ್ರಿಲ್ದಾರ ಏನು ಊಟ ಮಾಡ್ಯಾರ ಅವರು ಬೇಡ ಬೇಡ ಸುಮ್ನಿರು ಆಯ್ತು ಕೇಳ್ತಾರೆ ಇರೋ ಯಾಕೆ ಕೇಳೋಣ ಹುಡುಗಿ ಮಾತಾಡ್ತಾರೆ ಇರಮ್ಮ ನಿಮ್ ಕೇಳಿದ್ರೆ ಮಾತಾಡೋದು ಇರಮ್ಮ ನೀವು ಏನಕ್ಕೆ ಕೊಡ್ತಾರಪ್ಪ? ಅದು ರೆಡ್ ಆಗೈತೆ ಇವ್ರು ಹೋಗಿ ಬಂದ್ರೆ ಮಾತಾಡ್ದಂತ ಬಂದು ಕ್ಲಾಸ್ ಒಳಗಡೆ ನುಗ್ಗಿ ಡೈರೆಕ್ಟ್ ಹೊಡೆದವ್ರೆ. ಸರಿ ಏನ್ ಮಾಡ್ತೀರಾ ನೀವೇನ್ ಹೇಳ್ತೀರಾ? ಅವತ್ತು ಏನಾಯ್ತು ಅಂದ್ರೆ ನಾನು ನೋಡ್ಬೇಕಲ್ವಾ ನೀವು ನಾವು ಬೇರೆ ಇದನ್ನೆಲ್ಲ? ಕ್ಲಾಸಲ್ಲಿ ಟೀಚರ್ಸು ಒಂದು ಇಬ್ಬರು ಇದ್ದು ಬೇರೆ ಕ್ಲಾಸಲ್ಲಿ ಆ ಕಡೆ ಕ್ಲಾಸ್ಗೆ ಆಮೇಲೆ ಅವ್ರು ಜಗಳ ಆಡಿದ್ರು ಮನೆ ಹತ್ರ ಜಗಳ ಆಡಿದ್ರು ಕ್ಲಾಸ್ಗೆ ಯಾಕೆ ಬರ್ತಾರೆ? ಅದಕ್ಕೆ ಮನೆ ಹತ್ರ ಜಗಳ ಆಡ್ತಿದ್ರು ಮನೆ ಹತ್ರ ಜಗಳ ಆಡಿದ್ರು ಮಕ್ಕಳು ಬರ್ತಾರೆ ಇಲ್ಲಿ ಬಂದು ಹುಡುಗ ಹೋಸಲ್ ಸಭೆಯಲ್ಲಿ ಈ ಸಲ ಎತ್ಕೊಂಡು ಇಬ್ಬರು ಹೇಳ್ಕೊಂಡು ಅವಾಗ ನಾವು ಬಂದು ನೀವು ಗಮನಿಸ್ಬೇಕು ಸರ್, ಈ ತರ ಎಲ್ಲ ಒಂಥರ ಇಲ್ಲ ಅದಕ್ಕಿಂತ ಮೇನ್ ಆಗಿ ಅಡಿಗೆ ಅವರು ಕ್ಲಾಸ್ ಅದೇ ನಾನು ಹೇಳ್ದೆ ಸರ್ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋಗೋದಿಲ್ಲ ನಿಮ್ಮ ಅಡಿಗೆ ಮನೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕ್ಲಾಸ್ ಹೋಗೋದಿಲ್ಲ ನನಗೆ ಗಮನಿಸ್ತಾನೆ ನೀವು ಸರ್ ಕ್ಲಾಸ್ ಒಳಗಡೆ ಎಂಟ್ರಿ ಇಲ್ಲ ನಿಮ್ಗೆ ಅಂತ ನಾನು ಹೇಳ್ದೆ. ನನ್ನ ಗಮನಕ್ಕೆ ಬಂದಿದೆಯಾ ನೀವು ಅಂತಂದೆ ಇಲ್ಲ ಸರ್ ಮತ್ತೆ ಹೆಂಗೆ ನೀನು ಕ್ಲಾಸ್ ಒಳಗೆ ಎಂಟ್ರಿ ಕೊಟ್ಟು ಅವ್ರಿಗೆ ಕೊಟ್ಟಿದೆ ನಾನು ಪಕ್ಕದ ಕ್ಲಾಸಲ್ಲಿ ಇದ್ದೀನಿ ನಾನು ಇಟ್ಟಿದ್ದಾರೆ ಬಂದು ನೇರ ನನಗೆ ವಿಚಾರ ಮುಗಿಸಿ ಆಮೇಲೆ ನೀನು ಅವ್ರು ನನ್ನ ನೀವು ಮಾತಾಡ್ಬಾರ್ದು ನೇರವಾಗಿ ಕೊಡ್ಬಿಟ್ಟು ಮಕ್ಕಳಿಗೆ ನನ್ನ ಜವಾಬ್ದಾರಿ ಅಲ್ವಾ ಅದು ಬೇಡ ನಾನು ಎರಡು ವರ್ಷದಿಂದ ಏನ್ ಮಾಡಿ ಮಕ್ಳು ಹೇಳ್ತಾವೆ ನಮ್ಗೆ ಊಟದಲ್ಲಿ ಕೂದು ಸಿಗುತ್ತೆ ಕಲ್ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಗೆ ಜವಾಬ್ದಾರಿ ಅಂತ ಇರಬೇಕು ಅಂತ ಡಿಸ್ಟ್ರಿಬ್ಯೂಟ್ ನಿಮ್ ಸಂಬಂಧ ಇಲ್ವಾ? ಇದೆ ಸರ್ ಮಾಡಿದ್ದೀನಿ ಸಂಬಂಧ ಇದ್ಮೇಲೆ ಜವಾಬ್ದಾರಿ ಇರುತ್ತೆ. ಈಗ ಮಕ್ಳು ಕಂಪ್ಲೇಂಟ್ ತಗೊಂಡ್ರೆ ಪೇರೆಂಟ್ಸ್ ಕಂಪ್ಲೇಂಟ್ ತಗೊಂಡ್ರೆ ನೀನ್ ಬೇಜವಾಬ್ದಾರಿ ನಮ್ಗೆ ಕಾಣ್ತಾ ಇದ್ದ ಡಿಸ್ಟ್ರಿಬ್ಯೂಟ್ ಕ್ಲಾಸ್ ತಗೊಳ್ಳುವ ಆಮೇಲೆ ನಿಮ್ ಜವಾಬ್ದಾರಿ ಕೆಲಸ ಮಾಡಿದ್ರೆ ಈ ಅಧ್ವಾನ ಆಯ್ತಿರಲಿಲ್ಲ ಸ್ಕೂಲು. ಮೆಮೊ ಹಾಕಿದ್ದೀನಿ ಮೆಮೊ ಕೊಟ್ಟಿದ್ದೀರಿ ಅವ್ರಿಗೆ ಅದಾದ್ಮೇಲೆ ಅವ್ರು ಏನ್ ರಿಪ್ಲೈ ಅದೇ ಪುನರಾವರ್ತನೆ ಆದಾಗ ಏರ್ ಆಫೀಸರ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ ಮಾಡೋಣ ಅಂತ ನೀವು ಹತ್ರ ಹೋಗ್ಬೇಕಿತ್ತು, CO ಹತ್ರ ನಿಮ್ಗೆ ಇದು ಹೋಗ್ಬೇಕಿತ್ತು. ಕಾರ್ಯಕ್ರಮ ಇದೆ ಅಂತ ಗೊತ್ತಾದ್ಮೇಲೆ ನೀವು ಯಾಕೆ ನೀವು ಇದು ಮಾಡ್ಲಿಲ್ಲ ಕಂಪ್ಲೇಂಟ್ ಮಾಡ್ಲಿಲ್ಲ ಆದ್ಮೇಲೆ ನೀವು ಸಂಬಂಧಿಕರ ಏನೋ ಅವರು ಮತ್ತೆ ಆಗಿದ್ಮೇಲೆ ಕಂಪ್ಲೇಂಟ್ ಮಾಡ್ಬೋದಲ್ವಾ? ಎಷ್ಟು ಜನ ಮಕ್ಕಳು ಊಟ ಮಾಡ್ತಾ ಇರ್ತಾರೆ, ಒಂದು ಚೂರು ಎಡವಟ್ಟಾದ್ರೆ ಎಷ್ಟೆಲ್ಲ ಪರಿಣಾಮ ಬೀರ್ತದೆ. ಅದು ಈ ಊರಿನಲ್ಲಿ ಒಳ್ಳೊಳ್ಳೆ ನಾಯಕರಿದ್ದಾರೆ, ನನಗೆ ಗೊತ್ತು. ನಾನು ಯಾಕೆಂದ್ರೆ ನಾನು ದೂರದಲ್ಲೂ ನನಗೆ ಈ ಊರಿಗೆ ಸಾಕಷ್ಟು ಹತ್ರದಲ್ಲಿರೋರು, ಹಾಗಾಗಿ ಎಲ್ಲ ಗೊತ್ತು. ಸಾಕಷ್ಟು ಸಹಾಯ ಮಾಡುವಂತ ವ್ಯಕ್ತಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಹಾಗೆ ಬಳಕೆ ಮಾಡ್ಕೊಳ್ಳಿ. ಆಗ್ಲಿಲ್ವಾ ಉನ್ನತಾಧಿಕಾರಿಗಳಿಗೆ ನೀವು ಮೆಸೇಜ್ ಕೊಡಿ, ಅವರು ನಿಮ್ ಕೈಲಿ ಆಗ್ಲಿಲ್ಲ ಅವ್ರು ಬರ್ತಾರೆ. ನೀವು ಒಂದ್ಸರಾದ್ರೂ ಇವ್ರ ಗಮನಕ್ಕೆ ತಂದಿದ್ದೀರಾ, AD ಅವ್ರ ಗಮನಕ್ಕೆ ತಂದಿದ್ದೀರಾ? ಯಾರು ಕೊಟ್ಟಿಲ್ಲ AD ಅವ್ರು ನಿಮಗೆ ಲೆಟರ್ ಕೊಟ್ಟಿದ್ದೀರಾ? ನಮ್ಮ ಶಾಲೆನಲ್ಲಿ ಈ ತರ ಆಗ್ತಾ ಇದೆ, ಬಂದು ನೀವು ವಿಚಾರಣೆ ಮಾಡಿ ಅಂತ ಅವ್ರ ಗಮನಕ್ಕಾದ್ರೂ ತರ್ಬೇಕಲ್ವಾ? ನೀವು ನಿಭಾಯಿಸ್ತೀರಾ ಅಂತ ಹೇಳಿದ್ರೆ ಮಕ್ಕಳ ಜವಾಬ್ದಾರಿ ನೀವೇ ತಾನೇ, ಮುಖ್ಯ ಶಿಕ್ಷಕರನ್ನೇ ಕೇಳೋದು. ಓದ್ಲಿಲ್ಲ ಅಂದ್ರೆ ಮಕ್ಕಳ ಒಳಗಡೆ ಬಂದ್ಮೇಲೆ ಕಾಂಪೌಂಡ್ ಎಂಟ್ರಿಗೆ ನಿಮ್ದೇ ಜವಾಬ್ದಾರಿ ಆಗ್ತೀರಾ, ನಿಮ್ದೇ ಕೇಳ್ತಾರೆ. ನೀವು ಒಂದು ಮಾಹಿತಿ ಗೊತ್ತಾಗ್ಬೇಕಲ್ವಾ? ನಮ್ಗೆ ಈ ತರ ಬಿಸಿ ಊಟಕ್ಕೆ ಬಂದು ಹೊಡೆದಿದ್ದಾರೆ, ಕ್ಲಾಸ್ ಒಳಗಡೆ ಬಂದು ಹೊಡೆಯಂಗಿಲ್ಲ. ಮಕ್ಳಿಗೆ ಅಡುಗೆ ಮಾಡಬೇಕು, ನೀಟಾಗಿ ಊಟ ಬಡಿಸ್ಬೇಕು, ಅವ್ರದ್ದು ಏನಿದೆ ಅಷ್ಟೇನೆ. ಹೊಡೆಯೋದು, ಜಗಳ ಮಾಡ್ಕೊಡೋದು ಅದೆಲ್ಲ ಚೆನ್ನಾಗಿರಲ್ಲ. ಈಗ ನಿಮ್ಮನ್ನ ನಮ್ಮ ಇಷ್ಟು ತಂದೆ ತಾಯಿಗಳು ಕಳಿಸಿರ್ತಾರೆ, ಅವು ನಮ್ಮ ಮಕ್ಕಳು ಅಂತ ನೀವು ನೋಡ್ಕೋಬೇಕು. ಅವ್ರಿಗೆ ವಿದ್ಯಾಭ್ಯಾಸ, ಒಂದು ಆರೋಗ್ಯತೆ ಕಳಿಸ್ಬೇಕು. ಮೇಡಮ್ ನಿಮ್ಮ ಬಗ್ಗೆನೇ ತುಂಬಾನೇ ಕಂಪ್ಲೇಂಟ್ಸ್ ಇದೆ. ನಾನು ಯಡಿಯೂರ್ ಹತ್ರ ಮಾತಾಡಿದ್ದೀನಿ. ಅವಕಾಶ ಕೊಡ್ತೀವಿ. ಯಾಕಂದ್ರೆ ನೀವು ನಾವು ಬಂದಾಗಲೇ ನೋಡಿದೀನಿ, ನೀವು ಏರ್ಫೋನ್ ಹಾಕೊಳ್ಳಲ್ಲ. ಮತ್ತೆ ಈ ತರ ಅವರು ಅನುದಾನನ ಸರ್ಕಾರನೇ ಕೊಡ್ತಾರೆ. ತಲೆ ಕೂದಲು ಬಿಡುತ್ತೆ ಅಂದ್ರೆ ನೀವು ತಲೆ ಕೂದಲು ಬಿಟ್ಕೊಂಡು ಊಟ ಬಡ್ಸಂಗಿಲ್ಲ. ಅಡ್ಗೆ ಮನೆ ಎಂಟ್ರಿ ಬಂದ್ರೆ ಅವ್ರು ಏರ್ಫೋನ್ ಹಾಕೋಬೇಕು, ಕೈಗೆ ಗ್ಲೌಸ್ ಹಾಕೋ. ನೀವು 4 ದಿನದಿಂದ ನೋಡ್ತಾ ಇದೀವಿ, ಎಲ್ಲಿ ಗ್ಲೌಸ್ ಹಾಕೊಂಡಿದ್ದೀರಾ?
ನೀವು ಊಟ ಬಡಿಸುವಾಗ ಇಲ್ಲಿ ತೊಳೆದೇ ಊಟ ಬಡಿಸ್ಬೇಕು. ಎಲ್ಲಿ ಊಟ ಬಡಿಸ್ತಿದ್ದೀರಾ ನೀವು? ಬಡಿಸ್ತಿದ್ದೀರಾ ಇಲ್ವಾ? ಪ್ರಾಮಾಣಿಕವಾಗಿ. ಯಾಕಂದ್ರೆ ನಾನೇನು ಮುಚ್ಚು ಮರೆಯೇನೆ, ನನಗೇನು ಆತಂಕನೂ ಏನಿಲ್ಲ. ನಾನೇ ಮಕ್ಕಳ ಕೇಳಿದಾಗ ಮಕ್ಕಳು ಈಗ ಅವ್ರ ಮನಸ್ಸಿನ ಭಾವನೆಗಳನ್ನ ನೋವನ್ನ ಹಂಚ್ಕೊಂಡು ಈಗ ಅವ್ರಿಗೆ ನಾವು ಏನಾದ್ರೂ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಲ್ವಾ? ಎಷ್ಟು ದಿನದಿಂದ ಕಷ್ಟಪಡ್ತಿದ್ದಾವೆ ಆ ಮಕ್ಕಳು. ಇವತ್ತಿನ ಮಕ್ಕಳೇನೆ ನಾಳಿನ ಪ್ರಜೆಗಳಾಗೋದು. ನಾವ್ ಏನ್ ಇವತ್ತು ಅವ್ರಿಗೆ ಕಲಿಸ್ತೀವಿ ಬೆಳೆಸ್ತೀವಿ ಅದನ್ನೇ ಅವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂತವೆ. ಹಂಗಾಗಿ ನಾವು ಯಡಿಯೂರ್ ಗಮನಕ್ಕೂ ತಂದಿದೀವಿ, ನೀವು ಪ್ರತಿದಿನ ಗ್ಲೌಸ್ ಹಾಕೊಳ್ಳೇಬೇಕು. ನಾನು ಹೊರದಿನಲ್ಲೂ ಕೂಡ ತಿಳಿಸಿದೀನಿ. ಮತ್ತೆ ಇವ್ರಿಗೂ ನಾನು ಲೆಟರ್ ಕೊಡ್ತೀನಿ, ಈ ತರ ಸಮಸ್ಯೆ ಆಗ್ತಿದೆ ನಿಮ್ಮ ಶಾಲೆಯಲ್ಲಿ. ಅಡುಗೆ ಅವ್ರದೇ ಹೇಳ್ತಿದ್ದಾರೆ, ಜೊತೆಗೆ ಯಾವುದೇ ಸ್ವಚ್ಛತೆ ಇಲ್ಲ ಅಂತ ಕೂಡ ನಾನು ಗಮನಕ್ಕೆ ತರ್ತೀನಿ. ಮಾತಾಡಿ ಸಾಲಲ್ಲ ಡೈಲಿ ಕಾಳಪ್ಪ ಅವ್ರೆ ಊಟ ಮಿಕ್ಕಲ್ವಾ? ಊಟ ಸಾಲನ ಅಂತ ಹೇಳ್ತೀರಾ? ಅಲ್ಲಿ ಒಬ್ರು ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಆಗ್ತದೆ ಅಂತ ಅಷ್ಟೇ ಹೇಳಿದ್ದು. ಊಟ ಮಾಡಿ ಕೂಸಿನ ಮನೆಯಲ್ಲಿ ಸ್ವಲ್ಪ ಫುಡ್ ಕಳಿಸ್ತಾ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಉಳಿದ ಊಟ ಅವ್ರಿಗೆ ಕೊಡ್ತೀವಿ. ಇಲ್ಲಾಂದ್ರೆ ಊಟ ತಗೊಳ್ತಾರೆ. ಕೊನೆಗೆ ಈಗ ನೀವು ಮಾತಾಡೋ ನಾವು ಮಾತಾಡಿದ್ವಾ? ಆಯ್ತು ಹೇಳಮ್ಮ. ಅದಾಯ್ತು ಸರ್. ಹಂಗಾದ್ಮೇಲೆ ಮೊಟ್ಟೆನ ಸರ್ರು ಲೆಕ್ಕ ಹಾಕಿ ಒಂದು ಹುಡುಗನ್ ವಹಿಸವ್ರೆ. ಅಟೆಂಡೆನ್ಸ್ ನೋಡಿ ಲೆಕ್ಕ ಹಾಕಿ ಕೊಡೋದು ನಮ್ಗೆ. ಅದೇನು ಚೀಸ್ ತಗೊಬರಕ್ಕಾಗಲ್ಲ, ಇಲ್ಲ ಟ್ರೇಲು. ಸರ್ ಮಕ್ಳಿಗೆ ಲೆಕ್ಕ ಕೊಡ್ತಿರೋ ಇಲ್ವೋ ನೀವು? ಲೆಕ್ಕದ ಬೇಡ, ಕ್ವಾಲಿಟಿ ಬಗ್ಗೆ ಮಾತಾಡಿ. ಅದಂತೂ ಸರ್ ಕೊಡ್ತಾರಾ? ಅದ ಅಷ್ಟೇ ಬೇಯಿಸಿ ಅಷ್ಟೇ ಹಾಕೋದು ಮೊಟ್ಟೆನ. ಆ ಬೇಯಿಸುವಾಗ ಇವರು ಮಕ್ಕಳು ವಿಡಿಯೋ ಅಲ್ಲಿ ಮೊಟ್ಟೆ ಹೊತ್ಕೊಳ್ತಾರೆ ಅಂದ್ರೆ ಒಂದು. ಎರಡನೇದು ಕ್ವಾಲಿಟಿ ಮೊಟ್ಟೆ ತಂದ್ಕೊಂಡ್ರೆ ಅಂಬ್ಲಿ ತರ ಆಗಲ್ಲ ಸರ್ ಮೇಡಮ್. ಅದು ಕ್ವಾಲಿಟಿ ಮೊಟ್ಟೆ ಇದ್ದಾಗ ಅಂಬ್ಲಿ ತರ ಆಗುತ್ತೆ. ಆಮೇಲೆ ಒಂಥರ ಮೇಲೆಲ್ಲ ಎಳೆದ್ರು ಆಗಲ್ಲ, ಕಿತ್ತೋದಂಗೆ ಆಯ್ತವೆ. ಇವ್ರಿಗೆ ಹೇಳಿದೀವಿ ಕಡಿಮೆ ಹೆಸರು ಮೊಟ್ಟೆ ತರಬೇಡಿ ಸರ್, ಹಿಂಗೆಲ್ಲ ಕಿತ್ತೋಗವೆ ಅಂತ ಹೇಳಿದೀವಿ. ಆಮೇಲೆ ಚೆನ್ನಾಗಿರೋ ಈ 3-4 ಈಗ ಸೋಮವಾರದಿಂದ ಮಂಗಳವಾರದಿಂದ ಈಚೆಗೆ ಚೆನ್ನಾಗಿರೋ ಮೊಟ್ಟೆ ಕೊಡ್ತಾರೆ. ಮತ್ತೆ ಕಲ್ಲು ಮತ್ತೆ ಕ್ಲೀನ್ ಮಾಡಲ್ವಾ ನಿಮ್ಗೆ? ಕ್ಲೀನ್ ಮಾಡುವಾಗ ಈಗ ಮೊನ್ನೆ ದಿವಸ ನಾನು ಅವ್ರನ್ನ ಕರೆಸಿ STMC ಅವ್ರನ್ನ ಕರೆಸಿ ನೋಡಿ ಕ್ಲೀನ್ ಮಾಡಿದ್ದೀನಿ, ಆದ್ರೂ ಹಿಂಗಂತಾರೆ ಅಂದ್ಬಿಟ್ಟಿದ್ದೆ. ಅವ್ರನ್ನ ಕರೆದಿ ತೋರಿಸ್ದೆ ಆಯ್ತು ತೊಳ್ದಾಕಿ ಅಂದ್ರು. ಹಂಗು ತೊಳ್ದಿ ಎಲ್ಲ ಮಾಡಿ ಹಾಕಿದ್ರು ಸರ್. ನಿಜ ನಾವು ಆಗ ಇದು ಕ್ಯಾಪೇ ಕಟ್ತಿರ್ಲಿಲ್ಲ. ಸೋಮವಾರದಿಂದ ಕ್ಯಾಪ್ ಕಟ್ತಾ ಇದ್ರೆ ಬಟ್ ಆ ಕಟ್ತೆ ಹೋದಾಗ ಕೂದಲೇ ಇರ್ಲಿಲ್ಲ. ಈ ಸೋಮವಾರದಿಂದ ಈಚೆಗೆ ಕಲ್ಲು ಕೂದಲು ಜಾಸ್ತಿ ಸರ್ 3 ಸಾರಿಯಿಂದ 4 ಸಾರಿ. ಅದನ್ನ ನಾನು ಸರ್ ಗಮನಕ್ಕೆ ಇವರು ಕಾವನ್ ಗಮನಕ್ಕೆ ತಗೊಬಂದೆ. ಇಲ್ಲಿ ಯೋಗಾನಂದ ಪಟೇಲ್ ಅವ್ರ ಗಮನಕ್ಕೆ ತಗೊಬಂದೆ. ಆಮೇಲೆ ಅಧ್ಯಕ್ಷರ ಗಮನಕ್ಕೆ ತಗೊಬಂದು ಕಾಳಪ್ಪರ ಗಮನಕ್ಕೆ ಅವತ್ತೇ ಡ್ರಾ ಮಾಡೋವಾಗ್ಲೇ ತಗೊಬಂದಿದ್ದಂತ ಇವಳು. ನನಗೆ ಗೊತ್ತಿಲ್ಲ ಸರ್ ಇದು ಈ ತರ ರಾಜ್ಯಕ್ಕೆ ತಗೋತವ್ರೆ ಅಂತ ನನ್ಗೇನು ಇವ್ರು ಹೇಳ್ತಿರ್ಲಿಲ್ಲ. ಅದಾದ್ಮೇಲೆ ಇದೆಲ್ಲ ಕಮೆಂಟ್ಸ್ ಆಯ್ತು. ಒಂದು ಅದಾಯ್ತು. ಮತ್ತೆ ಇವರು ನನ್ನನ್ನು ಯಾವುದು ಹೇಳಿಕೊಳ್ಳಲ್ವ, ನೀವ್ ಏನ್ ಮಾಡ್ಬೇಕು ಏನು ಕೇಳಲ್ಲ ಪ್ರಕಾರನು ನಡೀತಾ ಇರ್ಲಿಲ್ಲ. ಆಮೇಲೆ ಹಿಂದೆ 20 ವರ್ಷ ನಾನೇ ಲೆಕ್ಕ ನಾನೇ ತರಕಾರಿ ಯಾರಿಗೆ ಹೇಳಿದ್ರಿ? ಈಗ SDMC ಮೆಂಬರ್ಸ್ ಇದ್ರಲ್ವಾ, ನಮ್ಗೆ ಮೆನು ಪ್ರಕಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹೀಗಿದೆ ಸರ್. ಅವರೇ ಬರ್ತಾರಲ್ಲ ಪ್ರತಿದಿನ ಯಾರು ಬರ್ತಾರೆ ಸಮಸ್ಯೆ ಹೇಳಿದ್ರೆ ಹಿಂಗ್ ಕೊಡ್ತಾ ಇಲ್ಲ ಅಂತ ಹೇಳಿದೀವಿ ಸರ್. ನೆನ್ನೆನೂ ಹೇಳಿದೀವಿ. ಬೆಳ್ಳುಳ್ಳಿ ತಂದ್ಕೊಂಡು ಬೆಳ್ಳುಳ್ಳಿ ರೇಟ್ ಜಾಸ್ತಿ 4 ದಿನದ ಬಿಟ್ಬಿಡಿ, ಮುಂದಕ್ಕೆ ಹೋಗಿ ಹೇಳಿದೀವಿ ಸರ್. ಕಾಸಿಲ್ಲ ಅಂತಂದವ್ರೆ ಸರ್. ಒಂದೊಂದ್ ದಿವಸ ಹೇಳ್ದಾಗ ನನ್ನ ಹತ್ರ ಕಾಸಿಲ್ಲ ಅಂತ ನಾನೇ ತಂದು ಹಾಕಿದ್ದೀನಿ ಮೇಡಮ್, ದುಡ್ಡೆಲ್ಲನೂ ನಾನೇ ತಗೊಬಂದು ಹಾಕಿದ್ದೀನಿ. ಆಮೇಲೆ 3 ತಿಂಗಳು ಒಲೆ ಇರಲಿಲ್ಲ ಸರ್. ಇವ್ರ ಮನೆಯಿಂದ ಒಲೆ ಅನುದಾನ ಬರುತ್ತೆ, ನೀವು ಅದನ್ನ ಖರ್ಚು ಮಾಡ್ಬೇಕು ಸಮರ್ಪಕವಾಗಿ ಅಷ್ಟೇ. ಏನಾರ ಕಾಸಿಲ್ಲ ಅಂತ ಯಾಕೆ ಹೇಳ್ತೀರಾ? ಸರ್ಕಾರದಿಂದ ಅನುದಾನ ಪ್ರತಿ ಮುಂಗಡವಾಗಿ ಮುಂಗಡಲ್ವಾ ತಂದ್ಕೊಡಿ. ಇಲ್ಲ ಅಂತ 3 ತಿಂಗಳು ಒಲೆ ಇರ್ಲಿಲ್ಲ ಮೇಡಮ್. 3 ತಿಂಗಳು ಇವ್ರ ಮನೆ ಒಲೆ ತಂದಿದ್ದು ಮೇಡಮ್. ಈಗ ಮಿಕ್ಸಿ ಇರಲಿಲ್ಲ, ಇವ್ರ ಮನೇಲೆ ಖಾರ ಹಾಕ್ತಿದ್ದು. ಫೆಬ್ರವರಿನಲ್ಲಿ ಅದನ್ನ ಅವರು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ ಮೇಡಮ್. ಈ ಮನ್ಮನೆ ಅದೇ ಅಂಗಡಿ ತಗೊಂಡ್ರೆ ಅದೇ ತೋರಿಸ್ತಾರೆ ಸರ್. ಇಷ್ಟೊಂದು 3 ತಿಂಗಳಿಗೆ ಹೆಂಗೆ ಹೋಗುತ್ತೆ ಸರ್ ಅಂತ ಅವರು
ಈ ಕ್ವಾಲಿಟಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇವತ್ತಿನ ಈ ಕ್ಷಣಕ್ಕೆ ಕೆಟ್ಟೋಗ್ತಾ ಇದ್ರು ಅದೆಲ್ಲ ಸರಿಪಡಿಸೋದು ನಮ್ಮ ಕರ್ತವ್ಯ. ಆಮೇಲೆ ಬೇಳೆ ಬೇಯಕ್ಕೆ ಕುಕ್ಕರು ಹಾಳಾಗಿ 1 ವರ್ಷ ಆಗೈತೆ. ನಾವು ತಗೊಂಡು ಪಾತ್ರೆ ಪರಿಕರಗಳಿಗೆ ಅನುದಾನ ಕೊಡ್ತಾರಲ್ಲ, ಈ ಸಲ ಮೇಡಮ್ ಅದೇ ಕುಕ್ಕರ್ ತಂದೆ ಆಮೇಲೆ ಒಲೆ ತಂದೆ ಅದನ್ನ ನೀವು ಹೇಳಿಯವ್ರ ಗಮನ ತಂದಿದ್ದೀರಾ? ಯಾವ್ದು ಮೇಡಮ್? ಹೇಳಿಯವ್ರ ಗಮನ ಹೇಳಿದೆ ತಂದಿದ್ದೀರಾ? ಮೇಡಮ್ ಇದರಲ್ಲಿ ಮೇಡಮ್ ಸಾರ್ ಅಂತ ತಂದಿದ್ದೀವಿ ಒಂದು ಅದೆಲ್ಲ ಸ್ಟ್ಯಾಂಗ್ ಮೇಂಟೈನ್ ಮಾಡಿದ್ದೀರಾ? ಮಾಡಿದ್ದೀನಿ ಹಂಗಾಗಿ ಅದನ್ನ ಮಾಡಿದ್ದೀನಿ. ಮಕ್ಕಳ ಊಟದ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅವ್ರು ಹೇಳಿದ್ರಲ್ಲ ಅಷ್ಟೊಂದು ನುಗ್ಗಿದಾವಲ್ಲ ಮಕ್ಕಳು, ಬಡ್ಸೋದ್ರಲ್ಲಿ ತಾರತಮ್ಯ ಇದೆ. ಆಮೇಲೆ ಮೇಡಮ್ ಚೀಲದ್ದು ಅದೇ ಎಳೆ ಬರುತ್ತಲ್ಲ, ಅದೇ ಚೀಲದಲ್ಲೇ ಒಂಥರ ಕೂದಲು ತರ ಎಳೆ ಬರುತ್ತಲ್ಲ ಮೇಡಮ್, ಅದು ಸಿಕ್ಕಿದ್ರೆ ಇವರು ಅದು ಕೂದಲು ಅಂತಾರೆ. ಇಷ್ಟೇ ಉದ್ದ ಇರುತ್ತೆ. ಡ್ರಮ್ ಪರ್ಚೇಸ್ ಮಾಡ್ರಿ. ಬೋಸಿ ಐತೆ ಸರ್, ಬೋಸಿಗೆ ಸುತ್ತಿರ್ತೀವಿ ಅಲ್ಲ, ಅಲ್ಲಿ ಅದು ಕ್ಲೀನ್ ಮಾಡಿ ಅದಕ್ಕೆ ಅದು ಗೋಣಿ ಚೀಲ ಒಂದ್ ಸ್ವಲ್ಪ ಕೇಳ್ಕೊಂಡ್ರಿ. ಅದು ಅಂಗಡಿಗೆ ಬಿಳಿ ಆಮೇಲೆ ಇನ್ನು ಆಗಿರ್ತದೆ. ಜೂನ್ ತಿಂಗಳಲ್ಲಿ ಮೊಟ್ಟೆನೆ ಕೊಟ್ಟಿಲ್ಲ, ಆದ್ರೂ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ. ಮೊಟ್ಟೆ ಕೊಟ್ಟಿಲ್ಲ ಅನ್ನೋದಕ್ಕೆ ಇವರು ಅಮೌಂಟ್ ಇನ್ನೂ ಬಂದಿಲ್ಲ ಅಂದ್ರು. ಬಟ್ ಹೈಸ್ಕೂಲಲ್ಲಿ ಕೇಳಿದ್ರೆ ನಾವು ಕೊಡ್ತಾ ಇದ್ದೀವಿ ಅಂತಂದ್ರು. ಆಮೇಲೆ ಅದು ಯಾವ್ದ್ರಿಂದ ಏನು ಅಂತ ನಮಗೆ ಗೊತ್ತಿಲ್ಲ. ಒಂದಿನ ಮಾತ್ರ ಕೊಟ್ಟಿಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ಕಡ್ಡಾಯವಾಗಿ ಕೊಡಲೇಬೇಕು ಸರ್. ಕೊಟ್ಟಿಲ್ಲ ಮೇಡಮ್. ಅವಾಗ ಕೊಟ್ಟರೆ ಜೂನ್ ತಿಂಗಳಲ್ಲಿ, ಈಗಲ್ಲ ಜೂನ್ ಅಡುಗೆ ಮಾಡುವಾಗ ಅಕ್ಕಿನ ಕೇರ್ ಹಾಕಲ್ವನ? ಕೇರ್ ಹಾಕ್ತೀವಿ, ಮನೇಲಿ ಹಾಕಲ್ವಾ? ಮನೇಲೂ ಕೇರ್ ಹಾಕ್ತೀವಿ, ಇಲ್ಲೂ ಹಾಕ್ಬೇಕು. ಇನ್ನೂ ಕೇರೆ ಹಾಕ್ತೀವಿ. ಕಂಟೇರನ್ನು ನೋಡಿ, ಅದ್ರಲ್ಲಿ ಮತ್ತೆ ಕಲ್ಲಿ ಇದ್ರೆ ನೋಡಿ ಮೇಡಮ್. ಮೇಡಮ್ ತೋರ್ಸಿದ್ರಲ್ಲ ನಮ್ಗೇನೆ ಮಕ್ಕಳು ಗೊತ್ತಾಯ್ತು ಮೇಡಮ್. ಅಲ್ಲಿ ಬಂದು ನೋಡಿ ಈಗ ಚೀಲ, ಹೊಸ ಚೀಲನೇ ಬಿತ್ತು ನೋಡಿ ಸರ್. ಚೀಲದಲ್ಲಿ ಅನ್ನ ಅಕ್ಕಿ ಎಷ್ಟು ಚೆನ್ನಾಗೈತೆ ಅಂತ. ಅಲ್ಲ, ಅಕ್ಕಿ ಚೆನ್ನಾಗಿದೆ, ಕ್ಲೀನ್ ಮಾಡಿ ಹಾಕ್ಬೇಕು, ಚೆನ್ನಾಗಿದೆ ಕ್ಲೀನ್ ಅಂತ ಮಾಡಿ ಹಾಕ್ತಾ ಇದೀವಿ ಸರ್. ಆದ್ರೂ ಒಂದೊಂದ್ಸರಿಗೆ ಎಲ್ಲ ಹುಡುಗರು ಅದೇ ಕಂಪ್ಲೇಂಟ್ ಅಲ್ಲ. ಸೋಮವಾರದಿಂದ ಈಚೆಗೆ ಇದು ಆಗ್ತಾ ಇದೆ. ನಾನು ಇವ್ರಿಗೆ ಏನು ಕೇಳಿದೆ ಅಡುಗೆ ಮಾಡೋಕೆ ಮುಂಚಿತವಾಗಿ ನಿಮ್ಮ ಹೆಡ್ಮಾಸ್ಟ್ರು ಮತ್ತೆ ಸರ್, ಕರ್ತೃ ಬರಲ್ಲ ಸರ್. ನೋಟಿಸಿಂದ ಹೊಸ ಕರೀತಾರೆ, ಬರೋದಿಲ್ಲ. ಅಲ್ಲ, ನೀವು ಬಡ್ಸಕ್ಕೆ ಮುಂಚಿತವಾಗಿ ಬಂದು ಪರೀಕ್ಷೆ ಮಾಡಿ ಸದಸ್ಯರು ಸರ್ ಇವ್ರು ಬರಲ್ಲ ಸರ್, ಅಲ್ಲಿ ಕರ್ತೃ ಬರಲ್ಲ. ನೀವು ಯಾರಿಗೆ ಹೇಳಿದ್ರಿ? ಇವ್ರನ್ನೇ ಕರ್ತಿದ್ದೀವಿ ಸರ್. ಆದ್ಮೇಲೆ ನೀವು ಊಟ ಮಾಡ್ತೀರಲ್ಲಿ ತಗೊಂಡ್ಬಿಡಿ ಬದಿಗೆನಲ್ಲ, ನೀವು ಅಲ್ಲೋಗಿ ಅದನ್ನ ಹಾಕೊಂಡು ಪರೀಕ್ಷೆ ಮಾಡಿ ನಂತರ ಊಟನ ಮಕ್ಕಳಿಗೆ ಕೊಡಿಸ್ಬೇಕು. ಮಾಡ್ತಾ ಇದ್ದೀರದು ಮತ್ತೆ ನಿಮ್ಗೆ ಸಮಸ್ಯೆ ಗೊತ್ತಾಯ್ತದ ಇರಮ್ಮ. ಹಿಂಗ ಅವಾಗ ಮಕ್ಕಳ ಕಂಪ್ಲೇಂಟ್ ಹೇಳಿದ್ರಲ್ಲ, ಅವತ್ತು ಊಟ ಮಾಡಿದ್ರ? ಅವತ್ತಿತ್ತ ನಿಮಗ್ ಸಿಕ್ಕಿತ್ತಾ? ಸಿಕ್ಕಿದ್ಮೇಲೆ ಮಕ್ಳಿಗೆ ಯಾಕೆ ಬಡ್ಸಕ್ ಹೇಳಿದ್ರಿ? ನಿಮಗ್ ಸಿಕ್ತು ತಾನೆ, ಕಲ್ಲು ಮಣ್ಣು ಕೂದಲು ಸಿಕ್ತು ತಾನೆ, ರಿಜೆಕ್ಟ್ ಮಾಡಿ ಮಕ್ಳಿಗೆ ಬಡಿಸ್ಬೇಡಿ ಅಂತ ಹೇಳ್ಬೇಕಾಯ್ತು. ನಿಮ್ ಕರ್ತವ್ಯ ಅಲ್ವಾ ಅದು? ಮತ್ತೆ ಯಾಕೆ ಮಕ್ಳಿಗೆ ಕೊಡ್ಸಿದ್ರಿ? ಈ ಮಕ್ಳಿಗೆ ಏನಾರ ಹೆಚ್ಚು ಕಡಿಮೆ ಆಗಿ ಯಾರು ಜವಾಬ್ದಾರ ಆಗ್ತದೆ ಅಲ್ವಾ? ನಿಮ್ ಕರ್ತವ್ಯ ಅಲ್ವಾ ಅದು? ನೀವು ಊಟ ಮಾಡಿದ್ರೆ ಸರಿ ಕಣ್ರಿ, ನೀವು ದೊಡ್ಡವರು ತಡ್ಕೊಳ್ತೀರಿ, ಮಕ್ಳು ಸಣ್ಣ ಮಕ್ಳು, ಎಷ್ಟು ಪವರ್ ಇರಲ್ಲ. ನಿಮ್ಗೆ ಈ ರೀತಿ ಇದ್ರಲ್ಲಿ ಮಿಶ್ರಣ ಇದೆ, ಕಲ್ಲಿದೆ, ಮಣ್ಣಿದೆ, ಕೂದಲಿದೆ ಅಂತ ಗೊತ್ತಾದ್ಮೇಲೆ ಅದನ್ನೇ ಆ ಮಕ್ಳಿಗೂ ಕೊಡಿ ಅಂತ ಯಾವ ಧೈರ್ಯದ ಮೇಲೆ ಹೇಳಿದ್ರಿ ನೀವು? ಅಲ್ವಾ? ನಿಮ್ ತಪ್ಪಲ್ವಾ ಅದು? ಗೊತ್ತಿದ್ದು ಮಕ್ಳಿಗೆ ಬಡಿಸಿದ್ದು ನಿಮ್ ತಪ್ಪಲ್ವಾ? ಇದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ? ಈಗ ಅವ್ರ ತಪ್ಪು ಅಂತೀರಾ, ನಿಮ್ ತಪ್ಪು ಅಂತೀರಾ? ಎಲ್ಲಾ ಕೈಗಳು ಸೇರಿದ್ರೆ ಚಪ್ಪಾಳೆ. ನೀವು ಸರಿಯಾಗಿರ್ಬೇಕು, ಅವರು ಸರಿಯಾಗಿರ್ಬೇಕು, ಅದಕ್ಕೆ ತಕ್ಕಂತೆ ಮಕ್ಳು ಕೋಆಪರೇಟ್ ಮಾಡ್ಬೇಕು. ಗೊತ್ತಾಯ್ತಾ? ನೀವು ಪರೀಕ್ಷೆ ಮಾಡಿದ್ಮೇಲೆ ಮಕ್ಳಿಗೆ ಊಟ ಬಡಿಸ್ಬೇಕು. ಯಾಕಂದ್ರೆ ಇದು 1-2 ದಿನದಲ್ಲ, ನಿರಂತರವಾಗಿ ನಡೀತಾ ಇರುವಂತ ಕಾರ್ಯಕ್ರಮಗಳು. ಸರ್ಕಾರ ಅಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇದೆ ಅಲ್ವಾ? ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಿರ್ಬೇಕು. ನೀವು ಪರೀಕ್ಷೆ ಮಾಡಿ, ನಿಮ್ಗೆ ಅನುಮಾನ ಬಂತ ನಿಲ್ಸಿ. ಒಂದು ದಿನ ಊಟ ಮಕ್ಳಿಗೆ ಹಿಂಗಾಗಿದೆ ಕನ್ನಡಪ್ಪ, ನೀವು ಇವತ್ತು ಊಟ ಕೊಡಲ್ಲ ಅಂದ್ರೆ ಮಕ್ಳೇ ನಿಮ್ಮ ಮೇಲೆ ಗಲಾಟೆ ಮಾಡಲ್ಲ. ಹಂಗಂತ ಗಲೀಜು ಅವ್ರು ತಿನ್ನಕ್ಕೆ ಅವ್ರು ಇಲ್ಲ. ಉತ್ತಮ ಕ್ವಾಲಿಟಿ, ನೀವು ಕ್ವಾಂಟಿಟಿ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಉತ್ತಮ ಕ್ವಾಲಿಟಿ ಕೊಡಿ. ಯಾರು ನಿಮ್ಮನ್ನ ಅಪೇಕ್ಷೆ ಮಾಡಲ್ಲ. ಅದಕ್ಕೆ ಅಂತಾನೆ ನಿಮ್ನ ಹೆಡ್ ಮಾಸ್ಟರ್ ಮಾಡಿರೋದು, ಅದಕ್ಕೆ ಅಂತಾನೆ ನಿಮ್ಮ ಶಿಕ್ಷಕರು ಇರ್ತಾರೆ, ಪರೀಕ್ಷೆ ಮಾಡ್ಲಿ ಅಂತಂದ್ರೆ. ಅದನ್ನ ಪರೀಕ್ಷೆ ಮಾಡಬೇಕು, ಅದನ್ನ ಕರ್ತವ್ಯ ಆಗಿರುತ್ತೆ. ಅವ್ರು ಏನೇ ಮಾಡಿರ್ಲಿ, ಅವರು ಬೇಕು ಅಂತ ಮಾಡಿದಾರೋ ಬೇಡ ಅಂತ ಮಾಡಿದಾರೋ ಸೆಕೆಂಡ್ರಿ, ನೀವು ಅದನ್ನ ಪರೀಕ್ಷೆ ಮಾಡೋದು ಕರ್ತವ್ಯ. ನೀವು ಅಷ್ಟೇ ಕಣ್ರಿ, ಯಾವ್ದೇ ಒಂದ್ಸಲ 2 ಸಲ ಪರೀಕ್ಷೆ ಮಾಡ್ಬೇಕು. ಯಾಕಂದ್ರೆ ಮಕ್ಕಳು ಅಂದ್ರೆ ತುಂಬಾ ಅಲ್ಲ. ಆಮೇಲೆ ಸರ್ ಕೆಲವು ವಿಷಯದಲ್ಲಿ ನಮ್ಮ ಜನ್ಮಕ್ಕೆ ಅದು ಬಿಡಿ, ಅದು ವೈಯಕ್ತಿಕ ಸ್ಕೂಲ್ ವಿಷಯನೇ ಸರ್. ಏನು ಗೊತ್ತಾ, ಇವ್ರಂದ್ರಂತೆ ಅವಳು ಏನಾರ ಆಫೀಸ್ ಒಳಗೆ
ಒಂದೂವರೆ ವರ್ಷದಿಂದ ನಾನು ಆಫೀಸಿಗೂ ಹೋಗಲ್ಲ. ಇವ್ರು ಬಂದ ತವಿಂದಲೂ 1 ತಿಂಗಳು ಮಾತ್ರ ಬರ್ದೆ, ಆಮೇಲೆ ಬರೆಯಕ್ಕೂ ಹೋಗಲ್ಲ, ಆಫೀಸಿಗೂ ಹೋಯ್ತಾ ಇಲ್ಲ. ನನ್ನ ಕೆಲಸ ಏನಿತ್ತು ಮಾಡ್ಕೊಂಡು ಹೋಗೋದು. ಆ ಹಿಂದೆ ಎಲ್ಲ ಬರೀತಿದ್ದೆ ಸರ್. ಆಮೇಲೆ ಇಂಡಿಯನ್ಸ್ ಮಂತ್ಲಿ ಸ್ಟೇಟ್ಮೆಂಟ್, ಆನ್ಯುವಲ್ ಡಾಟಾ ಇವೆಲ್ಲ ಹೆಲ್ಪ್ ಮಾಡಿ ಅದಕ್ಕೆಲ್ಲ ಹೇಳ್ತಾ ಇರೋದು. ಏನು ಕೆಲವೊಂದಿಗೆ ವರ್ಕ್ ಬಿಟ್ಟಾಗ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗುತ್ತೆ. ದೂರ ಅಂದ್ರೆ ನಮ್ಮಲ್ಲೇ ಸಂಬಂಧ ಇರ್ತದೆ. ಅಲ್ಲ ಸಂಬಂಧನ ಹೊರಗಿಟ್ಟು ಬರ್ಬೇಕು. ಸ್ಕೂಲಿಂದ ಹೊರಗಡೆ ಬಂದ್ಮೇಲೆ ನೀವು ಒಂದು ಸರ್ಕಾರಿ ನೌಕರರು, ಗೊತ್ತಾಯ್ತಾ? ಮೊದಲು ನೀವು ಹೊರಗಡೆ ಊರಿನವರೇ ಅಲ್ಲ ಅಂತ ಭಾವನೆ ಬರ್ಬೇಕು. ಇಲ್ಲೆಲ್ಲ ಒಂದೇ, ಮಾವ ಇರ್ಬೋದು, ಅಪ್ಪ ಅಣ್ಣ ಎಲ್ಲ. ಅದು ನೀವು ಮನೆಗೂ ಇದ್ದೀರಲ್ಲ ಅಲ್ಲಿ ಇಟ್ಕೊಳ್ಬೇಕು. ಒಂದು ವಿಚಾರ ಹೇಳ್ತೀನಿ, ಯಾವಾಗ ಶಾಲಾ ಸ್ಕೂಲ್ಗಳು ಯಾವುದೇ ತೊಂದರೆ ನಡಿಬೇಕು ಅಂದ್ರೆ ನೀವು ಕಾಂಪೌಂಡ್ ದಿವಸ ಒಳಗಡೆ ಬರ್ಬೇಕಾದ್ರೆ ನಿಮ್ಮ ಎಲ್ಲಾ ವಿಚಾರಗಳನ್ನು ಹೊರಗಡೆ ಬಿಟ್ಟು ಬರ್ಬೇಕು. ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಕೂಲ್ ವಿಚಾರ ಸ್ಕೂಲಲ್ಲೇ ಬಿಟ್ಟು ನೀವು ಮನೆಗೆ ಹೋಗ್ಬೇಕು. ಅವಾಗಷ್ಟೇ ಸರಿಯಾಗಿ ನಡಿಬೇಕಾದ್ರೆ ಸಾಧ್ಯ. ಯಾಕಂದ್ರೆ ನೀವು ಲೋಕಲ್ ಆಗಿರ್ತೀರಿ, ನೀವು ಹೋಗಿ ಸ್ಕೂಲ್ ವಿಚಾರ ಅಲ್ಲೇ ಹೇಳ್ತೀರಿ, ಅವ್ರು ಇನ್ನೊಂದು ಹೇಳುದು. ಈಗ ನಿಮ್ ಕಡೆ 4 ದಿನ ಇರ್ತಾರೆ, ಅವ್ರ ಕಡೆ 4 ದಿನ ಇರ್ತಾರೆ, ಇವ್ರ ಕಡೆ 4 ದಿನ ಇರ್ತಾರೆ, ಎಲ್ಲಾರು ಒಂದೊಂದು ರೀತಿ ಮಾತಾಡ್ತಾರೆ. ಅದೆಲ್ಲ ನಿಮ್ಮ ವೈಯಕ್ತಿಕನ ಹೊರಗೆ ಇಟ್ಟು ಬನ್ನಿ, ಏನ್ ಬೇಕು ಅದನ್ನು ಮಾಡಿ. ತೊಂದ್ರೆ ಆದ್ರೆ ತೊಂದ್ರೆ ಅನುಭವಿಸಕ್ಕೂ ರೆಡಿ ಆಗಿರ್ಬೇಕು. ಯಾರೇ ತಪ್ಪು ಮಾಡ್ಲಿ, ತಪ್ಪಿದಷ್ಟರಿಗೆ ಶಿಕ್ಷೆ ಆಗ್ಲೇಬೇಕು. ಯಾವ್ರು ಅಂತಲ್ಲ. ಅದಕ್ಕೋಸ್ಕರ ಇವತ್ತು ಕಮಿಟಿ ಸಭೆ ಪೋಷಕರ ಜೊತೆ ಯೋಜನೆ ಮಾಡಿದ್ರೆ ಅದಕ್ಕೋಸ್ಕರ. ಇನ್ನೊಂದು ತಿಳ್ಕೊಬಿಡಿ, ನಿಮ್ಮ ಪುಣ್ಯ ಈ ಸ್ಕೂಲ್ ನಡೀತಾ ಇರೋದು ಎಲ್ಲಾ ಕಡೆ 4-5 ಜನ ಹುಡುಗರಿದ್ರೆ ಆಟೋಮೆಟಿಕ್ ಆಗಿ ಮುಚ್ಚೋಗ್ತಾ ಇದಾವೆ. ಸರ್ಕಾರ ಒಂದ್ ಸ್ವಲ್ಪ ಗೌರವಧನ ಕೊಟ್ಟು ಕಾಪಾಡ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಕ್ಕಳಿಗೆ ಕಸ ಗುಡ್ಸ್ಬಿಟ್ಟು ಊಟ ಇಕ್ಬರ್ತಾನೆ. ನಾಯಿ ಎತ್ತಿದ್ದು ಇದ್ ಮಾಡಿರ್ತಿರ್ತೆ, ಅವರು ಕಸ ಗುಡ್ಸೋದಿಲ್ವ, ತಂಗೆ ಇಕ್ಕಿರತ್ತೀವಿ. ಮಾತಾಡೋಣ, ಹುಡುಗರು ಹೇಳಿದಾರೆ ಅದನ್ನ ಸರ್ ಇಲ್ಲಿ 1 ನಿಮಿಷ ಇರಿ. ನಾಗರತ್ನ ಮೇಡಮ್ ಕರೀರಿ. ನಾಗರತ್ನ ಮೇಡಮ್ ಅವ್ರು ನನಗೆ ಹೇಳಿದ್ರು. ನಾಗರತ್ನ ಮೇಡಮ್ ಕರೀರಿ. ಅವ್ರು ನನ್ಗೆ ಹೇಳಿದ್ರು ಏನೋ ಗೊತ್ತಾ, ಈ ಸ್ಕೂಲ್ ಊಟವ ನಾನು ತಿನ್ನಕ್ಕಾಗಲ್ಲ, ಅದಕ್ಕೆ ಬಾಕ್ಸ್ ತರ್ತಾ ಇದೀನಿ ಅಂತ ಅವ್ರು ಅಂತಾರಲ್ಲ. ಮಕ್ಕಳು ನಾಗರತ್ನ ಮೇಡಮ್ ಕರೀರಿ. ಹೇಳಿದ್ರು ಮೇಡಮ್ ನನ್ನ ಜೊತೆ ನೀವು ಒಂದ್ಸತಿ ಅಂದ್ರೆ ಹೇಳಿ. ಸುಮಾರು 2 ವರ್ಷದಿಂದ ಇಲ್ಲೇ ಇಲ್ಲ ನಾವು ಊಟ ಮಾಡ್ತೀವಿ. ಸುದ್ದಿ ಹೇಳೇ ಇಲ್ಲ ಮಕ್ಕಳು ಅದೇ ತಿನ್ಬಿಟ್ಟಿದ್ರು. ನಾವು ಮುದ್ದೆ ಐಟಮ್ಸ್ ಅವತ್ತು ಇಂಗ್ಲೀಷ್ ಸ್ಕೂಲ್ ಬರ್ತಾ ಇದ್ದೀನಿ, ಒಂದು ಕಲಿಸೋದೇ ಇಲ್ಲ. ಯಾರು ಅಧ್ಯಕ್ಷರಾಗಿರಲಿ ಏನಾರು ಆಗಿರಲಿ ಅವರು, ಆದರೂ ನಾನು ಈ ಸ್ಕೂಲ್ ಬರ್ತೀನಿ, ನಮ್ಮ ಸ್ಕೂಲ ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ನಾವು ಪ್ರತಿ ವರ್ಷ ಜೂನ್ ಮುಗಿತಾ ಇದ್ದಂಗೆ ಪಕ್ಕ ಬೀಳ್ಕೆರೆ ಮತ್ತು ಹೋಗಿ ನಾವು ಕ್ಯಾನ್ವಸ್ ಮಾಡ್ತಿದ್ದೆವು. ನಮ್ಮ ಶಾಲೆ ಸೇರಿಸಿ ಮಕ್ಕಳ ನಮ್ಮ ಶಾಲೆ ಸೇರಿ ಸ್ಟ್ರೆಂತ್ ಹೈಸ್ಕೂಲ್ ಆಗುತ್ತಲ್ಲ ನಮಗೆ, ಅದೇ ಸ್ಟ್ರೆಂತ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಕ್ಕಳುಗಳು ಕರ್ಕೊಂಡು ಬರ್ತಿದ್ದೆವು. ಈ ಸತಿ ಏನಾಯಿತು, ಸ್ವಲ್ಪ ನಾವು ಒಂದು ತಿಂಗಳು ಲೇಟ್ ಆಗೋಯ್ತು. ಸ್ಕೂಲ್ ಹತ್ರ ಬರೋದು ನಾವು ಹೋಗಿ ಯಾರು ಕ್ಯಾನ್ವಸ್ ಮಾಡಿಲ್ಲ. ಆಮೇಲೆ ಹೋದ್ವು, ಮಕ್ಕಳಿಗೆ ಬರ್ತಾ ಇಲ್ಲ ಅಂತ ಗೊತ್ತಾಯಿತು. ನಾವು ಮಕ್ಕಳುಗಳಿಗೆ ಸೇರಿಸುವ ಅನ್ನೋ ಉದ್ದೇಶಕ್ಕೆ ಹೋದರೆ ಅವ್ರ ಪೇರೆಂಟ್ಸು ಮಕ್ಕಳುಗಳಿಗೆ ಹೇಳ್ತಾರೆ, ಮಕ್ಕಳು ತಂದೆ ತಾಯಿಗಳು, ಸ್ಕೂಲ್ ಚೆನ್ನಾಗಿಲ್ಲ ಅಂತ ನಿಮ್ಮದು ಯಾರನ್ನ ಹೇಳಿದ್ರು, ನಿಮ್ಮ ಸ್ಕೂಲ್ನವ್ರೆ. ಇಲ್ಲಿ ಅನ್ನ ತಿಂತಾ ಇರೋರು, ಈ ಸ್ಕೂಲ್ ಹೆಸರಕ್ಕೆ ಅನ್ನ ತಿಂತಾ ಇರೋರಿಗೆ ನಿಮ್ಮ ಸ್ಕೂಲ್ ಚೆನ್ನಾಗಿಲ್ಲ, ನಿಮ್ಮ ಮಕ್ಕಳು ಬೇರೆ ಕಡೆ ಸೇರಿಸ್ಕೊಳ್ಳಿ, ಬೇರೆ ಕಡೆ ಸೇರಿಸ್ಕೊಳ್ಳಿ, ನಿಮ್ಮ ಮಕ್ಕಳ ಈ ಸ್ಕೂಲ್ ಕಳಿಸ್ಬೇಡಿ ಅಂತ ಅಂದರು. 84 ಇದ್ದು 55 ಆಯಿತು. ಬಿ ಉಳ್ಕೆರೆಯಿಂದ ಒಂದು 6 ಮಕ್ಕಳು ಬರಲೇ ಇಲ್ಲ. ಈಗ ಮೊಳಕೊಪ್ಪಲಿಂದ 6 ಬರ್ತಿದ್ರು, ಅವರು ಬರಲಿಲ್ಲ. ಜೊತೆಗೆ ಇಲ್ಲಿ 1-2ಕ್ಕೆ ಅಡ್ಮಿಟ್ ಆಯ್ತಿದ್ರು. 5 ಮಕ್ಕಳು 6 ಮಕ್ಕಳು 7 ಮಕ್ಕಳು ಅಡ್ಮಿಟ್ ಆಗೇ ಆಗಿರೋದು. ಇವತ್ತು ಒಂದೇ ಒಂದು ಮಗು ಆಗಲ್ಲ. ಯಾಕೆ ಅಂತಂದರೆ ಈ ಸ್ಕೂಲ್ ಒಳಗಡೆ ಆ ಥರ ಶುರುವಾಗೋಗಿದೆ. ಈ ಟೀಚರ್ಸ್ಗಳು 2 ಗುಂಪು. ನಾವು ನ್ಯಾಯ ಮಾಡಿ ಸಾಕಾಗೋಗಿದೆ. ಒಂದು ಗುಂಪು ಅಡುಗೆಯವ್ರ ಪರ,
ಇನ್ನೊಂದು ಗುಂಪು ಅಡುಗೆಯವ್ರ ವಿರುದ್ಧ. ಇಲ್ಲಿ ಅವ್ರವ್ರು ಡಾಮಿನೆಂಟ್ ಆಗಬೇಕು ಈ ಸ್ಕೂಲ್ ಒಳಗಡೆ. ಆ ಮಟ್ಟಕ್ಕೆ ನಮ್ಮ ಊರೊಳಗಡೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸ್ಕೂಲ್ಗೆ. ನಾವು ಸ್ಕೂಲ್ಗೆ ಹೋಗಿ ಕಾಸು ಕರಿಮಣಿ ಬೇಕು ಅಂತಂದ್ರೆ ಊರೊಳಗೆ ಕಣ್ಣು ಮುಚ್ಚು ಕೊಟ್ಬಿಡ್ತಾರೆ, ಏನಾರ ಮಾಡ್ಕೊಳ್ಳಿ ಕೊಡ್ತಾರೆ. ಇಲ್ಲಿ ಅನ್ನ ತಿಂತ ಇರೋರು ಈ ಸ್ಕೂಲ್ ಹೆಸರಲ್ಲಿ ಅನ್ನ ತಿಂತಾರಲ್ಲ ಅವರೇ ಈ ಸ್ಕೂಲ್ ಕೆಟ್ಟದ್ದು ಅಂತ ಬಿಡಿದಿರೋರು ಇವತ್ತು. ದಯಮಾಡಿ ಒಂದು ರೆಜುಲೇಷನ್ ಮಾಡ್ಕೊಳ್ಳಿ ನೀವು. ಇಲ್ಲಿರೋ ಟೀಚರ್ಸು ಒಬ್ಬರು ಬೇಡಿ, ನಮಗೆ ಇಲ್ಲಿರೋ ಅಡುಗೆಯವರು ಒಬ್ಬರು ಬೇಡಿ, ಎಲ್ಲರೂ ದಯಮಾಡಿ ಹೊಸಬ್ರು ಹಾಕ್ಬಿಡಿ. ಒಂದು ನೋಟಿಸ್ ಮಾಡಿ ಸಂಬಂಧಪಟ್ಟವ್ರಿಗೆ ನೀವು ಇದಾಕಿ. ನೀವು ಗಣ್ಯರು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಕೊಡ್ಬೋದಿತ್ತಲ್ಲ ನಮ್ಮ ಶಾಲೆನಲ್ಲಿ. ನಮ್ಮರೆ ಈಗಾಗಲೇ ಒಂದಲ್ಲ ಮೂರಲ್ಲ ಚರ್ಚೆ ಮಾಡಿದ್ವಿ ನಾವು ಊರಲ್ಲಿ. ನಮಗೆ ಹೆಡ್ ಮಾಸ್ಟರ್ಗಳೇ ಸರಿಯಿಲ್ಲ. ಈ ಹಿಂದೆ ಅವರು ಬೋರ ಹೊಡೆದು ಬಂದರು, ಪ್ರಯೋಜನವೇ ಇಲ್ಲ ಮಾಸ್ಟರ್ ಅವರು. ಅಭಿವೃದ್ಧಿ ಮಾಡಬೇಕು. ಅಲ್ಲ ಅಭಿವೃದ್ಧಿ ಅಲ್ಲ, ಮಾಸ್ಟರ್ ಆಗುವಂಥ ಬುದ್ಧಿಶಕ್ತಿ ಇಲ್ಲ. ಕೇರ್ ಆಫ್ ದ ಪರ್ಸನ್ ಅಷ್ಟಿಲ್ಲ. ಅವ್ರೇನಿದ್ರು ಏನೋ ರಿಟೈರ್ಡ್ ಆಗೋ ಟೈಮ್ ಬರ್ತಾರೆ. ಈಗ 3 ಹೆಡ್ ಮಾಸ್ಟರ್ ಬಂದವರು ಇವರು ಸೇರಿಸಿ ಅವ್ರು 3 ಜನ ಕೊನೆ 2 ವರ್ಷ ಬಂದಿರೋರೆ. ಈಗ ಇವರು ನೆಕ್ಸ್ಟ್ ಇಯರ್ ಇದು ಇವ್ರಿಗೇನು ಅಂತಾರೆ, ನಾನು ಯಾರಿಗೂ ಕಿತ್ತೂರಾಗೋದು ಬೇಡ, ನಾನು ಯಾರಿಗೂ ಕಂಪ್ಲೇಂಟ್ ಮಾಡೋದು ಬೇಡ. ನಾನು 10 ದಪ್ಪ ಹೇಳಿದ್ದೀನಿ ಇವ್ರಿಗೆ, ಯಾರು ಬರೆದು ಬಿಸಾಕಿ ನೀವು ಕಂಪ್ಲೇಂಟ್ ಸಂಬಂಧಪಟ್ಟ ಕಳಿಸ್ಬಿಡಿ ನೀವು. ಅದೇನಾರ ಆಗಿರಲಿ. ಈಗ ಅಡುಗೆ ಸರಿ ಇಲ್ವಾ ಬರ್ಸ್ ಕಳಿಸಿ, ಈ ಟೀಚರ್ ಸರಿ ಇಲ್ವಾ ಬರ್ಸ್ ಕಳಿಸಿ, ದಯವಿಟ್ಟು ರಿಸರ್ವೇಷನ್ ಮಾಡಿ ಕಳಿಸ್ಕೊಟ್ಬಿಡಿ. ನೀವು ಮುಂದಕ್ಕೆ ಅದೇನಾರ ಆಗಲಿ ಮಾಡಿ ಕೊಡ್ರಿ ಸರ್ ನಿಮ್ಮ ಅಲ್ಲಿ ವಿವೋ ಅವ್ರಿಗೆ. ಅದೇ 10 ದಪ್ಪ ಹೇಳಿದ್ವಿ, ಇವ್ರು ಇಷ್ಟೂರು ಆಗೋಗಿಲ್ಲ. ಇವರು ನಾನು ಯಾರಿಗಪ್ಪ ನಾನು ಅಭಿವೃದ್ಧಿ 10 ವರ್ಷ ಆಗೋಯ್ತು ಸ್ಕೂಲ್ ಬಿಡಿ. 10 ವರ್ಷದ ಎಣಗಿ ಸಾಕಾಗೋದು ನನಗೆ. ಏನು ಹೇಳಿದ್ರು ಹೆಡ್ ಮಾಸ್ಟರ್ಗಳು, ಅಣ್ಣ ಇದೊಂದಪ್ಪ ನಾ ಹೇಳ್ತೀನಿ ಕಣ, ಅವ್ರಿಗೆ ಹೇಳ್ಕತ್ತೀನಿ ಕಣ, ಈ ಕೈ ಕಟ್ಟಿದ್ದು ಹಿಂಗಂದ್ರೆ ಹೆಡ್ ಮಾಸ್ಟರ್ಗಳು ಅದು ಚೀಪ್ ಆಗಲ್ಲ. ಅವರು ಇಲ್ಲಿ ಸ್ಕೂಲ್ ಚೀಪ್ ಕೂಡ ಇಲ್ಲಿ ಯಾರೂ ಸರಿಯಿಲ್ಲ ಮೇಡಮ್ ಅವರೇ. ನಮ್ಮ ಸ್ಟ್ರೆಂತು ಚೆನ್ನಾಗೇ ಇತ್ತು, ಸ್ಕೂಲು ಬಂಬಟ್ಟಾಗಿತ್ತು, ಮಕ್ಕಳುಗಳು ಬಂಬಟ್ಟಾಗಿದ್ರು, ಜನನೂ ಅಷ್ಟೇ ಇಷ್ಟು ಮಕ್ಕಳುಗಳು ಸೇರಿಸ್ತಾ ಇದ್ರು. ಇವರೇ ಕ್ಯಾನ್ವಾಸ್ ಮಾಡ್ತಾರೆ, ಸ್ಕೂಲ್ ಸರಿಯಿಲ್ಲ ನೀವೆಲ್ಲರೂ ಸೇರಿಸಿ ಅಂತ. ಸ್ಟ್ರೆಂತ್ ಕಡಿಮೆ ಆಗಿದ್ರೆ ಏನಾದ್ರು ಸ್ಕೂಲ್ ಮುಚ್ಚೋಗಿದ್ರೆ ಏನಾದ್ರು ಮೇಡಮ್ ನಾನು ಮಾತಾಡ್ಬೋದಾ ಮೇಡಮ್? ನಮ್ಮ ಸಮಸ್ಯೆನೇ ಹೇಳ್ಬೇಕಲ್ಲ. ಯಾರು ಸರ್ ಪರ್ಟಿಕ್ಯುಲರ್ ಆಗಿ ಹೇಳಿ ಇಂಥವ್ರೆ ಕ್ಯಾನ್ವಾಸ್ ಮಾಡ್ತಾರೆ ಅಂತ? ಈಗ ಯಾರು ಅಂತ ಹೇಳಿ ಮೇಡಮ್. ನಿಮ್ದು ಸಮಸ್ಯೆ ನಮಗೂ ಹೇಳಿ. ಯಾವ ಶಿಕ್ಷಕರು ಹೇಳೋರೆ ಯಾರು ಹೇಳೋರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಲ್ವಾ? ಶಿಕ್ಷಕರು ಇಂಥವ್ರಿಗೆ ಇಂಥ ಮಗು ಶಿಕ್ಷಕರು ಜನರಲ್ ಆಗಿ ಹೇಳಿದ್ರು. ಹಂಗಾದ್ರೆ ಹೆಂಗೆ ಸರ್? ಯಾರು ಪರ್ಟಿಕ್ಯುಲರ್ ಆಗಿ ಹೇಳೋದು ಯಾರು ಹೇಳ್ದೇನೆ ಬಂದ ಹೇಳ್ತಾ ಇದ್ದೆ ನಿಮ್ಗೆ. ನನ್ ಕೇಳ್ರಿ. ಈಗ ಒಂದಿನ ಶಾಲೆ ಮನೆ ಮನೆಗೆ ಹೋಗಿ ಹೇಳಿದಾರಂತೆ ಸೇರಿಸ್ಬಿಡಿ ಆ ಶಾಲೆಗೆ, ಸೇರಿಸ್ಬಿಡಿ ಶಾಲೆಗೆ ಅಂತ. ನಮ್ಮ ಮೇಲೆ ಹೇಳಿದ್ರೆ ಹೆಂಗೆ ಸರ್? ನಾವು ಶಿಕ್ಷಕರು ಈ ವರ್ಷ ಯಾರು ಹೋಗಿದ್ರಿ ನೀವು? ಯಾವ ಹೋಗಿದ್ರಿ ಮಟ್ರೆ? ಟಿಸಿ ತಗೊಂಡು ಓದ್ಕೊಂಡು ಹೋಗಿದ್ರಿ ನೀವು? ನಾವು ಬಂದು ಈ ತರ ಆಗದೆ ಬೆಳವಣಿಗೆಗಳು ನೀವು ಒಂದು ಹೋಗಿ ಅಂತ ಹೇಳಿದ್ರೆ ಆಮೇಲೆ ಹೋದ್ರು ಇವರು. ಅದಕ್ಕಾಗಿ ಹೋಗಿದ್ದೀವಿ ಸರ್. ಯಾಕಿಲ್ಲ ಅಂತ ನಾನು ಏಪ್ರಿಲಲ್ಲಿ ಹೋದೋ, ಮಾರ್ಚಿನಲ್ಲಿ ಹೋದೋ, ಮಾರ್ಚ್ 31ರಲ್ಲಿ ಹೋದ ಮೇಡಮ್. ಎಲ್ಲ ಮನೆಗೆ ಮಕ್ಕಳ ಪಟ್ಟಿ ತಗೊಂಡು ಹೋದ. ಆಗ ಅಲ್ಲಿ ಕೇಳಿದ್ರು, ನೋಡಪ್ಪ ನಿಮಗೂ ಮೇಡಮ್ ಅವ್ರಿಗೂ ಸಂಬಂಧ ಇದೆಯಂತೆ, ನಾವು ಸೇರ್ಸಲ್ಲ. ಅದಕ್ಕೆ ಕರೆದು ಕೆಲವರು ಸಪ್ರೇಟ್ ಕೇಳುದು ಸರ್. ಗಂತಲ್ಲ ಸರ್, ಮನೆಗೂ ಹೇಳೋರು ಸರ್. ಬಂದು ಸಂಘದ ತಾವು ಹೇಳ್ಬಿಡುದಂತೆ. ಅವರೆಲ್ಲ ಮನೆಗೆ ಅವ್ರು ಎಲ್ಲ ಸಂಘದವ್ರು ಅಲ್ಲಿ ಹೋಯ್ತಾರೆ. HMಗೂ ಅವ್ರಿಗೂ ಡೇವಿಡ್ ಸಂಬಂಧ ಇದೆಯಂತಲ್ಲ ಸರ್. ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೇಳಿ ಅದನ್ನ ಹೇಳ್ಬಿಟ್ಟಾರೆ. ಹೇಳಾರ ಫೋನ್ ಮಾಡಿ ಕರೆಕ್ಟಾಗಿ ಮಾತಾಡಿ. ಅಲ್ಲೊಂದು ಹೇಳ್ಕೊಟ್ಟು ಇಲ್ಲೊಂದು ನಾವು ಇದು ಮಾಡಿದ್ರೆ ಯಾರನ್ನು ಬಿಡ್ದೆ ನಾವು. ಮೇಡಮ್ ನೆನ್ನೆ ನೀವು ಇಲ್ಲಿ ಬಂದಿದ್ರಿಯಾ? ನೆನ್ನೆ ವಿಡಿಯೋ ಮಾಡಿ ವಾಟ್ಸಪ್ ಫೇಸ್ಬುಕ್ ಎಲ್ಲ ಬಿಟ್ಟವ್ರೆ. ನಮ್ಮ ಊರಿಗೆ ಸಾಲಕ್ಕೆ ಸೇರ್ಸಾರ ಯಾರ?
ಯಾರು ಮಾಡಿರೋದು? ಯಾರು ಮಾಡಿದಾರೋ ಅಲ್ಲಿ ಇಸ್ಕೊಂಡು ಅಡುಗೆ ಇರ್ತಾವೋ ಯಾರೋ ಹುಡುಗ ನಿಂತಾರೆ ನಾನೇನ್ ಮಾಡ್ದೆ ವಿಡಿಯೋ ನೋಡ್ಬಿಟ್ಟು ಟೀಚರ್ ಹಾಕಿದಾರೋ ಅಡುಗೆ ಸೇರ್ಸಾರ ಯಾರ ಅದ್ ನೋಡಿದ್ರೆ ಕೆಲಸ ಮಾಡ್ತೀರಾ ಒಂದು ಸೈಬರ್ ಕಂಪ್ಲೇಂಟ್ ಕೊಡಿ. ಹಿಂಗೆ ನಮ್ಮ ಸಾಲನ್ನ ದುರುದ್ದೇಶ ಪೂರ್ವಕವಾಗಿ ಹಿಂಗೆ ಯಾರೋ ವಿಡಿಯೋ ಮಾಡಿ ಕೆಟ್ಟ ಹೆಸರು ಬರ್ಲಿ ಅಂತ ಮಾಡ್ತಾ ಇದ್ದಂತ ಸೈಬರ್ ಕಂಪ್ಲೇಂಟ್ ಮಾಡಿ ಅವ್ರು ಇರ್ತಾರೆ. ಮೇಡಮ್ ಅವರು ಅದೇ ಉತ್ತರ ಹೇಳೋರು, ಅದೇ ಹೇಳ್ತಾರೆ ಮಕ್ಕಳು. ನೋಡ್ರ ನೀವು ಕೇಳಿದ ಪ್ರಶ್ನೆ ಏನ್ ಗೊತ್ತೇನ್ವಾ, ಇವರೇ ಮೇಡಮ್ ಅವ್ರೆ ಅದನ್ನ ಇದು ಏನ್ ಮಾಡಿದ್ರು ಮಕ್ಳುಗಳ ಏನ್ ಮಾತಾಡಿದ್ರು, ಮಕ್ಳು ಏನ್ ಹೇಳಿದ್ರು ಅದೆಲ್ಲ ವಿಡಿಯೋ ಮಾಡಿ ಅವರಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತೆ ಇದಕ್ಕೆ ಅವ್ರೇ ಅಪ್ಲೋಡ್ ಮಾಡಿದ್ರಂತೆ ಅವ್ರಿಗೆ. ಅಪ್ಲೋಡ್ ಮಾಡಿಲ್ಲ. ನಮ್ದು ಟಿಪಿ ಗ್ರೂಪ್ ಜಡ್ಪಿ ಗ್ರೂಪ್ ಇದೆ, ಮತ್ತೆ ಹೇಳಿ ಅವ್ರಿಗೆ ನಾನೇ ಕಳ್ಸಿಕೊಟ್ಟಿದ್ದೆ. ಅದ್ ಬಿಟ್ರೆ ನಾವೆಲ್ಲ ಸಾರ್ವಜನಿಕವಾಗಿ ಮೇಡಮ್ ಎಲ್ಲ ಹರಡೋದು. ನಾವು ಮಾಡಿಲ್ಲ ವಿಡಿಯೋ. ಅವತ್ತು ಯಾರು ಬಂದಿರೋ ಇವರೇ ಮಾಡುದು ಅಂತ ಹೇಳೋರು. ನಾನೇ ಬಂದಿದೆ. ಏನ್ ಮೇಡಮ್ ಹಿಂಗೆಲ್ಲ ಹಿಂಗ ವಿಡಿಯೋ ಡೌನ್ಲೋಡ್ ಆಗೋದ್ರೆ ಯಾರು ಮೇಡಮ್ ಅಂತ ನಾವು ಮಾಡಿಲ್ಲ. ನಾವು ವಿಡಿಯೋ ಮಾಡಿದ್ವಿ, ಮಕ್ಕಳನ್ನ ಹೆಂಗೆ ಕೇಳಿದ್ವಿ, ವಿಡಿಯೋ ಮಾಡಿದ್ವಿ, ಗ್ರೂಪ್ ಹಾಕಿದ್ವಿ. ಸಮಸ್ಯೆ ಸರಿ ಹೋಗ್ಲಿ, ಅಧಿಕಾರಿಗಳು ಬನ್ನಿ ಅಂತ. ಅಧಿಕಾರಿ ಗ್ರೂಪ್ ಬರ್ಲಿ ಮೇಡಮ್, ನಮ್ದೇನ್ ತೊಂದ್ರೆ ಇಲ್ಲ. ನಿಮ್ಮ ಅಧಿಕಾರಿಗಳು ಮೇನ್ ಅಧಿಕಾರಿ ಕೊಡ್ಲಿ. ಸಾರ್ವಜನಿಕವಾಗಿ ಫುಲ್ ಅಪ್ಲೋಡ್ ಆಗದೆ. ಫುಲ್ ಕೆರೆ ಸಾರ್ವಜನಿಕವಾಗಿ ನಾವ್ ಎಲ್ಲಿಗೂ ಹಾಕಿಲ್ಲ. ಸಾರ್ವಜನಿಕವಾಗಿ ಆದ್ಮೇಲೆ ಯಾಕೆ ಸೇರಿಸ್ತಾರೆ? ಸರ್ ಅದಕ್ಕೆ ಸೈಬರ್ ಕಂಪ್ನಿಗೆ ಅದೇನೆ ಮೇಡಮ್, ನಾನೇ ಬಂದಿದ್ದೆ. ನಾನೇ ಹೇಳ್ತೆ ಅಲ್ವಾ? ಸರಿಯಾದ ಉತ್ತರ ಸಿಗುತ್ತೆ. ಹಾ ನಿನ್ನೆ ಬಂದಿದ್ದೆ. ಡೌನ್ಲೋಡ್ ಮಾಡೋದು ನಮ್ಮ ಮೇಲೆ ಡೌಟ್ ಪಡ್ತಿದ್ದಾರೆ ಮೇಡಮ್. ಅದಕ್ಕೆ ನಮ್ಮ ಮೆಂಬರ್ಸ್ ಎಲ್ಲ ಗೊತ್ತಿರ್ಬೇಕಾದ್ರೆ ತಾಂಡು ಸೈಬರ್ ಕಂಪ್ಲೇಂಟ್ ಕೊಡ್ಲಿ. ಸೈಬರ್ ಕೊಟ್ಕೊಳ್ಳಿ. ಸೈಬರ್ಗೂ ನಮಗೂ ಸಂಬಂಧ ಇಲ್ಲ. ನಮ್ದು ಗ್ರೂಪ್ ಇದೆ. ಗ್ರೂಪ್ ಅಲ್ಲಿ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ, ಒಂದು ಗ್ರಾಮ ಸಭೆ ಆಗ್ಲಿ, ಬೇರೆ ಸಭೆ, ಯಾವುದೇ ಸಭೆ ಆದ್ರೂ ಫೋಟೋಸ್ ಗ್ರೂಪ್ಗೆ ಹಾಕ್ತಿವಿ. ಈ ಸಭೆನ ನಾನು ಯಡಿಯೂರ್ ಹತ್ರನೂ ಮಾತಾಡಿದೆ. ಸರ್ ಈ ತರ ಸಮಸ್ಯೆ ಆಗ್ತಿದೆ ಶಾಲೆನಲ್ಲಿ, ಬಂದು ನೀವು ಗ್ರಾಮ ಸಭೆಗೆ ಮಾಹಿತಿ ಕೊಡಿ ಸರ್ ಅಂತ. ನೀವ್ ಹೇಳಿ ಬನ್ನಿ, ನಾನು ವಿಸಿಟ್ ಕೊಟ್ಟು ಮಾತಾಡ್ತೀನಿ ಅಂತ. ಅಧಿಕಾರಿ ವರ್ಗದವರು ಏನೇ ಮಾಡಿದ್ರು ಅದು ಅಲ್ಲ ಹೋಗ್ಲಿ ಸರ್, ನಮ್ದು ಮಾಡಿದ್ರೆ ಪಬ್ಲಿಕ್ ಏನಾರ ಮಾಡಿ ನೀವು ಸಾರ್ವಜನಿಕವಾಗಿ ಒಂದು ಸರ್ಕಾರಿ ಸಂಸ್ಥೆನ ಮುಚ್ಚಾಕ್ಲಿಕ್ಕೆ ಉನ್ನಾರ ನಡೆಸೋರಂತ ಕಂಪ್ಲೇಂಟ್ ಕೊಟ್ರೆ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಖಂಡಿತ ಆಗುತ್ತೆ. ಅದು ಮಾಡಿ ಸರ್, ಅದು ಈಗ ನೆಕ್ಸ್ಟ್ ಸ್ಟೆಪ್ ಅದೇನೆ. ಇಲ್ಲ ಮಾಡ್ಬೇಕು. ಅವರು ಪಾಪ ಈಗ ನಮ್ಗೆ ಮಾಡಿರೋದು ಅಂತಂದ್ರು. ಇವ್ರೊಬ್ಬರೇ ಮಾಡಿರೋದ್ಮೇಲೆ ಅಧಿಕಾರಿ ಕೊಡ್ಬೇಕು. ಹೊರಗಡೆ ಹೆಂಗ್ ಲೀಕ್ ಹೊರಗಡೆ ಎಲ್ಲೂ ಲೀಕ್ ಔಟ್ ಮಾಡಲ್ಲ ಸರ್, ಅವ್ರು ಎಲ್ಲೂ ಕೊಡಲ್ಲ. ಮೇಡಮ್ ಒಂದ್ ನಿಮಿಷ, ಎಲ್ಲೂ ಹಾಕಿಲ್ಲ. ಒಂದ್ ಹುಡುಗ ಬಂದು ನಿಂತ್ಕತ್ತಲ್ಲಿ ಯಾವ್ದೋ ಅದನ್ನು ತೆಗಿ, ಅದನ್ನು ಮಾತಾಡ್ತಾ ಫೇಸ್ಬುಕ್ ಇಟ್ಕೆಲ್ಲ ಹಾಕವ್ರ. ಅಡಿಗೆ ಮನೆಗೆ ಬಂದ ಅಲ್ಲಿ ನೋಡ್ಕೊಂಡು ನೆಗಿದ್ರು ಬೇರೆಯವ್ರವರು. ನಾನು ಹೋಯ್ತೀನಿ ತೆಗಿಯಲ್ಲ, ಗದ್ದೆ ತಕ್ಕ ಇದೆ ನಿಮ್ಮ ಸ್ಕೂಲ್ ಹಿಂಗ ಆಗ್ಬಿಡೋದೆ ಅಂತ ಸೇರ್ತಾರವರು. ಈಗ ಸೈಬರ್ ಕೊಡ್ಲೇಬೇಕು. ನಿಮ್ಮ ಮುಖ್ಯ ಶಿಕ್ಷಕರು ಮೇಡಮ್ ಅವ್ರ ಅವ್ರನ್ನೇ ಹಾಕವ್ರೆ. ಹುಡುಗ ಅಂತ ಯಾರು ಸ್ಕೂಲ್ ಸಂಬಂಧಪಟ್ಟಾರ ಇಲ್ಲ, ಸಂಬಂಧಪಟ್ಟಿಲ್ಲ. ಅವರು ಪ್ರತಿದಿನ ಯಾವಾಗಲೂ ಒಂದ್ಸಲ ಬಂದಿರ್ತಾರೆ ಸರ್, ಡೈಲಿ ಬರ್ತಾರೆ. ಬರ್ತಾರೆ. ನಾನು ಕೇಳಿದೆ ಹೋಗಿದ್ದೀನಿ ನಾವು ಬೇರೆಯವರು ಮಂಗಮ್ಮ ಸಂಬಂಧಿಕರು ನಾವು ಹಂಗೆ ಇದೆ. ನಾವು ನೋಡಕ್ ನಮ್ಮ ಸಂಬಂಧಿಕರು ಒಂದು 2 ದಿನ ಸರಿ ಮನೆ ಏನ್ ಮಾಡಿದ್ರು, ಮನೆ ಏನ್ ಮಾಡಿದ್ರು ಬಂದು ನಿಂತ್ಕೊಂಡು ಇಲ್ಲೇ ಇದು ಮಾಡಿದ್ರು. ನನಗೆ ಫೋಟೋ ತೆಗ್ದೆ. ಫೋಟೋ ತೆಗೆದ್ಬಿಟ್ಟು ನನಗೆ ಯಾರು ಇಲ್ವಾ? ಯೋಗಣ್ಣ ಇಲ್ವಾ? ನಾವ್ ಯಾರು ಇಲ್ವಾ ಸರ್? ನಿಮ್ಗೆ ಸಪೋರ್ಟ್ ಮಾಡೋದೇ ಇಲ್ವಾ ನಾವು? ಅಲ್ಲ ದೊಡ್ಡವ್ರು ಯಾರು ಇಲ್ವಾ? ಯೋಗಣ್ಣ ಅವರೇ, ಯೋಗೇಶ್ ಅವರೇ ಸಪೋರ್ಟ್ ಯಾರು ಹೇಳ್ಬೇಕು ಸರ್ ನೀವು? ಯಾಕೆ ತೊಂದರೆ ಆಗತ್ತೆ ಸರ್ ನಿಮ್ಗೆ? ಸರ್ ಒಂದು ನಿಮಿಷ ಸರ್. ಮೇಡಮ್ ಅವರೇ
ಮೇಡಮ್ ಅವರೇ, ಸತ್ಯಾಂಶಗಳೆಲ್ಲ ಯಾಕೆ ಮುಚ್ಚಿಡ್ತೀರಾ? ಮೇಡಮ್ ಅವರೇ ಇರಿ. ಈಗ ನಂದು ಇತ್ಯರ್ಥ ಮಾಡಿ ಸರ್, ಇಲ್ಲ ನನ್ಗೂ ಅವ್ರಿಗೂ ಸಂಬಂಧ ಇದೆ, ನನ್ಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಫ್ಯಾಮಿಲಿ ಇದೆ ಅಂತ ಹೇಳಿದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರಿಗೆ. ಇದು ಸಂಘ ಸಂಸ್ಥೆ ಹರಡಿರೋದು. ಪೂಜಾ ನೋಡಿಗೆ ಅವ್ರ ಮುಖನೇ ನೋಡಿಲ್ಲ, ಅವಳು ಹೆಂಗೆ ಹೇಳಿದ್ಲು? ಅದು ಯಾವ ಸಂಘ ನೋಡಿ ಕೇಳಿ ಸರ್, ಯಾವ ಸಂಘದವ್ರು ಕೊಟ್ಟಿದ್ದಾರೋ ಇದು ಮಾಡಿದಾರೋ. ಎದುರುಗಡೆ ಮಾತಾಡೋದು ವಿಚಾರ ಅಲ್ಲ ಇದು. ಭಾಷಣ ಮಾಡೋದ್ರೆ ಚರ್ಚೆ ಕೂತ್ಕೊಂಡು ಮಾತಾಡಿ, ಏನು ತೊಂದರೆ ಇಲ್ಲ. ಇಲ್ಲ ಅವರು ಕೇಳಿದೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿದೆ. ನಾನು ಒಬ್ಬ ಟೀಚರ್ ಆಗಿ ಬಂದವನು. ನಾನು 6 ವರ್ಷ ಟೀಚರ್ ನಮ್ಮ ಮಕ್ಕಳು ಗಲಾಟೆ ಮಾಡಿಸಿ ಮಾಡಿಸಿ ಆಗ್ಬೇಕು. ಎಲ್ಲರೂ ಕೂಡ ಟೀಚರ್. ಇಲ್ಲಿ ಶಾಲಾ ಶಿಕ್ಷಕರು, HM, ಹುಡುಗಿಯರು, UADಗಳಾಗಲಿ, ಎರಡನೇ ಅಡಿಗೆಗಳಾಗಲಿ, SDMC ಎಲ್ಲ ಇಂಟರ್ಲಿಂಕ್ ಇರಬೇಕು. ಎಲ್ಲ ಮೇಲುಸ್ತುವಾರಿ ಮಾಡಲಿ ಅನ್ನೋ ಉದ್ದೇಶದಿಂದಾಗಿಯೇ SDMC ಅಂತ ಫಾರ್ಮೇಷನ್ ಆಗಿದೆ. ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಇಲ್ಲಿ ಟೀಚರ್ಸ್ದು, ಅಡಿಗೆಯವ್ರದ್ದು ಎಷ್ಟು ತಪ್ಪಿದೆಯೋ SDMCಗೂ ಅಷ್ಟೇ ತಪ್ಪಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ನಿಮಿಷ ಕೇಳಿದ್ರೆ SDMC ಅಂತ ಫಾರ್ಮೇಷನ್ ಆಗಿದ್ದೆ ಇದು. ಶಾಲೆಯನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಶಾಲೆ ಮುಂದುವರಿಬೇಕಾದ್ರೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು, ಪ್ರಿಕಾಷನ್ಸ್ ಮೆಜರ್ ತಗೋಬೇಕು, ಮಕ್ಕಳ ಸೇಫ್ಟಿಗೆ ಏನು ತಗೋಬೇಕು, ಮಕ್ಕಳ ಮೂಲಭೂತ ಸೌಕರ್ಯಗಳಿಗೆ ಏನು ತಗೋಬೇಕು, ಮಕ್ಕಳ ಎಜುಕೇಶನ್ ಗುಣಾತ್ಮಕ ಶಿಕ್ಷಣ. ಹಿಂದೆಲ್ಲ ಶಿಕ್ಷಣ ಅಂತ ಇತ್ತು ಅಷ್ಟೇ, ಈಗ ಅದನ್ನ ಗುಣಾತ್ಮಕ ಶಿಕ್ಷಣ ಅಂತೇಳಿ ಎಲ್ಲ ಮಾಡ್ತಾರೆ. ಗುಣಾತ್ಮಕ ಶಿಕ್ಷಣ ಅಂದ್ರೆ ಏನು? ಬರೀ ಓದೋದು ಬರೀದು ಬಂದ್ರೆ ಅಷ್ಟೇ ಸಾಲದು. ಆ ಓದು ಬರೆಯುವನ್ನ ಮತ್ತದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವ ರೀತಿ ನಾವು ನಮ್ಮ ಜೀವನ ರೂಪಿಸ್ಕೊತೀವಿ ಎನ್ನುವಂಥದ್ದನ್ನ ತಿಳಿಸಿ ಹೇಳುವಂಥದ್ದು ಗುಣಾತ್ಮಕ ಶಿಕ್ಷಣ. ಇದೆಲ್ಲ ಮೇಲುಸ್ತುವಾರಿ ಮಾಡುವಂಥದ್ದು SDMC ಬರುವಂಥ ವಿಚಾರ. ಇಲ್ಲಿ ನಿಯಮಿತವಾಗಿ SDMC ಸಭೆ ನಡೀತಿದ್ಯಾ ಇದು ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಇಷ್ಟೆಲ್ಲ ನೋಡಿದ್ರೆ ನಿಯಮಿತವಾಗಿ SDMC ಸಭೆ ನಡೀತಾ ಇದೆ. ಒಂದ್ ವೇಳೆ ನಡೆದ್ರು ಕೂಡ SDMC ನಮ್ಮ ರೋಲ್ ಏನು ಅನ್ನುವಂತ ತಿಳ್ಕೊಂಡಿಲ್ಲ. SDMC ಅಧ್ಯಕ್ಷ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಸದಸ್ಯರುಗಳಾಗ್ಬೋದು, ಇಲ್ಲಿ ಶಾಲೆಯಲ್ಲಿ ಇರುವಂತ ಕಮಿಟಿ ನಮ್ಮ ರೋಲ್ ಏನು, ನನ್ನ ಜವಾಬ್ದಾರಿ ಏನು, ನಾನು ಏನು ಮಾಡಬೇಕು, ನಾನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅವ್ರು ಅರಿವಿಗಿರೋದಿಲ್ಲ ಅನ್ನೋದು ನನ್ನ ದಯಮಾಡಿ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಡ. ಸರಿ ಹೇಳ್ದಂಗೆ ನಾವು ಶಾಲೆಗೆ ಮಕ್ಕಳನ್ನ ಕಳಿಸುವಂಥ ಉದ್ದೇಶ ಮುಂದಿನ ಸತ್ಪ್ರಜೆ ರೂಪಿಸ್ಲಿ ಅಂತೇಳಿ ನಾವು ಟೀಚರ್ಸ್ ಬರುವಂಥವ್ರು ನಮ್ಮ ಮಕ್ಕಳ ರೀತಿ ಅವ್ರಿಗೆ ನಾವು ನಾಲೆಡ್ಜ್ ತುಂಬಬೇಕು ಅನ್ನುವಂಥ ಉದ್ದೇಶದಿಂದ, ಅಡುಗೆಯವರು ಈ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಬಿಸಿ ಊಟ ಕೊಡಬೇಕು, ನಾವು ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಡುಗೆಯವರು ಇರುವಂಥದ್ದು. ಇಷ್ಟೆಲ್ಲ ಸವಲತ್ತು ಗೌರ್ಮೆಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ಲ್ಯಾಪ್ಸಸ್ ಆಯ್ತಾ ಇದೆ ಅಂತ ಹೇಳಿದ್ರೆ ಮೇಲು ಉಸ್ತುವಾರಿ ಸರಿ ಇಲ್ಲ ಅನ್ನುವಂಥದ್ದು. ಇಲ್ಲಿ HM ಇರ್ಬೋದು, ನೆಕ್ಸ್ಟ್ SDMC ಇರ್ಬೋದು. ಇಲ್ಲಿ ನಮ್ಮ ಕಾನೂನು ಏನು ಹೇಳ್ತದೆ, SDMCಗೆ ಸಂಪೂರ್ಣ ಅಧಿಕಾರ ಏನು ಕೊಟ್ಟದೆ? ಶಾಲೆ ಪ್ರಾರಂಭವಾಗುವ ಸಮಯದಿಂದ ಹಿಡಿದು ಟೀಚರ್ಸು ಬರುವಂಥ ಸಮಯ ಹಿಡಿದು ಮಕ್ಕಳು ತರಗತಿಯಲ್ಲಿ ಟೀಚರ್ಸು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಎನ್ನುವಂಥದ್ದು, ಮಕ್ಕಳು ಯಾವ ರೀತಿ ಕಲಿತಿದ್ದಾರೆ, ಯಾವ ಲ್ಯಾಪ್ಸಸ್ ಆಯ್ತಾ ಇದೆ, ಏನು ಸಮಸ್ಯೆ ಆಯ್ತಾ ಇದೆ, ಅಥವಾ ಯಾವ್ದಾದ್ರು ಟೀಚರ್ಸ್ ಸರಿಯಾಗಿ ಪಾಠ ಆಯ್ತಾ ಇಲ್ವಾ, ಅಥವಾ ಮೇಲಧಿಕಾರಿಗಳಿಂದ ಯಾವ ಕಿರುಕುಳ ಆಯ್ತಾ ಇದೆಯಾ, ಅಥವಾ ಲೋಕಲ್ ಆಗಿ ಏನಾದ್ರು ಸಮಸ್ಯೆ ಆಯ್ತಾ ಇದೆಯಾ, ಇದೆಲ್ಲನೇ ಕಂಡುಹಿಡಿದು ಇದು ಪೂರಕವಾಗಿ ಇವ್ರ ಹಂತದಲ್ಲಿ ಎಷ್ಟು ಬಗೆಹರಿಸ್ಬೋದು ಅವ್ರು ಬಗೆಹರಿಸುವಂಥದ್ದು, ಇವ್ರ ಹಂತದಲ್ಲಿ ಬಗೆಹರಿಸೋಕ್ಕಾಗದೇ ಇರುವಂಥದ್ದು ನಮ್ಮ ಪಂಚಾಯತಿ ಲೆವೆಲ್ಗೂ ತರಬೇಕು. ಈಗ ಒಂದೇ ವಿಚಾರ ಕೇಳ್ತಾ ಇಲ್ಲ, ಎಲ್ಲ ವಿಚಾರ ಮಕ್ಕಳು ಸೇಫ್ಟಿ ತಾವಿಂದು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೇನೋ. ತಾವು ದಯಮಾಡಿ SDMC ಅವರು ಇವತ್ತಿಂದಾದ್ರೂ ಪ್ರೋಆಕ್ಟಿವ್ ಆಗಿ ಇಲ್ಲಿ ಹಿಂದಿವರೆಗೂ ಆಗಿದ್ದು ಬಿಡ್ಬಿಡಿ. ಈಗ ನೀವು ಹೇಳ್ತಾ ಇದ್ದೀರಿ ಎಲ್ಲ ಟೀಚರ್ಸು ಸಾಮೂಹಿಕ ವರ್ಗಾವಣೆ ಮಾಡಬೇಕು ಅಂತ, ಅದು ಆಗದೆ ಇರೋದು. ನೆಕ್ಸ್ಟು ಅಡುಗೆಯನ್ನು ವರ್ಗಾವಣೆ ಮಾಡಬೇಕು. ಇವು ಪಾಲಿಸಿ ಮ್ಯಾಟ್ರ್ಗಳು, ಇವು ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡು ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಚೇಂಜ್ ಮಾಡೋಕೆ ಆಗೋದಿಲ್ಲ. ಅದು ಆ ಪಾಲಿಸಿ ಮ್ಯಾಟ್ರ್ ಬಂದಂತ ಸಂದರ್ಭದಲ್ಲಿ ಅಲ್ಲೇ ತೀರ್ಮಾನ ಐತೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಹೇಳ್ತಾ ಇರೋದು ನಾನು, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಆಗುವವರೆಗೆ ಬಟ್ ಅವ್ರು ಯಾರು ಹೋಗ್ತಾ ಇಲ್ಲ, ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ನಮ್ಮ ಮಕ್ಕಳು ಶಾಲೆ ಕಳಿಸೋಕ್ಕಾಗೋದಿಲ್ಲ ಅನ್ನೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ ಆಯ್ತದೆ, ನಾವು ಶಾಲೆ ಕಳಿಸ್ಬೇಕಾಯ್ತದೆ. ಬಟ್ ಕಳಿಸಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಪೋಷಕರು ಅನ್ಕೋಬಾರ್ದು, ಸ್ಕೂಲ್ ಟೀಚರ್ಸು ಅನ್ಕೋಬಾರ್ದು. ನಾವು ಪಾಠ ಮಾಡಿದ್ದೀವಿ, ಕಲಿಬೋದು, ಕಲಿಲ್ಲ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಅವರು ಅನ್ಕೋಬಾರ್ದು. SDMC ಕೂಡ ಅನ್ಕೋಬಾರ್ದು, ಟೀಚರ್ಸ್ ಅವರೇ ಮಕ್ಕಳು ಬಂದರೆ ಅಡುಗೆ ಊಟ ಬಿಸಿ ಊಟ ಕೊಡ್ತಾರೆ ಕಲಿತಾರೆ ಅಂತ ಅವರು ಅನ್ಕೋಬಾರ್ದು. ಎಲ್ಲ ಸಾಮೂಹಿಕ ನಾಯಕತ್ವ ತಗೊಂಡು ದಯಮಾಡಿ SDMC ಇವತ್ತಿಂದೀಚೆಗೆ ನೋಡಿ
ಇಲ್ಲಿ ಯಾರೇ ಇಲ್ಲಿ ಶಾಲೆ ಮುಂಭಾಗದಲ್ಲಿ ಯಾವುದೇ ಬಿಡಬೇಡಿ, ಯಾರು ತಿರ್ಗಾಡೋದು ಬಿಡ್ಬೇಡಿ. ತಿರ್ಗಾಡ ನಾರ್ಮಲ್ ಆಗಿ ಹೋಗ್ಬೋದು, ವಾಚ್ ಮಾಡೋದು, ನಿಂತ್ಕೊಳ್ಳೋದು, ಶಾಲೆ ಒಳಗೆ ಬರೋದು, ಶಾಲಾ ರೂಮ್ ಒಳಗೆ ಹೋಗುವಂಥದ್ದು, ಟೀಚರ್ಸ್ ಅರೆಸ್ಟ್ ಮಾಡುವಂಥದ್ದು, ಅಥವಾ ಅಡಿಗೆಯವ್ರ ಜೊತೆ ಗಲಾಟೆ ಮಾಡುವಂಥದ್ದು, ಆ ಮಕ್ಕಳ ಜೊತೆ ಗುದ್ದಾಡುವಂಥದ್ದು, ಇವೆಲ್ಲ ಏನಿವೆ ಅವೆಲ್ಲ ಕಂಟ್ರೋಲ್ ಮಾಡಿ. ದಯಮಾಡಿ ಇದಾದ್ಮೇಲೆ ನೆಕ್ಸ್ಟ್ ಒಂದು ಮೀಟಿಂಗ್ ಕರೀರಿ SDMC ಮೀಟಿಂಗ್ ಕರೆದು ನೀವು ರೆಸಲ್ಯೂಷನ್ ಪಾಸ್ ಮಾಡಿ. ದಯಮಾಡಿ ನೀವು ಪ್ರತಿ ಸರಿಗೂ ಕೂಡ ಶಾಲೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಕ್ಲೀನ್, ಈಗ ಮೇಜರ್ ಆಗಿ ಇಶ್ಯೂ ಬರ್ತಾ ಇರೋದು ಕ್ಲೀನ್ ಮಾಡ್ತಾ ಇಲ್ಲ, ಹುಳ ಬೀಳ್ತವೆ. ಬಟ್ ಅದು ಅಲ್ಲೇ ಬರ್ತಾ ಇದೆಯಾ, ನಿಜವಾಗ ಆಗ್ತಾ ಇದೆಯಾ, ಇಲ್ಲ ಬೇರೆ ಕಡೆ ಆಗ್ತಿದೆ ಗೊತ್ತಿಲ್ಲ, ಬಟ್ ಕಂಪ್ಲೇಂಟ್ ಇದೆ. ಅದು ಇಲ್ಲ ಅನ್ನೋದನ್ನ ನಾವು ಸಾಬೀತು ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ರೇಷನ್ ಕೊಡುತ್ತವೆ ಹಿಡಿದು ಸರ್, ನೀವು ಅಷ್ಟೇ HM ರೇಷನ್ ಕೊಡೋದು ನಿಮ್ಮ ಜವಾಬ್ದಾರಿ. ಕೊಡುವಂಥ ಸಂದರ್ಭದಲ್ಲಿ SDMC ಸದಸ್ಯರು ಇರಬೇಕು, ಸತ್ಯವಾದ. ನೆಕ್ಸ್ಟ್ ನೀವು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ಳಿ, ಅವ್ರು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತಾರೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಅಡುಗೆ ಮಾಡಿಸಿ ಕೊಡುವ ಮಧ್ಯದಲ್ಲಿ ಕೊಡುವ ಮುಂದೆ ನಮ್ಮ SDMC ಆಗ್ಬೋದು, ಅಥವಾ ಪೋಷಕರಾಗ್ಬೋದು, ನಮ್ಮ ಟೀಚರ್ಸ್ ಆಗ್ಬೋದು, ಎಲ್ಲರೂ ನಿಂತ್ಕೊಳ್ಳಿ, ಒಂದ್ಸಲ ನೋಡಿ ಕ್ವಾಲಿಟಿ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ನಿಮ್ಗೆ ಸಮಾಧಾನ ಆಯಿತು ಅಂತ ಸಂದರ್ಭದಲ್ಲಿ ಬಡಿಸಿ. ಇಲ್ಲಿ ಏನಾಗ್ತದೆ, ನೀವು ಅದು ಅಡುಗೆ ಮಾಡಿರೋದು ನೀವು ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ನೀವು ನೋಡ್ತಾ ಇದೀವಿ ಅಂತಾರೆ, ಬಿಸಿ ಊಟ ಬರ್ತಾ ಅಂತಾರೆ, SDMC ಅದು ಮಾಹಿತಿನೇ ಇಲ್ಲ. ಈ ಥರ ಆದಾಗ ಗೊಂದ ಒಬ್ರಿಗೊಬ್ರು ಕೊಂಡಿ ಇಲ್ಲ, ಲಿಂಕ್ ಇಲ್ಲ. ಹಾಗಾಗಿ ಇದೆಲ್ಲ ಸಮಸ್ಯೆ ಆಯ್ತಾ ಇರೋದು. ದಯಮಾಡಿ ಎಲ್ಲರೂ ಈಗ ಶಿಕ್ಷಣ ಕೊಡುವಂಥ ಸಂದರ್ಭದಲ್ಲಿ ಒಂದು ಶಿಕ್ಷಣ ಎಜುಕೇಶನ್ ಇನ್ಸ್ಟಿಟ್ಯೂಟ್ನ ನಾವು ಹುಟ್ಟಾಕ್ಬೇಕು, ಹೊತ್ತು ಬೆಳೆಸ್ಬೇಕು, ಉಳಿಸಿ ಬೆಳೆಸ್ಬೇಕು. ನಾವು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ಬಿಡ್ಬೋದು. ನೆಕ್ಸ್ಟ್ ನೋಡಿ, ಒಂದು ಬಾರಿ ಸ್ಕೂಲ್ ಇಲ್ಲಿಂದ ಶಿಫ್ಟ್ ಆಯಿತು ಅಂದರೆ ನೀವು ಎಷ್ಟೇ ತಿಪ್ಪಲಾಗ ಹಾಕಿದ್ರು ಸ್ಕೂಲ್ ಬರಲ್ಲ. ಅದು ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಮತ್ತು ನಮ್ಮಲ್ಲೇ ನಮ್ಮ ಸ್ಕೂಲು ನಮ್ಮೂರಲ್ಲೇ ಇದ್ದು ನಾವು ಪಾಠ ಕೊಡಿಸುವಂಥದ್ದು ಹೇಗಿದೆ, ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ಕೊಡಿಸೋದು ಹೇಗಿದೆ, ಅದೇ ಪೋಷಕರಾಗಿ ಎಲ್ಲರಿಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ ನಮಗೂ ಸೇರಿಸ್ಕೊಂಡು ಹೇಳ್ತಾರೆ ಇವತ್ತು. ಹಾಗಾಗಿ ದಯಮಾಡಿ ಇದು ಬಿಟ್ಬಿಡಿ, ಮುಂದಕ್ಕೆ ಹಾಕೋದ್ಬೇಡಿ. SDMC ತಾವು ಇದೆಲ್ಲ ಗಮನಿಸಿ, ನಿಮ್ಮ ಮಾತು ಕೇಳಲಿಲ್ಲ ನೀವು ನೋಟಿಸ್ ಮಾಡಿ. SDMC ಅಧ್ಯಕ್ಷ ಇದ್ದೀರಿ, SDMC ಸದಸ್ಯರು ಇರ್ತೀರಿ, ಟೀಚರ್ಸ್ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ರೆಸಲ್ಯೂಷನ್ ಪಾಸ್ ಮಾಡಿ ನೋಟಿಸ್ ಕೊಡಿ. ತಿದ್ಕೊಂಡು ಓಕೆ, ತಿದ್ಕಲಿಲ್ಲ ಅಂತ ಹೈಯರ್ ಆಫೀಸರ್ ರೆಫರ್ ಮಾಡಿ. ಅದನ್ನು ಕೂಡ ನಿಮ್ಮ ನಡವಳಿ ಸೇರಿಸ್ಕೊಳ್ಳಿ. ನಿಮ್ಮ ನಡವಳಿ ಒಂದು ಲೆಟ್ರು ಅಷ್ಟು ಸೇರಿಸಿ ಹೈಯರ್ ಆಫೀಸರ್ ಕೊಡಿ. ಟೀಚರ್ಸ್ ಪ್ರಾಬ್ಲಮ್ ಇದೆಯಾ, BO ಕೊಡಿ, BRC ಕೊಡಿ, ಸರಿ ಪಾಠ ಆಯ್ತು ಕೊಡಿ. ಅಥವಾ ಅಕ್ಕಿ ಹುಳು ಬರುವಾಗಲೇ ಅಕ್ಕಿನಲ್ಲಿ ಹುಳು ಬರ್ತದೆ, ಕಲ್ಲು ಬರ್ತದೆ ಇದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಮಿಡ್ ಡೇ ಮೀಲ್ಸ್ ಕೊಡಿ, ಅವ್ರು ವಾಚ್ ಮಾಡ್ತಾರೆ. ಅಥವಾ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇನಾದ್ರು ಸಮಸ್ಯೆ ಮಾಡ್ತಾ ಇದ್ದಾರಾ, ಇವರು ಕೊಡಿ ನೋಟಿಸು. ನೀವು ಕರೆಕ್ಟಾಗಿ ವಾಚ್ ಮಾಡದೇ ಇರೋದೇ ಇದಕ್ಕೆಲ್ಲ ಲ್ಯಾಪ್ಸಸ್ ಆಯ್ತದೆ ಅಂತ ನನ್ನ ಮನೋಭಾವನೆ. ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ಯಾಕೆ ನಮ್ಮ ಗಮನದಲ್ಲಿ ಇಲ್ಲ ಇದು. ಈಗ ಏನಾಗುತ್ತೆ, SDMC ಇರುವಂಥದ್ದು ಪಂಚಾಯತಿಗೆ ಲಿಂಕ್ ಇರಬೇಕು, ಈ ಲಿಂಕ್ ಇಲ್ಲ ಇಲ್ಲಿ. ರಾಮ್ಕಂಡ್ ನೋಡ್ಕೊಳ್ಳಿ, ನೀವೇ ಯೋಚನೆ ಮಾಡಿ. ಯಾರೋ ಒಬ್ರು ಸರ್ ನೀರು ಬರ್ತಲ್ಲ ಅಂತಾರೆ, ಅಲ್ಲಿ ನಾವು ವಾಟರ್ ನಂಗೆ ಹೇಳ್ತೀವಿ ನೀರು ಕುಡಿ ಅಂತೀವಿ, ನೀರು ಕೊಡ್ತಾರೆ. ಬಟ್ ಸರಿಯಾಗಿ ಬರ್ತೇ ಇದೆಯಾ? ಅಥವಾ ಶೌಚಾಲಯದ ಹೇಳಿದ್ರಿ, ಶೌಚಾಲಯದ್ದು ನಾನು ಬಂದ್ಮೇಲೆ ಹೊಸ ಕನ್ಸ್ಟ್ರಕ್ಷನ್ ಹಿಂದೆ ನಡೀತಾ ಸ್ಟಾಪ್ ಆಗಿತ್ತು. ಅದಕ್ಕೆ ಕಾಂಟ್ರಾಕ್ಟ್ ಜೊತೆ ಮಾತಾಡಿ ಇಲ್ಲಿ ನಮ್ಮ EO ಜೊತೆ ಕರ್ಕೊಂಡು 3-4 ಸಲ ವಿಸಿಟ್ ಮಾಡಿ ಪ್ರೋಸೆಸ್ ಮಾಡಿದ್ವಿ ಬ್ಲ್ಯಾಕ್ ಲಿಸ್ಟ್ ಹಾಕೋಕೆ. ಮಾಡಲಿಲ್ಲ ಅಂತ ಟೈಮ್ ಬಾಂಡ್ ಕೊಟ್ಟಾರೆ, ಮಾಡದೇ ಇದೆ ಬ್ಲ್ಯಾಕ್ ಲಿಸ್ಟ್ ಆಯ್ತದೆ. ಬಟ್ ಆಡಳಿತಾತ್ಮಕ ಕ್ರಮ ತಗೋಬೇಕಾದ್ರೆ ಡಿಲೇ ಆಯ್ತದೆ, ಕಾಮನ್ ಅದು. ಅದರ ಬದಲು ಕೆಲಸ ಮಾಡುವಂಥವ್ರು ಕೂಡ, ಅಥವಾ ಇಲ್ಲಿ ಮಾಡಿಸುವಂಥವ್ರು ಕೂಡ, ಉಸ್ತುವಾರಿ ಮಾಡುವಂಥವ್ರು ಕೂಡ ಪ್ರತಿಯೊಂದು ಗಮನದಲ್ಲಿ ಇಟ್ಕೊಂಡು ಮಾಡಿಸಿದ್ರೆ ಇದು ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಒಪಿನಿಯನ್. ಸರ್ ನೀವು ಅಷ್ಟೇ ಟೀಚರ್ಸು, ನೀವು HM ಆಗಿರುವಂಥವ್ರು ಶಾಲೆಯ ಸಂಪೂರ್ಣ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಒಂದು ಮಗು ಕಲಿತಾ ಇಲ್ವಾ, ಅಥವಾ ಏನು ಪ್ರಾಬ್ಲಮ್ ಇದೆಯಾ, ಅಥವಾ ಮನೆಯಿಂದ ಕಳಿಸ್ತಾ ಇಲ್ವಾ, ಅಥವಾ ಅವ್ರು ಕಳಿಸೋರು ಮಕ್ಕಳಿಗೆ ಸ್ಕೂಲಿಗೆ ಬರ್ತಾ ಇಲ್ವಾ, ಅಥವಾ ಬಂದರೂ ಸರಿಯಾಗಿ ಕಲಿತಾ ಇಲ್ವಾ, ಅಥವಾ ಅಡುಗೆಯವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ವಾ, ಅಡುಗೆ ನೀಟಾಗಿ ಮಾಡ್ತಾ ಇಲ್ವಾ, ಪ್ರತಿಯೊಂದು ನೀವು ವಾಚ್ ಮಾಡಬೇಕು. ಟೀಚರ್ಸ್ ಆದಿಯಾಗಿ, ಮಕ್ಕಳ ಆದಿಯಾಗಿ ಪ್ರತಿಯೊಂದು ಸಂಪೂರ್ಣ ಜವಾಬ್ದಾರಿ HMದಾಗಿರ್ತದೆ. ನೀವು ನಮ್ಮ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿ ತರೋದು ಬೇಡ. ಶಾಲೆಗೆ ನಾವು ಎಂಟ್ರಿ ಆದಾಗ ಬಿಡಬೇಕು, ಇಲ್ಲಿ ಹೋದಾಗ ಕಟ್ಕೋಬೇಕು ಅಷ್ಟೇ. ಅವನ್ನ ಸ್ಕೂಲ್ ಒಳಗೆ, ಸ್ಕೂಲ್ ಪ್ರಿಮಿಸಸ್ಗೆ ಯಾವುದೂ ತರಬಾರ್ದು. ಟೀಚರ್ಸ್ ಆದಿಯಾಗಿ ಅಷ್ಟೇ, ನಮ್ಮ ಮಿಡ್ ಡೇ ಮೀಲ್ಸ್ ಅವರು ಅಷ್ಟೇ. ಹಾಗಾಗಿ ದಯಮಾಡಿ ಮುಂದಕ್ಕೆ ಈ ಥರ ಆಗ್ದಂಗೆ ನೋಡ್ಕೊ ಹೋಗಿ. ನೀವು ನೋಟಿಸೇ ಕೊಡಲಿಲ್ಲ ಅಂತಂದರೆ, ಅವ್ರು ನೀವು ತಪ್ಪು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ತಪ್ಪು ಅಂತ ಅವ್ರಿಗೆ ತಿಳಿಸಿ ಹೇಳಲಿಲ್ಲ ಅಂದರೆ ತಿದ್ಕೊಳ್ಳೋದೇ ತಿದ್ಕೊಳ್ತಾರೆ. ಇವಾಗ ನಾನೇ ಆಗ್ಬೋದು, ನಾನೇನೋ ಒಂದು ಮಾಡ್ತಾ ಇರ್ತೀನಿ, ನಾನು ಮಾಡಿದ ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ನಾನು ಮಾಡೋದು ಸರಿಯೋ ನನ್ನಲ್ಲಿ ಇರ್ತದೆ. ನಾನು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ನಾನು ಬೇರೆ ತಿಳಿಸಿ ಹೇಳಿದ್ರೆ ನನಗೆ ಗೊತ್ತಾಯ್ತು. ತಿದ್ಕೋಕೆ ಅವಕಾಶ ಕೊಡಬೇಕು, ತಿದ್ಕೋಬೇಕು. ತಿದ್ಕಲಿಲ್ಲ ಅಂತಂದರೆ ಮುಂದಕ್ಕೆ ಏನು ಕ್ರಮ ತಗೋಬೇಕು. ನೀವು ಅದನ್ನೇ ನಾನು ರಿಟೈರ್ಡ್ ಸ್ಟೇಜಲ್ಲಿ ಇದ್ದೀನಿ, ನನ್ನ ಮುಂದಕ್ಕೆ ಸಮಸ್ಯೆ ಆಗ್ಬಿಡ್ತದೆ, ಹೆಂಗೋ ನಡ್ಕೊ ಹೋಗ್ಬಿಡಿ ಅಂತಂದಾಗ ಅಧ್ವಾನ ಆಯ್ತು. ಈ ಥರ ಅಧ್ವಾನ ಆಗ್ಬೋದು. ಏಕೆಂದರೆ ನಾನೊಬ್ಬ ಟೀಚರ್ ವೃತ್ತಿಯನ್ನು 8-10 ವರ್ಷ ಮಾಡಿದಂಥವನು,
ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ 4-5 ಜನ ಟೀಚರ್ಸ್ ಇದ್ದೀವಿ. ಹಾಗಾಗಿ ಶಿಕ್ಷಣದ ಇಲಾಖೆ ಒಡನಾಟದಲ್ಲಿ ಬಂದಿರೋದ್ರಿಂದ ಹೇಳ್ತಾ ಇರೋದು, ಇದು ಒಳ್ಳೆ ಕೆಲಸ. ಇದನ್ನ ನಾವು ಈ ರೀತಿ ಎಲ್ಲ ನಾವು ಮಾಸಾಗಿ ಏನೋ ಒಂಥರ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗೋ ಟೈಪ್ ಮಾಡಬಾರ್ದು. ಇದು ಒಂಥರ ಬೇಸರ ಸಂಗತಿ. ಇದು ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡಿ. ಈಗ SDMC ಅಷ್ಟೇ ಪ್ರತಿಯೊಂದು ಚೆಕ್ ಮಾಡಿ. ತರಕಾರಿ ತವಿ ನೀಡೋದು, ಮೆನು ಏನಾದ ಇವತ್ತು ಏನು ಮಾಡ್ತಾವ್ರೆ, ಅಥವಾ ಒಂದ್ ವೇಳೆ ಆ ಮೆನು ನಮ್ಗೆ ಸೆಟ್ ಆಗೋದಿಲ್ಲ. ಈಗ 4 ಸೈಡ್ಗೆ ಜೋಳದ ರೊಟ್ಟಿ ಕೊಡ್ತಾರೆ, ಬಟ್ ಮೆನು ಅದ ಇನ್ಕೊಳ್ಳಿ, ಅದು ನಮ್ಗೆ ಸೆಟ್ ಆಗೋದಿಲ್ಲ. ಬಟ್ ಇಲ್ಲಿ ನಮ್ಗೆ ಏನು ಸೆಟ್ ಆಗುತ್ತೆ, ಲೋಕಲ್ ಏನು ಮಾಡ್ಬೋದು ಅದನ್ನ ನೀವು ಡಿಸೈಡ್ ಮಾಡ್ಕೊಂಡು ಮಾಡಿಸಿ. ನೀವು ಪವರ್ ಉಂಟದು, ಬಟ್ ಅಲ್ಲಿರುವಂಗೆ ಕೊಡಬೇಕು ಅಂತಲ್ಲ, ಬಟ್ ನೀವು ಕೊಡುವಂಥದ್ದು ಗುಣಾತ್ಮಕವಾಗಿರ್ಬೇಕು. ಕ್ವಾಂಟಿಟಿ ಸಾಹೇಬ್ ಹೇಳಿದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆದ್ರೂ ನೀವು ಕೊಡುವಂಥದ್ದು ಪರಿಶುದ್ಧವಾಗಿರಲಿ, ಗುಣಾತ್ಮಕವಾಗಿರಲಿ. ಇದಿಷ್ಟು ನೀವೆಲ್ಲ ಚೆಕ್ ಮಾಡಬೇಕು, ನೀವು ನೋಡಬೇಕು. ನೋಡ್ಕೊಂಡು ಇವೆಲ್ಲವೇ ಮುಂದುವರ್ಸ್ಕೊ ಹೋಗಿ, ಸಮಸ್ಯೆ ಮಾಡ್ಕೊಬೇಡಿ. ಇನ್ನು ಮುಂದಕ್ಕೆ ಸರಿಯಾಗಿ SDMCಲ್ಲೂ ಆಕ್ಟಿವ್ ಆಗಿ, ಟೀಚರ್ಸ್ಗಳು ನೀವು ಆಕ್ಟಿವ್ ಆಗಿ ಅಡಿಗೆಯವ್ರು ಏನಾದ್ರೆ ಅಡಿಗೆ ನಿಮ್ಮ ಕಂಟ್ರೋಲ್ ಇರಬೇಕು ಹೊತ್ತು ನೀವು ಅವ್ರ ಕಂಟ್ರೋಲ್ ಇರಬಾರ್ದು ಸರ್. ನಾವು ಯಾವತ್ತು ಆಫೀಸಲ್ಲೂ ನಮ್ಮ ಕಂಟ್ರೋಲ್ ಅವ್ರು ಇಟ್ಕೋಬೇಕು ಹೊತ್ತು ಅವ್ರ ಕಂಟ್ರೋಲ್ ನಾವಿದ್ರೆ ಸಮಸ್ಯೆ ಇರ್ತದೆ. ಒಂದ್ ವೇಳೆ ಅವ್ರ ಕಡೆಯಿಂದ ಒಳ್ಳೆ ಅಂಶ ಬಂದು ತಗೋಬಾರ್ದು ಅಂತಲ್ಲ, ಬಟ್ ನಾವು ಹೇಳುವಂಥದ್ದು ಹೇಳಬೇಕು. ಹಾಗಾಗಿ ದಯಮಾಡಿ ಇದನ್ನ ರಾಜಕೀಯನೂ ಬೆಳೆಸ್ಕೋಬೇಡಿ, ಖಾಸಗೀಕರಣನೂ ಮಾಡ್ಕೋಬೇಡಿ. ಇಲ್ಲೆಲ್ಲ ಓದ್ತಾ ಇರುವಂತ ನಮ್ಮ ಮಕ್ಕಳಿಂದ ಮನೋಭಾವ ಟೀಚರ್ಸ್ ಅಲ್ಲೂ ಇರಲಿ, ಪೋಷಕರಲ್ಲೂ ಇರಲಿ, SDMC ಅಲ್ಲೂ ಇರಲಿ, ನಮ್ಮ ಅಡಿಗೆ ಸಿಬ್ಬಂದಿ ಇರಲಿ, ದಯಮಾಡಿ ಇದು ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ನೋಡ್ಕೊಂಡು ಮುಂದುವರಿಸ್ತೀವಿ. ನೆಕ್ಸ್ಟ್ ಈಗ ಕೂಸಿನ ಮನೆ ವಿಚಾರಕ್ಕೆ ಬಂದಾಗ ಸಂದರ್ಭದಲ್ಲಿ ನನ್ನ ಕಂಪ್ಲೇಂಟ್ ಬಂದ್ಮೇಲೆ ನಮಗೂ ಸಭೆಗಳ ಕಂಟಿನ್ಯೂಸ್ ಸಭೆಗಳಿಂದ ಮುಗಿದ ಮೇಲೆ ಸೆಟೆಟ್ ಮಾಡುವ ಅನ್ನೋ ಉದ್ದೇಶದಿಂದ ಬರೋಕ್ಕಾಗಿಲ್ಲ. ಇವತ್ತಿನ ಸಭೆಯಿಂದ ನೋಟಿಸ್ ಬಂದಿತ್ತು, ಹಾಗಾಗಿ ಬಂದಿದ್ವಿ. ದಯಮಾಡಿ ಅದು ನೀವು ಪೂರಕವಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ. ಅದು ಸಪ್ರೇಟು, ಇದು ಸಪ್ರೇಟು ಅಲ್ಲ. ಈಗ ಸ್ಟಾರ್ಟಿಂಗ್ ಕೂಸು ಮನೆ ಪ್ರಾಜೆಕ್ಟ್ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ವಿರೋಧ ಆಯ್ತು. ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿರೋಧ ಆಯ್ತು, CDP ಇಲಾಖೆ ವಿರೋಧ ಆಯ್ತು, ನಾವುಗಳು ವಿರೋಧ ಮಾಡಿದ್ವಿ. ಯಾಕಂದ್ರೆ ಈಗ ಆಲ್ರೆಡಿ ಅಂಗನವಾಡಿ ಇದೆ, ಪುನಃ ಇಲ್ಲಿಗೆ ಹಾಕಿದೊಂದು ಅಂತ. ಬಟ್ ಅದ್ ಕಾನ್ಸೆಪ್ಟೇ ಬೇರೆ. ಅಂಗನವಾಡಿಗೆ ಹೋಗೋ ಮಕ್ಕಳುಗಳು ಅಲ್ಲಿ ಇರ್ತಾರೆ, ಅಂಗನವಾಡಿಗೆ ಹೋಗದೇ ಇರುವಂತ ಮಕ್ಕಳು, ಚಿಕ್ಕ ಮಕ್ಕಳುಗಳು ನಮ್ಮ MGNRG ಯೋಜನೆ ಕೆಲಸಕ್ಕೆ ಹೋಗುವಂತ ಮಕ್ಕಳು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅವ್ರು ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶದಿಂದಾಗಿ ಅಂತ ಮಕ್ಕಳು ಪೋಷಣೆ ಮಾಡುವ ಉದ್ದೇಶದಿಂದಾಗಿ ಕೂಸಿನ ಮನೆ ಮಾಡಿತ್ತು. ಇದು ಶಿಕ್ಷಣಕ್ಕೆ ಪೂರಕವಾಗಿರ್ಬೇಕೆ ಹೊತ್ತು ಮಾರಕ ಆಗ್ಬಾರ್ದು. ಆ ಉದ್ದೇಶದಿಂದ ಅವ್ರದ್ದು ಏನೇ ತಪ್ಪಿದ್ರು ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಅದನ್ನ. ಈಗ ನೀವು ಹೇಳಿದ್ರಿ ಯಾವ್ದು ಪ್ರೇಯರ್ ಮಾಡ್ತಾ ಇರ್ತಾರೆ, ಸುಮ್ ಕೂತಿರ್ತಾರೆ, ಮಕ್ಕಳೆಲ್ಲ ಹೇಗೋ ಇರ್ತವೆ, ಕೂತಿರ್ತಾರೆ, ಅವೆಲ್ಲ ಮಾಡಬಾರ್ದು. ಇವಾಗ ನಾವು ಮಾಡಿ ಅಂತ ಹೇಳಲ್ಲ, ನೀವು ಹೇಳ್ಬಾರ್ದು. ಬಟ್ ಆ ಥರ ಇದ್ರೆ ಖಂಡಿತ ಸೆಟೆಟ್ ಮಾಡ್ತೀವಿ. ಮತ್ತೆ ಕ್ಲೀನ್ನೆಸ್ಸು ಅಷ್ಟೇ, ಮಕ್ಕಳುಗಳದು ಏನು ಗಲೀಜ್ ಮಾಡಿಸ್ತಾರೆ ಅವನು ಹೇಳ್ತೀವಿ. ನೀವುಗಳು ಅಷ್ಟೇ, ಯಾರೋ ನಿಮ್ಮ ಮಿಡ್ ಡೇ ಮೀಲ್ಸ್ ಅಂತವು ಏನಕ್ಕೆ ಮಕ್ಕಳು ಕೂತ್ಕೊಂಡು ಊಟ ಮಾಡೋದು ಏನಕ್ಕೆ ಕ್ಲೀನ್ ಮಾಡಿಸಲ್ಲ, ಏನಕ್ಕೆ ತೊಳೆಯಲ್ಲ? ನಿಮ್ಮ ಮಾತು ಕೇಳಲ್ವಾ ಅವ್ರು? ಏನು ತೊಳೆಯಲ್ಲ ರೀ ನೀವು? ಎಷ್ಟು ನಾನು ಸುಮಾರು ಸರಿ ಬಂದಾಗ ಒಂದಿನ ತೊಳೆದಿಲ್ಲ, ಬಟ್ ನೀವು ಏಪ್ರಿಲ್ ಆಗ್ತಿರ್ಲಿಲ್ಲ. ನಾನೇ ಫಸ್ಟ್ ಬೈಬಿಟ್ಟೋದು ಸತ್ಯಲ್ವಾ? ನಾನು ಹೇಳದ್ಮೇಲೆ ಆಗ್ತಿದ್ರ ಹೋಗಿ ಇಲ್ಲ. ಇವತ್ತು ನೀವು ಸೊಸೈಟಿ ಬಂದವ್ರೆ ಇವೆಲ್ಲ ಮಾಡ್ಕೊತವ್ರೆ ಏನು ಉದ್ದೇಶ ನೀವು ಹಾಕತ್ತಾ ಇದ್ದೀರಿ, ತಪ್ಪಲ್ವ ಅದು? ಅವತ್ತಿಂದನೂ ಕೂಡ ನಾ ಸ್ಟಾರ್ಟಿಂಗ್ ಬಂದುತ್ತವೆ ವಾದ ಮಾಡಿ ಓದುತ್ತವೆ ಏಪ್ರಿಲ್ನಾಗ ಕೆಲಸ ಮಾಡಿದ್ರೆ ಕೂತು ಬತ್ತು ಅಂತ ಹೆಂಗೆ ಹೇಳ್ತಿದ್ರು? ನಿಮ್ಮದು ತಪ್ಪಿಲ್ವಾ ಇದು? ಸರ್ಕಾರದಿಂದ ಕೊಟ್ಟವ್ ನಿಮ್ಗೆ ಕೊಟ್ಟಿಲ್ವಾ? ಕೊಟ್ಟಿದ್ಮೇಲೆ ಯಾಕೆ ಹಾಕೋದಿಲ್ಲ? ನಿಮ್ಗೂ ತಪ್ಪದು. ನೀವು ನೋಟಿಸ್ ಮಾಡ್ರಿ ಅವ್ರಿಗೆ, ನೀವು ನೋಟಿಸ್ ಕೊಡಿ. ನೀವು ನೋಟಿಸ್ ಕೊಟ್ಟು ಉತ್ತರ ಕೊಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ, ಪೋಷಕರ ಸಭೆಯಲ್ಲಿ ಮೀಟಿಂಗ್ ಮಾಡಿ. ಅದ್ರಲ್ಲಿ ಏನಿದ್ರು ಈಗ ನೋಡ್ರಿ, ನಾನು ಈ ಕೆಲಸ ಮಾಡ್ತೀನಿ ಅಂತ ಉತ್ಸಾಹದಿಂದ ನಾನು ಅರ್ಜಿ ಹಾಕ ಬಂದಿದ್ದೇನೆ ಹೊರತು ಬೈ ಫೋರ್ಸ್ ಯಾರು ತಂದಿರ್ಸಿಲ್ಲ. ನನಗೆ ಇಷ್ಟ ಇದೆ, ನಾನು ಕೆಲಸ ಮಾಡಬೇಕು, ಕಷ್ಟವಾದ ನಾವು ಹೋಗ್ಬೇಕು ಇಷ್ಟೇ. ಈಗ ಅವರು ಅಷ್ಟೇ ಅಪ್ಲಿಕೇಶನ್ ಹಾಕೋರೆ, ಬಂದವ್ರೆ, ಆಯ್ಕೆ ಮಾಡ್ಕೊಂಡಿದ್ದೀರಿ, ಕೆಲಸ ಮಾಡ್ತಾರೆ, ಕೊಡಬೇಕು. ನಿಮ್ಮ ಕಂಟ್ರೋಲ್ ಅವ್ರು ಇಟ್ಕೊಳ್ಳಿ, ಕೆಲಸ ಮಾಡಿಸಿ. ಬಟ್ ಅಸಡ್ಡೆ ತೋರಿಸ್ಬಿಡಿ, ಯಾರು ಕೂಡ ವ್ಯತಿರಿಕ್ತ ತಿಳ್ಕೊಬಿಡಿ, ಎಲ್ಲರೂ ಹೊಂದಾಣಿಕೆ ಮಾಡ್ತಾರೆ, ಕೆಲಸ ಮಾಡ್ಕೊಳ್ಬೇಕು. ಆಗ್ಬೋದಲ್ವಾ? ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ನಮ್ಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಸರಿ, ಯಾವ ಕಡೆ ನಾವು CC ಕ್ಯಾಮ್ರಾ ಹಾಕ್ಬಿಟ್ಬಿಡಿ ಸ್ಕೂಲ್. ಮಕ್ಕಳ ಲೋಫರ್ಗಳು ಅನ್ನೋದು ಅದನ್ನೋದು ಇದನ್ನೋದು ಮಕ್ಕಳು ಕಲಿತೇನೆ ಮೇಡಮ್. ಅವ್ರ ಮನೇಲಿ ಬಂದು ಹಂಗೆ ಇರ್ತವೆ. ಶೀಲವತಿ ಮೇಡಮ್ ನನ್ನ